ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್. ಒಂದು ಘನಘೋರವಾದಂತಹ ಅಥವಾ ಅತ್ಯಂತ ನೀಚ ಮಟ್ಟದ ನಂಬಿಕೆ ದ್ರೋಹ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕದ ಮಾದಿಗ ಸಮುದಾಯಕ್ಕೆ ಆಗೋಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಕಳೆದ ತಿಂಗಳ 27ನೇ ತಾರೀಕು ಒಳ ಮೀಸಲಾತಿಯ ವಿಚಾರವನ್ನ ಅಂತ್ಯಗೊಳಿಸ್ತೀವಿ. ಅವತ್ತು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದ್ವಿ ಒಳ ಮೀಸಲಾತಿ ವಿಚಾರಕ್ಕೆ ಅಂತ ಈ ರಾಜ್ಯ ಸರ್ಕಾರ ಹೇಳಿತ್ತು. ಆನಂತರ ಉಪಚುನಾವಣೆಯ ನೆಪಗಳನ್ನ ಹೇಳಿಕೊಂಡು ನಾವು ಚುನಾವಣೆ ಮುಗಿದ ನಂತರ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆನಂತರ ಇದೇ ತಿಂಗಳು 16ನೇ ತಾರೀಕು ಕ್ಯಾಬಿನೆಟ್ ಇತ್ತು. ಆ ಕ್ಯಾಬಿನೆಟ್ ನಲ್ಲಾದ್ರೂ ಕೂಡ ನಮ್ಗೇನಾದ್ರೂ ಒಂದು ರಿಲೀಫ್ ಅನ್ನ ಕೊಡಬಹುದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಾವೆಲ್ಲರೂ ಕೂಡ ಕಾಯ್ಕೊಂಡಿದ್ವಿ. ಅವತ್ತಾಗಲಿಲ್ಲ. ಆನಂತರ ಒಂದು ಕುಂಟು ನೆಪ ತೆಗೆದು ಒಂದು ಟೆಕ್ನಿಕಲ್ ಸಮಿತಿ, ತಾಂತ್ರಿಕ ಸಮಿತಿ, ಆ ತಾಂತ್ರಿಕ ಸಮಿತಿಗೆ ಇದನ್ನ ಒಪ್ಪಿಸಿ ಒಳ ಮೀಸಲಾತಿಯನ್ನ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಹೇಗೆ ಇದನ್ನ ಜಾರಿಗೊಳಿಸಬಹುದು ಅನ್ನುವಂತಹ ಸಲಹೆಯನ್ನ ನೀಡಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಇದನ್ನ ವಹಿಸಿದ್ದಾರೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಒಬ್ಬ ನ್ಯಾಯಾಧೀಶರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ತಿಂಗಳಾನುಗಟ್ಲೆ ಅವರಿಗೆ ಸಮಯಾವಕಾಶವನ್ನು ಕೊಟ್ಟು 106 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇಡೀ ರಾಜ್ಯದಾದ್ಯಂತ ಸುಮಾರು 50,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಡೆಸಿದಂತಹ ಸರ್ವೆ, ಇದರ ಆಧಾರಿತವಾಗಿ ತೆಗೆದಂತಹ ಅಂಕಿಅಂಶಗಳು, ಇದೆಲ್ಲವೂ ಕೂಡ ತಾಂತ್ರಿಕವಾಗಿ ಸರಿ ಇಲ್ಲ. ಈಗ ತಾಂತ್ರಿಕವಾಗಿ ಹೇಗೆ ಸರಿ ಮಾಡಬಹುದು ಅನ್ನುವಂತಹ ಮಟ್ಟಕ್ಕೆ ಈ ರಾಜ್ಯ ಸರ್ಕಾರ ಒಂದು ವರದಿಯನ್ನ ಪರಿಶೀಲನೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಹಿಸಿದ್ದಾರೆ ಅಂತಂದ್ರೆ ಇದರಿಂದ ಏನೆಲ್ಲ ನಾಟಕಗಳಿದಾವೆ ಅಂತ. ಆಯ್ತು, ನಾವಿಷ್ಟು ವರ್ಷನೇ ಕಾಯ್ದಿದ್ದೀವಿ, ಇನ್ನೇನ್ ಕಾಯ್ಬಹುದು, ತಪ್ಪೇನೂ ಇಲ್ಲ. 24ನೇ ತಾರೀಕು ನಮಗೆ ಸಮಯವನ್ನು ಕೊಟ್ಟಿದ್ರು. 24ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಕರೆದು ನಾವು ಈ ಒಳ ಮೀಸಲಾತಿ ವಿಚಾರವನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. 24ನೇ ತಾರೀಕು ಒಳ ಮೀಸಲಾತಿ ವಿಚಾರವನ್ನ ಬಗೆಹರಿಸ್ತೀವಿ ಅಂತ ಹೇಳಿದಂತ ಸರ್ಕಾರ ನಿನ್ನೆ 18ನೇ ತಾರೀಕು ಮಧ್ಯಾಹ್ನದ ನಂತರ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಕೂಡ ಅದೇನು ಸಣ್ಣ ಪುಟ್ಟ ಕ್ಲರಿಕಲ್ ಜಾಬ್ಗಳು ಅಥವಾ ಅಟೆಂಡರ್ ಜಾಬ್ಗಳು, ಪಿಒನ್ ಪೋಸ್ಟ್ಗಳು ಅಲ್ಲ, ಸ್ಟೇಟ್ ಲೆವೆಲ್ ಆಫೀಸರ್ಸ್ ಸಂಬಂಧಪಟ್ಟಂತಹ ಜಾಬ್ಗಳದು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಸಂಬಂಧಪಟ್ಟಂತಹ ಜಾಬ್ಗಳದು, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಸುಮಾರು 586 ಇನ್ನು ಮುಂದುವರೆದು ಹತ್ರ 1,000 ಹುದ್ದೆಗಳನ್ನ ತುಂಬೋದಕ್ಕೆ ಅಂತ ಹೊರಟಿದ್ದಾರೆ ಒಳ ಮೀಸಲಾತಿ ಇಲ್ಲದೆ. 24ನೇ ತಾರೀಕು ನಾವು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿ 18ನೇ ತಾರೀಕೇನೆ 16ನೇ ತಾರೀಕು ಕ್ಯಾಬಿನೆಟ್ ಮುಗಿದು 24ನೇ ತಾರೀಕುವರೆಗೂ ಕಾಯ್ದೆ, 18ನೇ ತಾರೀಕೆ ನೋಟಿಫಿಕೇಶನ್ ಹೊರಡಿಸ್ತಾರೆ ಅಂತಂದ್ರೆ ಇದಿನ್ನಂತ ನಮಕ್ ಹರಾಮ್ ಸರ್ಕಾರ ಇರಬೇಕು ಅಂತ ನಾವು ಹೇಳ್ಬೇಕು. ಸ್ನೇಹಿತರೆ, ನಾವು ನಮ್ಮ ಇಡೀ ತಂಡ ಏನು ಒಳ ಮೀಸಲಾತಿ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡದ ಎಲ್ಲ ನಮ್ಮ ಸದಸ್ಯರು ಒಕ್ಕೂರಿನಿಂದ ಒಮ್ಮತಕ್ಕೆ ಬಂದು ನಾವು ಈ ರಾಜ್ಯದಾದ್ಯಂತ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರ ಜೊತೆಗೂಡೋಣ, ನಾವು ಒಂದು ಕೈ ಆಗೋಣ, ಒಂದು ಮುಷ್ಟಿ ಆಗೋಣ. ಬೆರಳುಗಳಿಗೆ ಇಡೀ ಆಗಿದ್ರೆ ಬೆರಳುಗಳು ತಿರ್ಚುವಂತ ಸಾಧ್ಯತೆಗಳಿರ್ತವೆ, ಒಂದು ಮುಷ್ಟಿ ಆಗೋಣ ನಾವು ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಬಂದು ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ನಾವು ಒಂದಾಗಿ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದ ಒಳ ಮೀಸಲಾತಿ ಹೋರಾಟಗಾರರು ಒಂದು ಕಡೆ ನಿಂತಿದ್ದೀವಿ ನಾವು ಅಂತ ಹೇಳಿ ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡ ಸರ್ಕಾರಕ್ಕೆ ಯಾವುದೇ ಥ್ರೆಟ್ ಅನ್ನ ಕೊಡದೆ ನಮ್ಮ ಉಗ್ರ ಸ್ವರೂಪವಾದಂತಹ ಹೋರಾಟವನ್ನು ಕೈಬಿಟ್ಟು ವೆಯ್ಟ್ ಅಂಡ್ ಸಿ ಅನ್ನುವಂತಹ ತತ್ವದ ಆಧಾರದ ಮೇಲೆ ಕಾಯ್ತಾ ಕೂತಿದ್ದೀವಿ ಇಲ್ಲಿವರೆಗೂ ಕೂಡ. ಹಾಗೇನೆ ನಮ್ಮೆಲ್ಲ ಹಿರಿಯ ಒಳ ಮೀಸಲಾತಿ ಹೋರಾಟಗಾರರು ಕೂಡ ಇದೇ ಉಪಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ತಮ್ಮ ನಿಲುವನ್ನು ಗಟ್ಟಿಗೊಳಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ವೋಟ್ ಅನ್ನ ಹಾಕಬೇಕು ಅಂತ ಏನ್ ಪ್ರಚಾರ ಮಾಡಿದ್ರು ಅದೆಲ್ಲವನ್ನೂ ಕಂಡಿದ್ದೀವಿ ನಾವು. ಈಗ ನಾವು ಯಾವುದೇ ಒಳ ಮೀಸಲಾತಿ ಹೋರಾಟಗಾರರ ವಿರುದ್ಧ ದೂಷಣೆಗಳನ್ನ ಮಾಡುವಂತದ್ದೋ ಅಥವಾ ಬೆಳ್ಳು ಮಾಡುವಂತದ್ದೋ ಅಗತ್ಯ ಇಲ್ಲ, ಮತ್ತೆ ಅಂತ ಸಂದರ್ಭವೂ ಇಲ್ಲ. ನಾವೆಲ್ಲ ಒಟ್ಟಾಗಿ ಒಂದ್ ಕಡೆ ನಿಂತಿದ್ದೀವಿ. ಹಾಗೆ ಹಿರಿಯ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ನಮ್ಮ ಸಮುದಾಯದ ಹಿರಿಯ ಮುಖಂಡರಾದಂತಹ ಮಾನಸಂದ್ರ ಮುನಿಯಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಒಂದಷ್ಟು ಪ್ರತಿನಿತ್ಯ ಸರ್ಕಾರದಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಮಾನಸಂದ್ರ ಮುನಿಯಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ. ನಾವೆಲ್ಲರೂ ಕೂಡ ನಿನ್ನೆ 18ನೇ ತಾರೀಕು ಒಂದು ಸಭೆಯನ್ನ ಮಾಡಿ
24ನೇ ತಾರೀಕಿನ ಬೆಳವಣಿಗೆಗೆ ಮುಂಚೆ ನಾವು ಸರ್ಕಾರವನ್ನ ಏನು CS ಅನ್ನ ಭೇಟಿ ಮಾಡುವಂತದ್ದು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತದ್ದು, ಕಾನೂನು ಸಚಿವರನ್ನ ಭೇಟಿ ಮಾಡುವಂತದ್ದು ಮಾಡೋಣ. ಏನು ಅವರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಏನ್ ಹೇಳ್ತಾ ಇದಾರಲ್ಲ, ಆ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಟೆಕ್ನಿಕಲ್ ಪ್ರಾಬ್ಲಮೇ ಅಲ್ಲ ಅನ್ನೋದನ್ನ ನಾವು ಅವರಿಗೆ ಮನದಟ್ಟು ಮಾಡಿಸೋಣ ಅಂತ ನಿನ್ನೆ ತಾನೇ ಮೀಟಿಂಗ್ ಮಾಡಿ ಬಂದಿದ್ದೀವಿ. ಅಂದ್ರೆ ಸರ್ಕಾರ ಜೊತೆ ಒಂದು ಸೌಹಾರ್ದಯುತವಾಗಿ ವರ್ತನೆ ಮಾಡೋಣ ಅನ್ನುವಂತ ನಿಲುವಿನಲ್ಲಿ ನಾವು ನಡೀತಾ ಇದ್ದೀವಿ. ಈಗ ಸರ್ಕಾರಕ್ಕೆ ಈ ಒಳ್ಳೆತನ ಬೇಕಿಲ್ಲ ಅಂತ ಅನ್ಸುತ್ತೆ. ನಾವು ಹಿಂದೆ ಹೇಗೆ ಮೆಟ್ಟು ಚಪ್ಪಲಿ ಎಲ್ಲ ಮಾತಾಡ್ತಿದ್ವಲ್ಲ, ಅವಾಗ ತುಂಬಾ ಜನ ನಮ್ಮ 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 ಬಂಧು ಬಳಗದವರೇ, ನನಗೀಗ ಅವ್ರ ಮೇಲೆ ಕೋಪ ಬರ್ತದೆ. ಬೇಡ, ಶಾಂತಿಯಿಂದ ಹೋಗಿ ಶಾಂತಿಯಿಂದ ಹೋಗಿ ಶಾಂತಿಯಿಂದ ಹೋಗಿ ಅಂತ ಹೇಳಿ 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 ಇವತ್ತು ಸರ್ಕಾರ ನಮ್ಮ ತಲೆ ಮೇಲೆ ಚಪ್ಪಲಿ ಕಲ್ಲು ಹಾಕೋ ಮಟ್ಟಕ್ಕೆ ಬಂದ್ಬಿಡ್ತು. ಹಾಗೆ ನಾವು ಎಷ್ಟೇ ಶಾಂತಿಯಿಂದ ಹೋಗ್ತಾ ಇದ್ರು ಕೂಡ ಸರ್ಕಾರ ನಮ್ಮ ಶಾಂತಿಯನ್ನ ನಮ್ಮ ಅಸಹಾಯಕತೆ ಮತ್ತೆ ನಮ್ಮ ರಣಹಿಡಿತನ ಅಂತ ಭಾವಿಸಿದೆಯೋ ಗೊತ್ತಿಲ್ಲ. ಒಂದು ವೇಳೆ ತುಂಬಾ ಜನ ನಮ್ಮ ವಿರೋಧಿಗಳು ನಮ್ಮ ಟೀಕೆ ಮಾಡ್ತಾ ಇದ್ರು, ಏನು ರಕ್ತ ಹಾರಿಸ್ಬಿಡ್ತೀವಿ ಅಂತ ಅಂತಿದ್ರಿ, ಪ್ರಾಣ ಕೊಟ್ಬಿಡ್ತೀವಿ ಅಂತ ಅಂತಿದ್ರಿ. ಹಿರಿಯರ ಮಾತಿಗೆ ಬೆಲೆ ಕಟ್ಟು ನಡೆಯುವಂಥದ್ದು ನಮ್ಮ ರಕ್ತಗತವಾಗಿರುವಂತದ್ದು. ಹಾಗಾಗಿ ಎಲ್ಲ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಡೆದಿದ್ದೀವಿ. ನಾವೆಲ್ಲರೂ ಕೂಡ ಹೋರಾಟಗಾರರು ಒಂದು ಕಡೆ ನಿಂತಿದ್ದೀವಿ ಅನ್ನೋದನ್ನ ಮನಗಂಡಂತಹ ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು, ಹಾಗೆ RB ತಿಮ್ಮಾಪುರ ಅವರು ಸರ್ಕಾರ ಮೊನ್ನೆ 16ನೇ ತಾರೀಕು ಏನು ಕ್ಯಾಬಿನೆಟ್ ನಡೀತಲ್ಲ, ಆ ಕ್ಯಾಬಿನೆಟ್ ಅಲ್ಲಿ ಏನ್ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನೀವೆಲ್ಲರೂ ಕೂಡ ನೋಡಿದಿರಿ. ನಾವು ಅದನ್ನು ಗೌರವಿಸಬೇಕು. ಒಳ್ಳೇದು ಯಾವಾಗಲೇ ಆದಾಗಲೂ ಕೂಡ ನಾವು ಅದನ್ನು ಗೌರವಿಸಬೇಕು. ಕೆಟ್ಟದ್ದಾದಾಗ ಖಂಡಿಸಲೇಬೇಕಾಗ್ತದೆ. ಒಂದು ಕಡೆ KH ಮುನಿಯಪ್ಪನವರು ಮತ್ತೆ RB ತಿಮ್ಮಾಪುರ ಅವರು ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ನಾನು ಸರ್ಕಾರದಲ್ಲಿ ಮುಂದುವರಿಯೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಬೆದರಿಕೆಯನ್ನು ತರ್ತಾನೆ ಇದ್ದಾರೆ. ಸಮಾಜದ ಪರವಾಗಿ ನಾನು ಇರಲೇಬೇಕಾಗ್ತದೆ, ನಾನು ಸಂಘ ಸಂಸ್ಥೆಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಷ್ಟಾಗ್ಯೂ ಕೂಡ ಸರ್ಕಾರ ನಮ್ಮ ಮಾತಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ, ಕವಡೆ ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಇನ್ನೆಂತ ದುರಾಂಕಾರ ಇರಬೇಕು ಈ ಸರ್ಕಾರಕ್ಕೆ, ಕಾಂಗ್ರೆಸ್ ನೇತೃತ್ವ ಸರ್ಕಾರಕ್ಕೆ, ಅಸಹಾಯಕ ಸಿದ್ದರಾಮಯ್ಯನಿಗೆ. ಮತ್ತೆ ಇನ್ನೊಂದು ಕಡೆ ನಮ್ಮ ಕೇಂದ್ರದ ಮಾಜಿ ಸಚಿವರಾದಂತಹ ನಾರಾಯಣ ಸ್ವಾಮಿ ಅವರು ಮತ್ತೆ ಸದ್ಯದ MP ಚಿತ್ರದುರ್ಗದ MP ಗೋವಿಂದ ಕಾರಜೋಳ ಅವರು, ಇವರು ಕೂಡ ಒಂದು ಆಂಗಲ್ ನಲ್ಲಿ ಕಾನೂನು ಹೋರಾಟ ಮಾಡುವಂತದ್ದು, ಸರ್ಕಾರದ ಮೇಲೆ ಒತ್ತಡ ತರುವಂತದ್ದು ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಮಯ ಸಿಕ್ಕಾಗ KH ಮುನಿಯಪ್ಪನವರು, RB ತಿಮ್ಮಾಪುರ, ನಾರಾಯಣ ಸ್ವಾಮಿ ಅವರು, ಗೋವಿಂದ ಕಾರಜೋಳ ಅವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ರಾಜಕೀಯವಾಗಿ ಪ್ರೆಷರ್ ಅನ್ನು ಹೆಂಗ್ ತರಬಹುದು ಅಂತ ಅವ್ರು ಮಾಡ್ತಾ ಇದ್ದಾರೆ. ಹೋರಾಟಗಾರರೆಲ್ಲ ಸೇರ್ಕೊಂಡು ಸರ್ಕಾರದ ಮೇಲೆ ಏನು ಪ್ರೆಷರ್ ನ ತರಬಹುದು ಅದನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ತುಂಬಾ ಸಂತೋಷದ ವಿಚಾರ ಏನು ಅಂತಂದ್ರೆ, ಈ ಕರ್ನಾಟಕ ರಾಜ್ಯದ ಎಲ್ಲ ಒಳ ಮೀಸಲಾತಿ ಪರವಾದಂತಹ ವಿದ್ಯಾರ್ಥಿ ಮಿತ್ರರು, ಯುವಕರು, ಅದರಲ್ಲಿ ನಮ್ಮ ರವಿಕುಮಾರ್ ಮರಡಿಪುರ, ಮತ್ತೆ K ನಾಗೇಶ್, ಮತ್ತೆ ಸಂದೇಶ್, ಮತ್ತೆ ನಮ್ಮ ಮಲಿಯಪ್ಪ, ಕಸ್ತೂರಿ, ಹೀಗೆ ಎಲ್ಲ ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಒಂದು 100 ಜನ ಇದ್ದಾರೆ ಬಿಡಿ, ಒಬ್ರು ಇಬ್ರು ಅಂತ ಹೇಳಕ್ ಬರಲ್ಲ. ಹನುಮೇಶ್, ಸಂಗಮೇಶ್, ಎಲ್ಲರೂ ಕೂಡ ಸೇರ್ಕೊಂಡು, ಸಂಗಮೇಶ್, ವನ್ಮೇಶ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅದರೊಳಗಡೆ ಎಲ್ಲಾ ಸೇರ್ಕೊಂಡು ಸರ್ಕಾರದ ಮೇಲೆ ಹೆಂಗೆ ಒತ್ತಡ ತರಬೇಕು ಅಂತ ಕಾನೂನುಬದ್ಧವಾಗಿ ಶಾಂತಿಯುತವಾಗಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ರಾತ್ರೋರಾತ್ರಿ ಆದೇಶಗಳನ್ನ ಹೊರಡಿಸುತ್ತೆ ಅಂತಂದ್ರೆ ಏನ್ ಮಾಡಬೇಕು? ಒಂದ್ ಕಡೆ ರಾಜಕಾರಣಿಗಳು ಪ್ರೆಷರ್ ತರೋ ಕೆಲಸ ಮಾಡ್ತಾ ಇದ್ದಾರೆ, ಹೋರಾಟಗಾರರು ಪ್ರೆಷರ್ ತರೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರು ಅಂತ ಅನ್ಸ್ಕೊಂಡವರು ಕೂಡ ಎಲ್ಲರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನ, ಈ ಚಳುವಳಿಯನ್ನ ಶಾಂತಿಯುತವಾಗಿ ಮುಂದುವರಿಸೋದಕ್ಕೆ ನಾವು ಕೂಡ ಮುಂದುವಾಗಿದ್ದೀವಿ. ಈಗ ಸುಮಾರು 586 ಕೃಷಿ ಇಲಾಖೆಯ ಪೋಸ್ಟ್ಗಳನ್ನ, ರಾಜ್ಯ ಮಟ್ಟದ ಪೋಸ್ಟಿಂಗ್ಸ್, ಅದು ಸಾಮಾನ್ಯ ಕ್ಲರ್ಕು ಮತ್ತೆ ಏನು ಪಿಒನ್ ಪೋಸ್ಟ್ ಅಲ್ಲ, ಅದು ಇದನ್ನ ತುಂಬಾ ಕೊಟ್ಟಿದೆ ಅಂತಂದ್ರೆ ಈ ನಮಕ್ ಹರಾಮ್ ಸರ್ಕಾರಕ್ಕೆ ಹೆಂಗ್ ಬುದ್ಧಿ ಕಲಿಸಬೇಕು ಅನ್ನೋಂತ ಯೋಚನೆ ಈಗ ಶುರುವಾಗಿದೆ. ನಾನೀಗ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಾನು ಹೇಳೋಕೆ ಏನು ಹೊರಟಿರೋದು ಅಂತಂದ್ರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರಲಿ, ಇಡೀ ಕರ್ನಾಟಕದ ಎಲ್ಲ ಯುವ ಜನತೆ, ನಿರುದ್ಯೋಗಿ ಯುವ ಮಿತ್ರರು ಧಾರವಾಡದಲ್ಲಿ, ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನು ಪ್ರತಿಭಟನೆಯನ್ನ ನಡೆಸಿದ್ರು, ಆ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಳೋದು. ಯಾಕಂದ್ರೆ ವಿದ್ಯಾರ್ಥಿ ಶಕ್ತಿಗೆ ಇರುವಂತಹ ತಾಕತ್ತು, 56,000 ಉದ್ಯೋಗಗಳನ್ನ ತುಂಬ್ತೀವಿ ಒಳ ಮೀಸಲಾತಿ ಇಲ್ಲದೆ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ರು. ಅದೇ ರೀತಿ ನಮ್ಮ ಹೋರಾಟಕ್ಕೂ ಶಕ್ತಿ, ತಾಕತ್ತು, ದಮ್ಮು ಎಲ್ಲವೂ ಇದೆ. ಅದೇ ರೀತಿಯಾಗಿ ನಾವು ಕೂಡ ಸರ್ಕಾರ ಕೇಳಿದ್ವಿ, ಒಳ ಮೀಸಲಾತಿ ಇಲ್ಲದೆ ಒಂದೇ ಒಂದು ಉದ್ಯೋಗವನ್ನ ತುಂಬಿದ್ರೆ ನೀವು ಈ ಹಣವನ್ನ ಎತ್ತೋದು ನಾವೇ ಅಂತ ಕೂಡ ಹೇಳಿದ್ವಿ. ಸರ್ಕಾರ ಅಡಕತ್ತರಿ ಸಿಕ್ಕಾಕೊಂಡಿದೆ. ಒಂದು ಕಡೆ ಎಲ್ಲ ಜಾತಿ ಸಮುದಾಯದ ಯುವಕರೆಲ್ಲರೂ ಕೂಡ ಉದ್ಯೋಗ ಬೇಕು ಅಂತ ನಾವು ಕೂಡ ಅವ್ರ ಪರವಾಗಿದ್ದೀವಿ. ಯಾಕಂದ್ರೆ ಅವ್ರ ಏಜ್ ಬಾರ್ ಆಗ್ತಾ ಇದೆ. ಆದಷ್ಟು ಬೇಗ ನೀವು ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ತುಂಬುವಂತ ಕೆಲಸವನ್ನ ನೀವು ಮಾಡಲೇಬೇಕು. ಜೊತೆನಲ್ಲಿ ಅದು ಸಾಮಾಜಿಕ ನ್ಯಾಯ ಪರವಾಗಿರಬೇಕು, ನ್ಯಾಯಬದ್ಧವಾಗಿರಬೇಕು.
ಒಳ ಮೀಸಲಾತಿಯ ಜೊತೆನಲ್ಲಿ ಈ 56,000 ಉದ್ಯೋಗಗಳನ್ನ ತುಂಬಬೇಕು. ಅದಕ್ಕೆ ಅಗತ್ಯವಾದಂತಹ ಕ್ರಮವನ್ನ ಆದಷ್ಟು ಬೇಗ ತಗೋಬೇಕು. ತಗೊಳಕಾಗತ್ತೆ. ಪಕ್ಕದ ಸ್ಟೇಟ್ಗಳಲ್ಲೆಲ್ಲ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ತೆಲಂಗಾಣದಲ್ಲಿ, ಹರಿಯಾಣದಲ್ಲಿ, ಎಷ್ಟೋ ರಾಜ್ಯಗಳಲ್ಲಿ ಇದಾಗಿರುವಾಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಅದರಲ್ಲೂ ಕೂಡ ಅಹಿಂದ ನಾಯಕ 17 ಸಾರಿ ಬಜೆಟ್ ಅನ್ನ ಮಂಡಿಸಿದಂತವರು, ಹಿರಿಯ ಮುತ್ಸದ್ದಿ ನಾಯಕ, ರಾಷ್ಟ್ರ ರಾಜಕಾರಣಕ್ಕೆ ಪ್ರಧಾನಮಂತ್ರಿ ಆಗಲಿ ಸಿದ್ದರಾಮಯ್ಯ ಅನ್ನುವಂತಹ ಈ ನಾಡಿನಲ್ಲಿ ಒಂದು ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನೀನ್ ಎಂತ ನಾಲಾಯಕ ಮುಖ್ಯಮಂತ್ರಿ ಅಂತ ಕೇಳಬೇಕಾಗ್ತದೆ, ಅಥವಾ ನೀವೆಂತ ನಯವಂಚಕ ಮುಖ್ಯಮಂತ್ರಿ ಅಂತ ಕೇಳಬೇಕಾಗ್ತದೆ. ಕೇವಲ ಎಚ್ ಸಿ ಮಹದೇವಪ್ಪನ ಬ್ಲಾಕ್ ಮೇಲ್ಗೆ, ಅಥವಾ ಇತ್ತೀಚೆಗೆ ದಾವಣಗೆರೆಯಲ್ಲಿ ತಮ್ಮ ಅಣಿಮುತ್ತುಗಳನ್ನ ಉದುರಿಸ್ತಿದ್ರಲ್ಲಪ್ಪ ಪುಣ್ಯಾತ್ಮರು ಪರಮೇಶ್ವರ್, ಒಳ ಮೀಸಲಾತಿಯಿಂದ ಜಾತಿ ಸಮುದಾಯಗಳು ಒಡೆದೋಯ್ತು ಅಂತ ಹೇಳಿದ್ರಲ್ಲಪ್ಪ. ಈ ಗಾಂಧಿವಾದವನ್ನ ಎಲ್ಲಿವರೆಗೂ ನೀವು ಈ ಚಾನಲ್ ಇಟ್ಕೊಂಡು ನಮಗೆ ಮೋಸ ಮಾಡುವಂತದ್ದು ಅಥವಾ ನಮ್ಮ ಕುತ್ತಿಗೆ ಮೇಲೆ ಕಾಲಿಕ್ಕುವಂತ ಕೆಲಸವನ್ನ ಮಾಡ್ತಿರ್ರಿ ಮಿಸ್ಟರ್ ಪರಮೇಶ್ವರ್. ಈ ಪರಮೇಶ್ವರ್ ಅವರ ಬ್ಲಾಕ್ ಮೇಲ್ಗೆ, ಮಹದೇವಪ್ಪನ ಬ್ಲಾಕ್ ಮೇಲ್ಗೆ, ಪ್ರಿಯಾಂಕಾ ಖರ್ಗೆ ಬ್ಲಾಕ್ ಮೇಲ್ಗೆ ಒಳಗಾಗಿರುವಂತಹ ಅಸಹಾಯಕ ಅಯೋಗ್ಯ ಮುಖ್ಯಮಂತ್ರಿ. ಅಯೋಗ್ಯ ಅನ್ನೋದು ಅಸಭ್ಯವಾದಂತಹ ಪದ ಅಲ್ಲ. ಅಯೋಗ್ಯ ಅಂದ್ರೆ ಯೋಗ್ಯನಲ್ಲದೆ ಇರುವಂತಹ ವ್ಯಕ್ತಿ. ಒಂದು ಸ್ಥಾನಕ್ಕೆ ಯೋಗ್ಯನಲ್ಲದೆ ಇರೋ ವ್ಯಕ್ತಿಯನ್ನ ನಾವು ಅಯೋಗ್ಯ ಅಂತ ಕರಿಬಹುದು. ಯೋಗ್ಯ ಅಪೋಸಿಟ್ ಅಯೋಗ್ಯ, ನೀಟಾಗಿ ನಾವು ಕರಿಬಹುದಾಗೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ನಾನು ಕೆಲವೊಂದು ಅಭಿಪ್ರಾಯಗಳನ್ನ ಮಾತ್ರ ಹೇಳ್ತೀನಿ, ನಿರ್ಧಾರ ಅಲ್ಲ. ನಿರ್ಧಾರಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಒಟ್ಟು ಸೇರಿ ಬರಬೇಕು. ನಾನು ಇಡೀ ನಾಡಿನ ಎಲ್ಲ ವಿದ್ಯಾರ್ಥಿ ಮಿತ್ರಗಳಿಗೆ ಹೇಳ್ತಾ ಇದ್ದೀನಿ, ಯುವ ಶಕ್ತಿ ದೊಡ್ಡದು, ನಿಮ್ಮ ಧ್ವನಿ ಎತ್ತಿದ್ರೆ ಮಾತ್ರ ಈ ಸರ್ಕಾರ ಕೆಳಗಡೆ ನಡಗೋದಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಒಟ್ಟಾಗಿ ಒಂದು ಕಡೆ ಸೇರ್ಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಒಂದು ಸಭೆಯನ್ನ ಮಾಡಬೇಕಾಗ್ತದೆ. ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಒಂದು ಮಾತು ಕೊಡ್ತಾ ಇದ್ದೀನಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿರುವಂತಹ ಹೋರಾಟದ ನೇತೃತ್ವವನ್ನ ನಾವು ವಹಿಸಬಾರದು. ನಮಗೆ ಈ ಹೋರಾಟದಲ್ಲಿರುವಂತಹ ಅಷ್ಟೋ ಅನುಭವವನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕು. ನೀವುಗಳು ಈ ಹೋರಾಟವನ್ನ ಮುಂದುವರಿಸಬೇಕು. ಸರ್ಕಾರದ ವಿರುದ್ಧವಾಗಿ ಬಹಳ ದೊಡ್ಡ ಮಟ್ಟದ ಧ್ವನಿಯನ್ನ ನೀವು ತೆಗಿಬೇಕು. ಆದರೆ ಕೆಲವು ಪ್ರಿಕಾಷನ್ಸ್ ನೀವು ವಹಿಸಬೇಕು. ಅದರ ಜವಾಬ್ದಾರಿ ನಮ್ಮದು. ಏನೇನು ಅಂತಂದ್ರೆ, ಒಂದು ವೇಳೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಹೈವೇ ಬಂದ್, ನ್ಯಾಷನಲ್ ಹೈವೇಗಳನ್ನ ಬಂದ್ ಮಾಡುವಂತಹ ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ಅದನ್ನು ನಾವು ಮುಂದೆ ನಿಂತು ಮಾಡ್ತೀವಿ. ವಿದ್ಯಾರ್ಥಿ ಮಿತ್ರರು ಇದರಿಂದ ದೂರ ಇರಿ. ಯಾಕೆ ಅಂತಂದ್ರೆ ಈ ಅಯೋಗ್ಯ ಸರ್ಕಾರ ನಿಮ್ಮ ಮೇಲೆ ಕೇಸ್ಗಳನ್ನ ಹಾಕಿ ಮುಂದಿನ ನಿಮ್ಮ ಭವಿಷ್ಯವನ್ನ ಕತ್ಲಿಗೆ ತಳ್ಳುವಂತ ಸಾಧ್ಯತೆಗಳಿದ್ದಾವೆ. ನಾನೀಗೇನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ, ನನ್ನ ಸಲಹೆಗಳು. ನಿರ್ಧಾರ ಕೊನೆಗೆ ಮಾಡೋಣ, ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ. ಸಾಧ್ಯವಾದಷ್ಟು ಬೇಗ ಒಂದು ಕಡೆ ಮೀಟಿಂಗ್ಸ್ ಇರಬೇಕು. ಅದು ಸಾಧ್ಯವಾದಷ್ಟು ಬೇಕಾದಂದ್ರೆ ತಿಂಗಳಾನ್ಗಟ್ಲೆ ವಾರಗಟ್ಲೆ ಅಲ್ಲ, 2-3 ದಿವಸದಲ್ಲಿ. ಯಾಕೆ 2-3 ದಿವಸ ಟೈಮ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮೊದಲನೇದಾಗಿ ಒಟ್ಟು ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರ ತಂಡ ಜೊತೆ ಸಮಾಲೋಚನೆ ಮಾಡಿ, ಈ ಸಮಾಲೋಚನೆಯ ಅಭಿಪ್ರಾಯಗಳನ್ನ, ನಿರ್ಧಾರ ಅಲ್ಲ ಅಭಿಪ್ರಾಯಗಳನ್ನ ನಮ್ಮೆಲ್ಲ ಹಿರಿಯ ಒಳ ಮೀಸಲಾತಿ ಹೋರಾಟಗಾರರಿದಾರಲ್ಲ ಅವರು ಮುಂದೆ ಇಟ್ಟು ಅವರೆಲ್ಲರೂ ಕೂಡ ಕ್ರೋಢೀಕರಿಸಿಕೊಂಡು ಎಲ್ಲರೂ ಜೊತೆ ಹೋಗ್ಬೇಕಾಗಿರೋ ಸಂದರ್ಭ ಇದಿದೆ. ಯಾರನ್ನು ಕೈ ಬಿಟ್ಟು ಹೋಗ್ಬೇಕಾಗಿಲ್ಲ, ಯಾರ್ಯಾರನ್ನು ಬೈಕೊಂಡು ದೂರ ಆಗ್ಬೇಕಾಗಿಲ್ಲ. ನಮ್ಮ ಅಣ್ಣಂದ್ರಿಗೆ ಹೇಳ್ಬೇಕಾಗಿದೆ, ವಿದ್ಯಾರ್ಥಿ ಮಿತ್ರರ ಜೊತೆನಲ್ಲಿ ನಾವು ಹಿಂಗ್ ಮಾಡ್ಬೇಕಾಗಿರೋ ಅಭಿಪ್ರಾಯ ನಮ್ಮ ತಂಡದಿದೆ. ನಾವು ಅಭಿಪ್ರಾಯನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದ್ರಲ್ಲಿ ಸರಿ ತಪ್ಪುಗಳನ್ನ ಸರಿಪಡಿಸಿಕೊಂಡು ವಿದ್ಯಾರ್ಥಿಗಳನ್ನ ಹೋರಾಟಕ್ಕೆ ಹಚ್ಚಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಅಪಾಯ ಆಗದೇ ಇರೋ ರೀತಿಯಲ್ಲಿ, ಹೋರಾಟಗಾರರ ಎಲ್ಲ ನಮ್ಮ ಮಾರಸಂದ್ರಪ್ಪ ಮುನಿಯಪ್ಪಣ್ಣವರು, ಅಂಬಣ್ಣವರು, ಮಾರಪ್ಪನವರು, ಬಸವರಾಜ್ ಕೌತಾಳ್ ಅವರು, ನಮ್ಮ ಕರಿಯಪ್ಪ ಗುಡಿಮನಿ, ಯಾರೆಲ್ಲ ಹಿರಿಯರೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ರಲ್ಲ, ಶಿವರಾಯ್ ಕಕ್ಕಿರ, ಎಲ್ಲರೂ, ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಆಗ್ತದೆ. ಎಲ್ಲರನ್ನೂ ಕೂಡ ಕ್ರೋಢೀಕರಿಸಿಕೊಂಡು ನಾವೆಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದು ಇದನ್ನ ನಮ್ಮ ಸಮುದಾಯದ ರಾಜಕಾರಣಿಗಳ ಬೆಂಬಲವನ್ನು ಕೂಡ ಪಡಿಬೇಕಾಗ್ತದೆ. ಈಗ ಯಾಕೆಂತಂದ್ರೆ ಅವರು ಪ್ರಾಮಾಣಿಕವಾಗಿ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಪರವಾಗಿ ಬಹಳ ದೊಡ್ಡ ಧ್ವನಿಯನ್ನ ತೆಗಿತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು ಕೂಡ, ಅದು ನಾರಾಯಣ ಸ್ವಾಮಿ ಅವರು ಇರ್ಬೋದು, ಕಾರಜೋಳ ಅವರು ಇರ್ಬೋದು, KH ಮುನಿಯಪ್ಪ ಸಾಹೇಬ್ರು ಇರ್ಬೋದು, RB ತಿಮ್ಮಾಪುರ ಅವರು ಇರ್ಬೋದು, ಎಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ನಾವು ಹತ್ರದಿಂದ ನೋಡ್ತಾ ಇದ್ದೀವಿ. 16ನೇ ತಾರೀಕು ಕೂಡ ಅವ್ರು ಏನು ಮಾತಾಡಿದ್ರು ಪೇಪರ್ಗಳಲ್ಲಿ ಬಂತಲ್ಲ, ರಾಜೀನಾಮೆ ಕೊಟ್ಬಿಡ್ತೀವಿ, ನಾವು ಸಮುದಾಯಕ್ಕೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ ಅಂತ. ಅದು ಸುಳ್ಳಲ್ಲ, ಅದು ಸತ್ಯ. ಯಾಕೆ ಅಂತಂದ್ರೆ ಅವತ್ತು ವಿಧಾನಸೌಧದಲ್ಲಿ ನಾನು ಕೂಡ ಇದ್ದೆ. ಎಲ್ಲವನ್ನು ಕಣ್ಣಾರೆ ನಾವು ಕಂಡಿದ್ದೀವಿ, ಕಿವಿಯಾರೆ ಕೇಳಿದ್ದೀವಿ, ಮತ್ತೆ ನಾವು ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ರಾಜಕಾರಣಿಗಳು ಕೂಡ ಬಹಳ ಪ್ರಬುದ್ಧತೆಯಿಂದ ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಅವರನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೋಬೇಕಾಗಿದೆ, ಅವರಿಂದ ಕೂಡ ಸಲಹೆಗಳನ್ನ ತಗೋಬೇಕಾಗಿದೆ.
ಆದರೆ ಇದು ಎಚ್ಚರಿಕೆ. ನಾವು ರಾಜಕಾರಣಿಗಳೇ ಸಲಹೆಗಳನ್ನ ತಗೊಳ್ತೀವಿ ಅಂತ ಅಂದ್ಬಿಟ್ಟು ಹೋರಾಟವನ್ನ ಸರ್ಕಾರದ ಜೊತೆನಲ್ಲಿ ಸಂಜೋತ ಲೆಕ್ಕದಲ್ಲಿ ಮಾಡೋದಲ್ಲ. ನಾವು ಅವ್ರನ್ನೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ, ಕೈ ಮುಗಿದು ಬೇಡ್ಕೊಳ್ತೀವಿ. ಈ ನಯವಂಚಕ ಸರ್ಕಾರದ ವಿರುದ್ಧ ನಾವು ಬಹಳ ದೊಡ್ಡ ಧ್ವನಿಯನ್ನು ತೆಗಿಬೇಕಾಗ್ತದೆ, ಉಗ್ರ ಸ್ವರೂಪವಾಗಿ ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ನೀವು ನಮ್ಮ ಬೆನ್ನಿಗೆ ನಿಲ್ಲಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ. ಸರ್ಕಾರದ ಪರವಾಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡಬೇಡಿ ಅನ್ನುವಂತಹ ಪ್ರಾರ್ಥನೆಯನ್ನ ನಾವು ಈ ಸಂದರ್ಭದಲ್ಲಿ ನಮ್ಮೆಲ್ಲ ರಾಜಕಾರಣಿಗಳಿಗೆ ಮಾಡ್ಕೋತೀವಿ. ನಾನು ಆಂಜನೇಯರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದೇ ಇಲ್ಲ. ಅದು ಒಳ್ಳೇದು ಆಗಲಿ ಕೆಟ್ಟದೇ ಆಗಲಿ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಪುಣ್ಯಾತ್ಮರು ಒಂದ್ಸಲಿ ತುಂಬಾ ಪ್ರಾಮಾಣಿಕವಾಗಿ ಒಳ ಮೀಸಲಾತಿ ಪರವಾಗಿ ನಾನು ಇದ್ದೀನಿ, ನಾನು ಬರ್ತಡೇ ಕೂಡ ಮಾಡಲ್ಲ, ಹಬ್ಬನೂ ಮಾಡಲ್ಲ ಅಂತಾರೆ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಸಿದ್ದರಾಮಯ್ಯನವರು ಮಾಡೇ ಮಾಡ್ತಾರೆ, ಸುಮ್ಮನಿದ್ದು ಬಿಡಿ ಅಂದ್ಬಿಡ್ತಾರೆ. ಏನೋ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ನಾವು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತ ಹೊರಟ್ರೆ, ಕಾಂಗ್ರೆಸ್ ಬಿಡಿ, ಅವ್ರ ಬಗ್ಗೆ ನಾನು ಮಾತಾಡೋದು ಬೇಡ, ಅವರು ದೊಡ್ಡವರು, ಅವ್ರ ಪಾದಕ್ಕೆ ನನ್ನ ನಮಸ್ಕಾರ ಇರಲಿ. ಈಗ ನಾವು ರಾಜಕಾರಣಿಗಳನ್ನ ವಿಶ್ವಾಸ ತಗೊಂಡು ಆಮೇಲೆ ಎಲ್ಲ ವಿರೋಧ ಪಕ್ಷಗಳ ವಿಶ್ವಾಸವನ್ನು ಕೂಡ ಪಡಿಬೇಕು. ನಾನೇನೇನು ಹೇಳ್ತಾ ಇದ್ದೀನಿ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಇದನ್ನೆಲ್ಲ ಪಾಯಿಂಟ್ ಮಾಡ್ಕೊಳ್ಳಿ. ಇನ್ನು 2 ದಿವಸದಲ್ಲಿ ಮೀಟಿಂಗ್ ಸೇರ್ತೀವಿ, ಈ ವಿಚಾರಗಳು ಅಲ್ಲಿ ಚರ್ಚೆಗೆ ಬರಲಿ. ನಾವು ಬಿಜೆಪಿಯವ್ರ ಹತ್ರ ಹೋಗೋದ್ ಬೇಡ, ಜೆಡಿಎಸ್ ಅವ್ರ ಹತ್ರ ಹೋಗೋದ್ ಬೇಡ, ಆಮ್ ಆದ್ಮಿಯವ್ರ ಹತ್ರ ಹೋಗೋದ್ ಬೇಡ, ಎಸ್ಡಿಪಿನವ್ರ ಹತ್ರ ಹೋಗೋದ್ ಬೇಡ, ಬಿಎಸ್ಪಿ ಹತ್ರ ಹೋಗೋದ್ ಬೇಡ, ಇನ್ಯಾರ ಕೆಆರ್ಎಸ್ ಹತ್ರ ಹೋಗೋದ್ ಬೇಡ. ಕಾಂಗ್ರೆಸ್ ನಮ್ಮ ಅಪ್ಪ ಹಾಕಿದ ಆಲ್ಮರ ಅದಕ್ಕೆ ಮಾತ್ರ ನೇಣ ಹಾಕೊಂಡಿರೋಣ ಅಂದ್ರೆ ಸತ್ತೋಗ್ತೀವಿ, ಅಕ್ಷರಶಃ ಸತ್ತೋಗ್ತೀವಿ. ಕಾಂಗ್ರೆಸ್ ಅಪ್ಪ ಹಾಕಿದ ಆಲ್ಮರ ಅಂತ ಅದಕ್ಕೆ ನೇಣ ಹಾಕೊಳಕ್ ಹೋದ್ರೆ ಸತ್ತೋಗ್ತೀವಿ ನಾವು. ನಮ್ಮ ಮಕ್ಕಳ ಭವಿಷ್ಯವನ್ನ ಮಣ್ಣಿಗೆ ಹಾಕ್ಬಿಡ್ತೀವಿ. ನಮ್ಮ ಮಕ್ಕಳ ಭವಿಷ್ಯ ಮಣ್ಣಲ್ಲಿ ಬೀಳ್ತಾ ಇದ್ರು ಕೂಡ ನಾವು ಸಿದ್ಧಾಂತ, ಮಣ್ಣು, ಮಸಿ, ಶಾಂತಿ, ಸಹನೆ ಅಂತ ಇತ್ತು ಅಂತಂದ್ರೆ ನಮ್ಮಂತ ರಣಹೇಡಿಗಳು, ನಮ್ಮಂತ ನರ ಸತ್ತೋರು ಇನ್ಯಾರು ಇರೋದಿಲ್ಲ. ಹಂಗಾಗ್ಬಿಡ್ತೀವಿ ನಾವು. ನಮಗೆ ಈಗ ಪಕ್ಷ ಗಿಕ್ಷ ಗೊತ್ತಿಲ್ಲ, ಸಂಘ ಗಿಂಗ ಗೊತ್ತಿಲ್ಲ. ನಮಗೆ ಒಳ ಮೀಸಲಾತಿ ಜಾರಿ ಆಗಬೇಕು. ಯಾರೇ ನಮ್ಮ ಜೊತೆಲಿ ಬರೋದಾದ್ರೂ ಸಹಾಯ ಮಾಡೋದಾದ್ರೂ ಕೂಡ ಅವ್ರಿಗೆ ನಾವು ಸ್ವಾಗತವನ್ನು ಕೊಡಬೇಕು. ನಾವು ವಿದ್ಯಾರ್ಥಿ ಮಿತ್ರರೆಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು, ನಮ್ಮೆಲ್ಲ ಒಳ ಮೀಸಲಾತಿ ಹೋರಾಟಗಾರರು ಸೇರಿಸಿಕೊಂಡು, ರಾಜಕಾರಣಿಗಳ ಒಂದು ಅನುಮತಿಯನ್ನು ಕೂಡ ನಾವು ಜೊತೆಲಿ ಇಟ್ಕೊಂಡು, ಎಲ್ಲಾ ಪಕ್ಷದ ರಾಜಕಾರಣಿಯರು, ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಕೆಆರ್ಎಸ್, ಎಸ್ಡಿಪಿ, ಬಿಎಸ್ಪಿ ಎಲ್ಲೆಲ್ಲ ಇದರಲ್ಲ ಮಾದಿಗ ಸಮುದಾಯದ ಮುಖಂಡರು, ಅವರೆಲ್ಲರೂ ವಿಶ್ವಾಸವನ್ನು ತಗೊಂಡು ನಾವು ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿ, ಬಿಎಸ್ಪಿ, ಎಸ್ಡಿಪಿ ಯಾವ್ಯಾವ ಪಾರ್ಟಿಗಳಿದಾವೆ ಎಲ್ಲ ಪಾರ್ಟಿಗಳಲ್ಲಿರುವಂತಹ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳನ್ನ ಸೇರಿಸಿಕೊಂಡು ಮತ್ತೆ ಆ ಎಲ್ಲರನ್ನೂ ಕೂಡ ಭೇಟಿ ಮಾಡಬೇಕು. ಎಲ್ಲಾ ಪಕ್ಷದ ರಾಜ್ಯಾಧ್ಯಕ್ಷರುಗಳು. ಈಗ ಫಾರ್ ಎಕ್ಸಾಂಪಲ್ ಜೆಡಿಎಸ್ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ, ನಿಖಿಲ್ ಕುಮಾರಸ್ವಾಮಿನ, ಬಿಜೆಪಿ ಅಂದ್ರೆ ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಹಾಗೆ ಕಾಂಗ್ರೆಸ್ನಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರು, ಮತ್ತಿನ್ಯಾರು ಮಿನಿಸ್ಟರ್ಗಳಿದ್ದಾರೆ ಅವರು, ಜೊತೆಗೆ ಎಲ್ಲ ಮಠಾಧಿಪತಿಗಳು, ಅವರ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೋರಬೇಕಾಗ್ತದೆ. ಈ ಸರ್ಕಾರಗಳು ಇಂಥ ವಂಚನೆಯನ್ನ ಮಾಡ್ತಾ ಇದ್ದಾರೆ. ನೀವು ಮಠಾಧಿಪತಿಗಳು ಜಗತ್ತಿನ ಶಾಂತಿಯನ್ನ, ಸಹಬಾಳ್ವೆಯನ್ನ ಬಯಸುವಂತವರು ಒಂದು ಸಮುದಾಯವನ್ನ 35 ವರ್ಷಗಳಿಂದ ನಮ್ಮನ್ನ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ಕಿವಿಯಿಂದ ಕೆಲಸವನ್ನ ಮಾಡಿ ಅಂತ ಅಂದ್ಬಿಟ್ಟು ನಾವು ಕಳೆದ ಸಾರಿ ಒಂದ್ಸರಿ ಭೇಟಿಯಾಗಿದ್ವಿ. ಸಿದ್ದಗಂಗಾ ಮಠದ ಸ್ವಾಮೀಜಿಗಳು, ಹಾಗೆ ಪೇಜಾವರ ಮಠದ ಸ್ವಾಮೀಜಿಗಳು, ಮತ್ತೆ ನಮ್ಮ ಆದಿಚುಂಚನಗಿರಿ ಮಠಾಧಿಪತಿಗಳು, ಮೈಸೂರಿನ ಸುತ್ತೂರು ಮಠದ ಸ್ವಾಮೀಜಿಗಳು, ಮೈಸೂರಿನ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಎಲ್ಲರ ಒಂದು ಬೆಂಬಲವನ್ನ ಕೋರಿ ಕಟ್ಟ ಕಡೆಯದಾಗಿ ಈ ಸರ್ಕಾರದ ವಿರುದ್ಧ ಒಂದು ಯುದ್ಧವನ್ನ ಘೋಷಣೆ ಮಾಡಬೇಕಾಗ್ತದೆ. ನಾಳೆ ನಾಡಿದಿಂದನೇ ಇದು ಶುರುವಾಗಬೇಕಾಗ್ತದೆ. ತಕ್ಷಣದಲ್ಲಿ ಸರ್ಕಾರ ಈಗ ಹೊರಡಿಸಿರುವಂತಹ ಏನು ಕೃಷಿ ಇಲಾಖೆಯ ನೇಮಕಾತಿ ಆದೇಶ ಇದೆಯಲ್ಲ, ಇದನ್ನ ಹಿಂಪಡಿಲೇಬೇಕು. ಇದನ್ನ ಮುಂದುವರಿಸಿದ್ರೆ ಮಾತ್ರ ರಕ್ತ ಕ್ರಾಂತಿ ಅಂತ ಹೇಳ್ತಾ ಇದೀವಲ್ಲ, ಅದು ಹಾಗೆ ಆಗ್ಬೇಕು. ರಕ್ತ ಕ್ರಾಂತಿ ಅಂತಂದ್ರೆ ಯಾರನ್ನ ಹೋಗಿ ಕೊಂದು ಬಿಡ್ತೀವಿ ಅಂತ ಅಲ್ಲ. ಇಡಿಯಟ್ ನನ್ನ ಮಕ್ಕಳ, ಸುಮ್ನೆ ನಮ್ಮನ ಮೇಲೆ ಆರೋಪ ಮಾಡಿ 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 ನಮ್ಮನ್ನ ನೈತಿಕವಾಗಿ ಕುಗ್ಸುವಂತ ಕೆಲಸ ಮಾಡ್ತಿರಲ್ಲ, ನಿಮ್ಮಂತ ಇಡಿಯಟ್ ಅಯೋಗ್ಯರಿಗೆ ನಾನು ಹೇಳ್ತಾ ಇರೋದು, ರಕ್ತ ಕ್ರಾಂತಿ ಅಂದ್ರೆ ಯಾವನ್ನ ಹೋಗಿ ಕುತ್ತಿಗೆ ತೆಗೆಯೋದಲ್ಲ. ಅದು ನಮ್ಮ ರಕ್ತ ಬಸಿತೀವಿ, ನಮ್ಮ ದೇಹದ ರಕ್ತವನ್ನ ನಾವು ಬಸಿದಕ್ಕೆ ರೆಡಿ ಇದ್ದೀವಿ. ಯಾವನು ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ, ಭೂಮಿ ಮೇಲೆ ಉಡ್ದೋನ್ ಯಾವನು ಕೂಡ 1000 ವರ್ಷ ಇಲ್ಲೇ ಬದುಕಿರ್ತಿಂದ ಗೂಟ ಬಡಿಸ್ಕೊಂಡು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಸೈನ್ ತಗೊಂಡು ಬಂದಿಲ್ಲ. ಯಾರು ಕೂಡ ಬಂದಿಲ್ಲ. ಯಾವನೋ ಅಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾನೆ, ಇನ್ಯಾವನೋ ಮಲಗಿದಂಗೆ ನೆಗೆದು ಬಿದ್ದೋಗ್ತಾನೆ. ಇಲ್ಲಿ ಇರೋವರೆಗೂ ಕೂಡ ಯಾರು ಗೂಟ ಹೊಡ್ಸ್ಕೊಂಡಿರೋದಿಲ್ಲ. ಆದ್ರೆ ಸಾಯೋದು ಮುಂಚೆ ಒಂದು ನ್ಯಾಯಕ್ಕೋಸ್ಕರ, ಸಮಾನತೆಗೋಸ್ಕರ ಶೋಷಣೆಗೊಳಪಟ್ಟ ಒಂದು ಸಮುದಾಯದ ಪರವಾಗಿ ನಾವು ಮಾತಾಡಿ ಸತ್ವ ಅನ್ನುವಂತಹ ಒಂದು ಆತ್ಮತೃಪ್ತಿ ಸಾಕು ನಮಗೆ.
ಅದೊಂದು ಕಾರಣಕ್ಕೆ ಇಡೀ ಕರ್ನಾಟಕದ ಯುವ ಸಮುದಾಯವನ್ನ ಬಡ್ದೆಬ್ಬಿಸ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ಮಾಡೋದಕ್ಕೆ ಇವತ್ತು ರೆಡಿ ಆಗ್ತಾ ಇದ್ದೀವಿ. ಸರ್ಕಾರ ಚಾಲೆಂಜ್ ಮಾಡ್ತೀವಿ. ತಾಕತ್ತಿದ್ರೆ ಸರ್ಕಾರ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಮಾಡಲಿ. ನಾನೀಗ ಕೈ ಮುಗಿದು ಕೇಳ್ತೀನಿ ಸರ್ಕಾರಕ್ಕೆ, ಮೊದಲು ನಿಮ್ಮ ನೋಟಿಫಿಕೇಶನ್ಗಳನ್ನ ವಾಪಸ್ ತಗೊಳ್ಳಿ. ನಿಮ್ಮ ನೋಟಿಫಿಕೇಶನ್ಗಳು ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನೀವಿರ್ಬೇಕು ಇಲ್ಲ ನಾವಿರ್ಬೇಕು ಅನ್ನೋ ಮಟ್ಟಕ್ಕೆ ನಾವು ಬೀದಿಗಿಳಿಬೇಕಾಗ್ತದೆ. ರಸ್ತೆ ಹೈವೇ ಎಲ್ಲ ಹೈವೇಗಳನ್ನ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ನಿಮಗೆ ತಾಕತ್ತಿದ್ರೆ ನೀವು ಮಿನಿಸ್ಟರ್ಗಳು ಈ ನೋಟಿಫಿಕೇಶನ್ ಮುಂದುವರಿಸ್ಬಿಟ್ಟು ನೀವು ರಸ್ತೆಗಳಲ್ಲಿ ಓಡಾಡ್ರಿ ನೋಡಬೇಡ ಅನ್ನುವಂತ ಚಾಲೆಂಜ್ ಅನ್ನ ನಾವು ಒಡ್ಡಬೇಕಾಗ್ತದೆ. ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಹಳ ದೊಡ್ಡ ಅಹಿಂದ ನಾಯಕ, ನಾನು ಸಮಾಜವಾದಿ ಅಂತ ಹೇಳ್ಕತ್ತಿರಲ್ಲ, ನಿಮಗೆ ತಾಕತ್ತಿದ್ರೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದೇ ಸತ್ಯ ಆಗಿದ್ರೆ ನೀವು ನಿಮ್ಮ ಮಕ್ಕಳ ಭವಿಷ್ಯನ ಏನು ಈ ರಾಜಕಾರಣದಲ್ಲಿ ತರಬೇಕು ಅಂತ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಿದ್ರಲ್ಲ, ಅದು ನಿಮ್ ಕೈಲಿ ಸಾಧ್ಯ ಆಗೋದಾದ್ರೆ ಈ ಸಮುದಾಯವನ್ನ ಕಡೆಗಣಿಸಿ ನೀವು ಗೆದ್ದು ನೋಡ್ರಿ, ನೋಡ್ತೀನಿ. ಇದು ಅನಾಥ ಸಮುದಾಯ ಅಲ್ಲ, ಮಾದಿಗ ಸಮುದಾಯ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಯಾರಿಗೂ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಸಿಗಬೇಕಾಗಿರೋ ನ್ಯಾಯಯುತವಾದಂತಹ ಹಕ್ಕನ್ನ 35 ವರ್ಷ ಕೇಳ್ಬೇಕೇನ್ರಿ? ನಿಮಗೆ ಹಣ ಎತ್ತಲ್ವೇನ್ರಿ? 35 ವರ್ಷದ ಹೋರಾಟವನ್ನ ಇಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದೀರಿ ಅಂತಂದ್ರೆ ಇದನ್ನ ತಗೊಂಡು ಟೆಕ್ನಿಕಲ್ ಸಮಿತಿ ಕೊಡ್ತಾ ಇದ್ದೀರಾ? ಸ್ನೇಹಿತರೆ, ನಿಮ್ಗೆ ನೋಡೋರ್ಗೆಲ್ರಿಗೂ ಕೂಡ ಒಂದು ಕಟು ಸತ್ಯ ಹೇಳ್ತೀನಿ, ವಿಷದಂತ ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗೇನು ಟೆಕ್ನಿಕಲ್ ಸಮಸ್ಯೆ ಇದೆ, ಹಾಗಾಗಿ ಇದನ್ನ ತಾಂತ್ರಿಕ ಸಮಿತಿಗೆ ಒಪ್ಪಿಸ್ತಾ ಇದ್ದೀನಿ, ಅಲ್ಲಿಂದ ವರದಿ ಬಂದ್ಮೇಲೆ ನೋಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಈ ರಾಜ್ಯ ಸರ್ಕಾರ. ಎಂತ ನಯವಂಚಕರು, ಎಂತ ನಮಕ್ಕರಾಮ್ಗಳು, ಎಂತ ಅಯೋಗ್ಯರು, ಎಂತ ನರಸತ್ತವರು ಅಂತ ಹೇಳ್ತೀನಿ ಕೇಳಿ. 2,85,000 ಉದ್ಯೋಗಗಳು ಈಗ ಕರಿಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ. 2,85,000 ಉದ್ಯೋಗಗಳನ್ನ ಈಗ ಕರಿಬೇಕಾಗಿರುವಂತದ್ದು. ಇವರು ಏನು ಆ ರೋಸ್ಟರ್ ಬಿಂದು ಸಮಸ್ಯೆ ಅಂತ ಹೇಳ್ತಾ ಇದಾರಲ್ಲ, ಈ ರೋಸ್ಟರ್ ಬಿಂದು ಸಮಸ್ಯೆ ಅನ್ವಯಿಸುವಂತದ್ದು ಕೇವಲ 1,000 ಉದ್ಯೋಗಗಳಿಗೆ ಮಾತ್ರ. ಈ ಸತ್ಯ ಯಾರು ನೋಡ್ತಾ ಇಲ್ಲ. ರೋಸ್ಟರ್ ಬಿಂದು ಸಮಸ್ಯೆ ಇನ್ನು 30 ವರ್ಷ ಏನು ಕೊಲಂಬೋಗಳಿಗಾಗ್ಲಿ ವಲಯ ಸಮುದಾಯಕ್ಕಾಗ್ಲಿ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇದೆಂತ ಹಸಿ ಸುಳ್ಳು ಗೊತ್ತಾ? ಎಂತ ನಂಬಿಕೆ ದ್ರೋಹದ ಸುಳ್ಳು ಗೊತ್ತಾ? ಗೊತ್ತಿಲ್ದನೋ ಈ ಒಂದು ಸುಳ್ಳಿಗೆ ಬೀಜವನ್ನ ನೆಟ್ಟಂತವರು ನನ್ನ ಪ್ರೀತಿಯ, ನನ್ನ ಗೌರವಾನ್ವಿತ ಅಣ್ಣ ಮಹೇಶ್ ಅಣ್ಣವರು. ಪ್ರಥಮವಾಗಿ ಈ ಸುಳ್ಳನ್ನ ಅವರೇ ಬಿತ್ತಿದ್ದು, ಗೊತ್ತಿಲ್ದ ಬಿತ್ತಿರ್ಬೋದು. ಅವ್ರು ಏನ್ ಹೇಳಿದ್ರು? ಪ್ರವರ್ಗ ಏನಲ್ಲಿ ಬರುವಂತ ಉದ್ಯೋಗಗಳಲ್ಲೂ ಕೂಡ ಮಾದಿಗ ಸಮುದಾಯಕ್ಕೆ ಸಾಲಾಗಿ ಹೋಗ್ಬಿಟ್ರೆ ಇನ್ನು 30 ವರ್ಷ ಅವಕಾಶ ಇರಲ್ಲ ಅಂದ್ರು. ಅಣ್ಣ ಮಹೇಶ್ ಅಣ್ಣವ್ರಲ್ಲಿ ನಾನು ಕೇಳ್ಕೊಳ್ಳೋದು, ಅಣ್ಣ ತಾವು ಸರ್ಕಾರಿ ನೌಕರಿಲಿದ್ದವರು, ಈ ಸರ್ಕಾರದ ಸಚಿವರಾಗಿದ್ದಂತವ್ರು, ಈಗಲೂ ಕೂಡ ರಾಜಕಾರಣದಲ್ಲಿರುವಂತವ್ರು, ನನ್ನ ಯಾವತ್ತಿಗೂ ಕೂಡ ವೈಯಕ್ತಿಕವಾಗಿ ನಿಮ್ಮನ್ನ ವಿರೋಧ ಮಾಡೋಕ್ ಸಾಧ್ಯವೇ ಇಲ್ಲ. ನನ್ನ ಸತ್ರು ಕೂಡ ನೀವು ನನಗೆ ಅಣ್ಣನ ಸಮಾನನೇ, ನಾನು ಅತ್ಯಂತ ಗೌರವಾನ್ವಿತ್ರೆ. ಆದ್ರೆ ನೀವು ಹೇಳದಂತಹ ಒಂದು ಸುಳ್ಳು ಇವತ್ತೆಷ್ಟರ ಮಟ್ಟಿಗೆ ಈ ಸಮಾಜವನ್ನು ಅಧೋಗತಿಗಿಳಿಸಿದೆ, ಒಲೆ ಮಾದಿಗರ ಮಧ್ಯೆ ಎಷ್ಟು ಕಂದಕವನ್ನು ಸೃಷ್ಟಿ ಮಾಡಿದೆ ಅಂತ ನೋಡಿ. ಎಲ್ಲ ವಿಷಯನೇ ಗೊತ್ತಿಲ್ಲದೆ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇಂದ ಹಿಡಿದು PhD ಸ್ಕಾಲರ್ಸ್ ವರೆಗೂ ಕೂಡ ಈ ಸುಳ್ಳನ್ನು ನಂಬಿದ್ದಾರೆ. ಇನ್ನು 30 ವರ್ಷ ಎಲ್ಲಾ ಉದ್ಯೋಗಗಳು ಮಾದಿಗರಿಗೆ ಹೋಗುತ್ತಂತೆ, ವಲಯ ಸಮುದಾಯಕ್ಕಾಗಲಿ ಅಥವಾ ಕೊಲಂಬ ಸಮುದಾಯಕ್ಕೆ ಇನ್ನು 30 ವರ್ಷ ಉದ್ಯೋಗಗಳು ಸಿಗಲ್ವಂತೆ ಅಂತ. ಯಾವ್ದದು ಅಣ್ಣ? ಓಪನ್ ಆಗಿ ನಾವಿಬ್ರು ಕೂತ್ಕೊಂಡು ವಿಶ್ವಾಸದಿಂದ ಚರ್ಚೆ ಮಾಡೋಣ. ಈ ಒಂದು ಚರ್ಚೆನ ಇಡೀ ಕರ್ನಾಟಕ ನೋಡ್ಲಿ, ಅಥವಾ ಇಲ್ಲಿ ನೋಡ್ತಿರೋರಿಗೆಲ್ರಿಗೂ ಅರ್ಥ ಆಗ್ಲಿ. 2,85,000 ಉದ್ಯೋಗಗಳು ಇದಾವೆ ಈಗ ತುಂಬಬೇಕಾಗಿರೋದು. ಅದರಲ್ಲಿ ಈ ಪ್ರವರ್ಗ ಪ್ರಾಬ್ಲಮ್ ಆಗಿ ಎಲ್ಲಾ ಉದ್ಯೋಗಗಳು ಮಾದಿಗರು ಹೋಗ್ತದೆ ಅಂತ ಹೇಳ್ತಾ ಇದ್ರಲ್ಲ, ಅದರ ಸಂಖ್ಯೆ ಕೇವಲ 1,000 ಉದ್ಯೋಗಗಳು ಮಾತ್ರ. ಅದು ಕೇವಲ ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಯಾಕೆ ಯೂನಿವರ್ಸಿಟಿಗಳಿಗೆ ಅಂತಂದ್ರೆ ಅಲ್ಲಿ ಪ್ರೊಫೆಸರ್ ಹುದ್ದೆಗಳಿಗೂ ಈ ಪ್ರಾಬ್ಲಮ್ ಇಲ್ಲ, ನಾನ್ ಟೀಚಿಂಗ್ ಫ್ಯಾಕಲ್ಟಿಗೂ ಕೂಡ ಈ ಸಮಸ್ಯೆ ಇಲ್ಲ. ಯಾಕಂದ್ರೆ ಅಲ್ಲಿ ಸಂಖ್ಯೆ ಜಾಸ್ತಿ ಇರುತ್ತೆ, ಕರೀತಾರೆ, ಎಲ್ರಿಗೂ ಸಿಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ಕರೆಯುವಾಗ ಒಂದೊಂದು ವಿಭಾಗವಾರು ಯಾವಾಗಲಾದ್ರೂ ಒಂದೊಂದು ಸೀಟ್ಗಳನ್ನ ಮಾತ್ರ ಕಾಲ್ ಮಾಡ್ತಾರೆ. ಈ ಒಂದೊಂದು ಸೀಟ್ಗಳನ್ನ ಕಾಲ್ ಮಾಡುವಂತಹ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಯೂನಿವರ್ಸಿಟಿಗಳಲ್ಲಿರುವಂತಹ ಉದ್ಯೋಗಗಳ ಸಂಖ್ಯೆ ಕೇವಲ 1,000. ಈ 1,000 ಉದ್ಯೋಗಗಳಲ್ಲಿ ಅಫ್ಕೋರ್ಸ್ ನಾನು ಸತ್ಯವನ್ನು ಒಪ್ಕೋತೀನಿ. ಮೊದಲನೇ ಹಂತದಲ್ಲಿ ಮಾದಿಗರಿಗೆ ಮಾತ್ರ ಸಿಗುತ್ತೆ, 2ನೇ ಹಂತದಲ್ಲಿ ವಲಯ ಸಮುದಾಯ ಸಿಗುತ್ತೆ, 3ನೇ ಹಂತದಲ್ಲಿ ಕೊಲಂಬೋಗಳು ಸಿಗುತ್ತೆ. ಆದ್ರೆ ತಾವು ಹೇಳಿದ ರೀತಿಯಲ್ಲಿ 30 ವರ್ಷಗಳ ಕಾಲ ಅಲ್ಲ ಇದು. ಪ್ರತಿ 6 ತಿಂಗಳಿಗೂ ವರ್ಷಕ್ಕೂ ಕೂಡ ಟ್ರಾನ್ಸ್ಫರ್ ಆಗೋದೆಷ್ಟು, ರಿಟೈರ್ಡ್ ಆಗೋದೆಷ್ಟು,
ಅಥವಾ ಬೇರೆ ಬೇರೆ ಕಾರಣಕ್ಕೆ ಸಾವನ್ನು ಅಪ್ಪುವಂತವರೆಷ್ಟು? ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಮತ್ತೆ ಪ್ರತಿ 6 ತಿಂಗಳಿಗೂ ವರ್ಷಕ್ಕೂ ಕೂಡ ಬೇರೆ 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 ಸಬ್ಜೆಕ್ಟ್ ಗಳಲ್ಲಿ PhD ಗಳನ್ನ ಮಾಡ್ಕೊಂಡು ಬರೋರೆಲ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟೇ ಕೊಡ್ತಾರೆ. ಇದು ಗೊತ್ತಿಲ್ವಾ ನಮ್ಮೆಲ್ರಿಗೂ ಕೂಡ? ಅಥವಾ ನಾನು ಇವತ್ತೇನ್ ಮಾತಾಡ್ತಿದ್ದೀನಲ್ಲ ಇದನ್ನ ಸುಳ್ಳು ಅಂತ ಯಾರಾದ್ರೂ ಪ್ರೂವ್ ಮಾಡ್ಲಿ ನೋಡೋಣ. ಅವ್ರ ಕಾಲ್ ಕೆಳಗಡೆ ನುಗ್ಬಿಡ್ತೀನಿ. 30 ವರ್ಷ ಯಾರಿಗೂ ಕೂಡ ಅನ್ಯಾಯ ಆಯ್ತು ಅಂದ್ರೆ ಆ ಸಿಸ್ಟಮ್ ಯಾರು ಒಪ್ತಾರೆ? ನಾನೇ ಒಪ್ಪಲ್ಲ. ಆಯ್ತು, ಈ 1,000 ಉದ್ಯೋಗಗಳಿಗೆ ಮಾತ್ರ ಸಮಸ್ಯೆ ಇದೆ, ಯಾವುದು ಪ್ರವರ್ಗ ರೋಸ್ಟರ್ ಬಿಂದುಗಳಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಆಯ್ತು, ಈ 1,000 ಉದ್ಯೋಗಗಳನ್ನ ನೇಮಕಾತಿ ಮಾಡೋದಕ್ಕೆ ಇರುವಂತಹ ತಾಂತ್ರಿಕ ಅಡಚಣೆಗಳ ಬಗ್ಗೆ ಸಮಿತಿಯನ್ನ ರಚನೆ ಮಾಡಿ, ಯಾರು ಇವಾಗ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಮಾಡಿದಿರಲ್ಲ, ಸಮಿತಿಯನ್ನು ರಚನೆ ಮಾಡಿ ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂತ 1,000 ಉದ್ಯೋಗಗಳನ್ನ ಮಾತ್ರ ಈ ಒಂದು ತಾಂತ್ರಿಕ ಸಮಿತಿಗೆ ಒಪ್ಪಿಸಿ ಉಳಿದಂತ 2,84,000 ಉದ್ಯೋಗಗಳನ್ನ ಒಳ ಮೀಸಲಾತಿಯನ್ನು ಅನ್ವಯಿಸಿ ತುಂಬಕ್ ಶುರು ಮಾಡಿ. ಯಾವ ಪ್ರವರ್ಗ ಯಾವ ರೋಸ್ಟರ್ ಬಿಂದುಗೂ ಸಮಸ್ಯೆ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಮಾಡ್ತಾರೆ 8,000 ಉದ್ಯೋಗ. 8,000 ಉದ್ಯೋಗ ಕರೆಯುವಾಗ ಏನು ರಿಸರ್ವೇಶನ್ ಅಲ್ಲಿ ಬರುವಂತಹ ಎಲ್ಲಾ ಉದ್ಯೋಗಗಳನ್ನ ಒಂದೇ ಜಾತಿ ಕೊಟ್ಬಿಡ್ತಾರ? ರೋಸ್ಟರ್ ಪಾಯಿಂಟ್ ಎಷ್ಟು? 1, 7, 14 ಮತ್ತೆ 21, 28 ಹಿಂಗೋಗುತ್ತೆ. 8,000 ಉದ್ಯೋಗಗಳು ರೋಸ್ಟರ್ ಪಾಯಿಂಟ್ ಇರೋದು ಎಷ್ಟು? ಅಮಾಂಗ್ ದ 100 ಅಷ್ಟೇ, ವಿತ್ ಇನ್ ದ 100 ರೋಸ್ಟರ್ ಸಿಸ್ಟಮ್ ನಲ್ಲಿ 8,000 ಎಷ್ಟು ಸಾರಿ ರೊಟೇಷನ್ ಬರ್ತದೆ? ಆವಾಗ ಎಲ್ಲಾ ಜಾತಿಗೂ ಸಿಗುತ್ತಲ್ಲ. ಆರೋಗ್ಯ ಇಲಾಖೆಯಲ್ಲಿ ಕರೀತಾರೆ 1000 ಪೋಸ್ಟ್. ಈಗ ಕೃಷಿ ಇಲಾಖೆ ತಗೊಳ್ಳಿ, ಕೃಷಿ ಇಲಾಖೆಯಲ್ಲಿ ಈಗ ನಮಗೆ 586 ಪೋಸ್ಟ್ ಕರೆದಿದ್ದಾರೆ. ಒಂದೇ ಜಾತಿ ಕೊಟ್ಬಿಡಕ್ಕಾಗತ್ತಾ? ಎಲ್ಲರಿಗೂ ಈಕ್ವಲ್ ಆಗಿ ಸಿಗುತ್ತೆ ಒಳ ಮೀಸಲಾತಿ ಜಾರಿಗೊಳಿಸಿದ್ರೆ. ಇನ್ಫ್ಯಾಕ್ಟ್ ನ್ಯಾಯ ವಲಯ ಸಮುದಾಯಕ್ಕೂ ಕೂಡ ಸಿಗುತ್ತೆ, ಮಾದಿಗ ಸಮುದಾಯಕ್ಕೂ ಸಿಗುತ್ತೆ. ಯಾಕೆ ಅಂತಂದ್ರೆ ಈಗ ಅತಿ ಹೆಚ್ಚಿನ ಪಾಲು ಉದ್ಯೋಗಗಳ ಹೆಚ್ಚಿನ ಪಾಲು ಹೋಗ್ತಾ ಇರುವಂತದ್ದು ಬೋವಿ, ಲಂಬಾಣಿ, ಕೊರ್ಮ, ಕೊರ್ಚರ್ಗೆ. ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ವಲಯ ಸಮುದಾಯಕ್ಕೂ ಕೂಡ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 100 SI ಪೋಸ್ಟ್ಗಳನ್ನ ಕರೆದಿದ್ದಂತ ಸಂದರ್ಭದಲ್ಲಿ ಅದರಲ್ಲಿ 70ಕ್ಕೂ ಹೆಚ್ಚು SI ಪೋಸ್ಟ್ಗಳು ಬೋವಿ ಮತ್ತು ಲಂಬಾಣಿಗೆ ಹೋಗಿದೆ. ವಲಯರಿಗೂ ಕೂಡ 12, 15 ಸಿಕ್ಕಿದೆ. ಮಾದಿಗರಿಗೆ 7, 8 ಅಷ್ಟೇ. ಇದು ನಿಮಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಗೊತ್ತಿಲ್ವಾ? ಇದು ಯಾರಿಗೂ ಗೊತ್ತಿಲ್ಲ ಹೇಳಿ. ಆಟೆ ಯಾಕೆ ಸರ್ಕಾರಕ್ಕೆ? ಕಳೆದ ವರ್ಷ ಕರೆದಂತ SI ಪೋಸ್ಟ್ ಅಲ್ಲಿ ಯಾವ್ಯಾವ ಜಾತಿಯರು ಎಷ್ಟು ಆಯ್ಕೆ ಆಗಿದ್ದಾರೆ ಅಂತ ತಗೊಳ್ಳಿ, ನೋಡಿ. ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ನೋಡಿ, KPSC ರಿಪೋರ್ಟ್ ಚೆಕ್ ಮಾಡಿ. ಏನು ಗೊತ್ತಿಲ್ಲದೆ ಗೂಬೆ ತರ ಕೂತ್ಕೊಂಡು ಮಾತಾಡ್ತಾ ಇದ್ದೀನ? ಕೇವಲ 1,000 ಪೋಸ್ಟ್ಗೆ ಎಫೆಕ್ಟ್ ಆಗುವಂತಹ ಈ ರೋಸ್ಟರ್ ಬಿಂದುವನ್ನ 2,85,000ಕ್ಕೂ ಅನ್ವಯ ಆಗುತ್ತೆ ಅಂತ ಮಾದಿಗರದು ಒಂದು ಕಣ್ಣೋದ್ರೂ ಚಿಂತೆ ಇಲ್ಲ. ಅವ್ರು ಸಾಯ್ಲಿ ಅನ್ನೋ ಮಟ್ಟಕ್ಕೆ ದ್ವೇಷವನ್ನ ಸಾಧಿಸಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳಿದ್ರೆ ಇದು ಒಪ್ಪುವಂತ ಮಾತ? ಮಾದಿಗರು ಲಾಭಕ್ಕೋಸ್ಕರ ಮಾತ್ರ ಹೋರಾಟ. ದಲಿತ ಸಮುದಾಯಕ್ಕೆ ನಿಮ್ ಕೊಡುಗೆ ಏನು? ಮಿಸ್ಟರ್ ಭಾಸ್ಕರ್ ಪ್ರಸಾದ್, ದಲಿತ ಸಮುದಾಯಕ್ಕೆ ಕೊಡುಗೆ ಅಂದ್ರೆ ನಿಮ್ಮ ಅಪ್ಪನಿಗೆ ಹಣ ಎತ್ತಿದ್ದು ಮಗನೇ. ನೋಡಿ, ನಾನು ಯಾಕೆ ಅದನ್ನು ಓದೋ ಅಗತ್ಯ ಇರಲಿಲ್ಲ. ಯಾಕೆ ಅಂತಂದ್ರೆ ಇಂಥ ಹುಚ್ಚು ನನ್ನ ಮಕ್ಕಳು, ಇಂಥ ಸರಿಯಾಗಿ ಅಪ್ಪಮ್ಮನ ಸರಿಯಾಗಿ ಜನ್ಮ ತಾಳದೇ ಇದ್ದವರು, ಇಂಥ ನನ್ನ ಮಕ್ಕಳಿರೋದ್ರಿಂದಾನೇ ಈ ಸಮಾಜ ಈ ಮಟ್ಟಕ್ಕೆ ಬಂದು ನಿಂತಿರೋದು. ಇವರಿಗೆ ಸತ್ಯ ಏನು ಅಂತ ಅರ್ಥವೇ ಆಗ್ತಾ ಇಲ್ಲ. ಇಷ್ಟೊಂದೆಲ್ಲ ಕ್ಲಿಯರ್ ಆಗಿ ಮಕ್ಕಳು ಕೂರ್ಸ್ಕೊಂಡು ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀನಿ. ದಲಿತ ಸಮುದಾಯಕ್ಕೆ ನೀನ್ ಕೊಡುಗೆ ಏನು ಅಂತಾರೆ. ಇವರ ಅಪ್ಪನಿಗೆ ಹಣ ಎತ್ತಿದ್ರೆ ದಲಿತ ಸಮುದಾಯಕ್ಕೆ ಕೊಡುಗೆ ಕೊಟ್ಟಂಗೆ. ಈ ನನ್ನ ಮಕ್ಕಳು ಯಾವಾಗ ಸಾಯ್ತಾರೋ ಅವಾಗಲೇ ದಲಿತ ಸಮುದಾಯಕ್ಕೆ ಒಳ್ಳೆ ಕೊಡುಗೆ ಕೂಡ ಸಿಗೋದು. ಇಷ್ಟಿದೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ನಾವು ವಿವರಿಸಿದ್ದೀನಿ. ಸರ್ಕಾರ ಏನು ಮೋಸ ಮಾಡ್ತಿದೆ ಗೊತ್ತಿದೆ. ನಾವೆಲ್ಲ ಎಷ್ಟು ಒಂದಾಗಿ ಶಾಂತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಸ್ನೇಹಿತರೆ, ಈ ಹೋರಾಟವನ್ನ ನೀವುಗಳೇ ಮುಂಚೂಣಿಲಿ ನಿಂತು ಮುಂದುವರಿಸಬೇಕು. ಮೌನವಾದ ಪ್ರತಿಭಟನೆ ಮಾಡೋದಾದ್ರೆ, ಪಾದಯಾತ್ರೆ ಮಾಡೋದಾದ್ರೆ, ಅಥವಾ ಇನ್ಯಾವುದೇ ರೀತಿಯಾದಂತಹ ಕಾನೂನುಬದ್ಧವಾದಂತಹ ಕಾನೂನು ಉಲ್ಲಂಘನೆ ಮಾಡದೇ ಇರುವಂತಹ ಯಾವುದೇ ಹೋರಾಟವನ್ನು ಮಾಡೋದಾದ್ರೆ ವಿದ್ಯಾರ್ಥಿಗಳು ನೀವೇ ನಾಯಕತ್ವವನ್ನು ತಗೊಂಡು ನೀವು ಅದನ್ನು ಮುಂದುವರಿಸಬೇಕು. ನಮ್ಮ ಇಡೀ ಸಮುದಾಯದ ಎಲ್ಲ ಹಿರಿಯ ಹೋರಾಟಗಾರರು, ರಾಜಕಾರಣಿಗಳು ಮತ್ತೆ ಕಾನೂನು ಸಲಹೆಗಾರರು, ಏನು ನಮ್ಮ ಕಾನೂನು ತಂಡ ಕೂಡ ನಮ್ಮ ಜೊತೆಲಿ ಇದೆಯಲ್ಲ, ಅವರೆಲ್ಲರೂ ಕೂಡ ನಿಮಗೆ ಜೊತೆಯಲ್ಲಿ ಸಾಥ್ ಕೊಟ್ಕೊಂಡು ನಿಮಗೆ ಏನೇನು ಬೇಕು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಂಡು ನಿಮ್ ಜೊತೆಲಿ ಬರ್ತೀವಿ. ನಾಯಕತ್ವ ನಿಮ್ಮದು. ವಿದ್ಯಾರ್ಥಿಗಳು ಮಾತ್ರನೇ ಈ ಹೋರಾಟವನ್ನು ಮುಂದುವರಿಸಬೇಕು. ನಿಮ್ಮ ಹೋರಾಟಕ್ಕೆ ಮಣಿದೇ ಇರೋದ ಸರ್ಕಾರ ನಿಮ್ಮನ್ನ ಹೀಗೆ ಸತಾಯಿಸಿದ್ರೆ
ರಸ್ತೆಗಿಳಿಯುವಂಥದ್ದು, ವಿಧಾನಸೌಧಕ್ಕೆ ನುಗ್ಗುವಂಥದ್ದು, ಮಿನಿಸ್ಟರ್ಗಳು ಎಲ್ಲಿ ಬಂದ್ರು ಅಲ್ಲಿ ಘೆರಾವ್ ಮಾಡುವಂಥದ್ದು, ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥದ್ದು, ಇಂಥ ಯಾವುದೇ ಕಾನೂನು ಭಂಗ ಚಳವಳಿಗಳಿತ್ತು ಅಂದ್ರೆ ಅದನ್ನ ನಾವು ಮಾಡ್ತೀವಿ. ಕೇಸ್ ಹಾಕ್ಸ್ಕೊಳ್ಳೋದಕ್ಕೋ, ಜೈಲ್ಗೆ ಹೋಗೋದಕ್ಕೋ, ಮಗದೊಂದಕ್ಕೋ, ಅಥವಾ ಪೊಲೀಸರು ಲಾಠಿ ನೆಟ್ಕೋ, ಬೂಟ್ ನೆಟ್ಕೋ, ಗುಂಡು ನೆಟ್ಕೋ ಸತ್ತೋಗೋದಕ್ಕೆ ನಾವು ರೆಡಿ ಆಗ್ತೀವಿ. ವಿದ್ಯಾರ್ಥಿಗಳು ಶಾಂತಿಯುತವಾದಂತಹ ಯಾವುದೇ ರೀತಿಯಾದಂತಹ ನೀವು ಪ್ರತಿಭಟನೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಶಾಂತಿಯುತ ಪ್ರತಿಭಟನೆಯನ್ನ ನಿಮ್ಮದೇ ಲೀಡರ್ಶಿಪ್ ನಲ್ಲಿ ನೀವು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಲೀಡ್ ಮಾಡೋ ಮಟ್ಟಕ್ಕೆ ನಾವು ಬರ್ಕೂಡ್ದು. ವಿದ್ಯಾರ್ಥಿ ಶಕ್ತಿ ಅಂದ್ರೆ ಬಹಳ ದೊಡ್ಡ ಶಕ್ತಿ. ಇಡೀ ಜಗತ್ತಿನಾದ್ಯಂತ ನೋಡ್ತಾ ಇದೀವಿ ವಿದ್ಯಾರ್ಥಿ ಶಕ್ತಿ ಬೀದಿಗಿಳಿತು ಅಂದ್ರೆ ಏನೆಲ್ಲ ಆಗ್ತದೆ ಅಂತ. ಸೊ ಹಾಗಾಗಿ ನಮ್ಮ ಇಡೀ ತಂಡ ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆ ಮಾತಾಡಿ ನಾಳೆ ಅಥವಾ ನಾಡಿದ್ದೊಳಗಡೆ ಒಂದು ಡೇಟ್ ಅನ್ನ ಆದಷ್ಟು ಬೇಗ, ಒಂದೆರಡು ಡೇ ಬೈ ಡೇ ಅಷ್ಟೇ, ಇದು ವಾರಗಟ್ಟಲೆ ಕಾಯಲಿಲ್ಲ, ಒಳಗಡೆ ಬಹುಶಃ ಚಿತ್ರದುರ್ಗ ಅಥವಾ ಮೈಸೂರಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿ ಮಿತ್ರರ ಸಭೆಯನ್ನ ಸೇರಿ ಮುಂದಿನ ಹೋರಾಟ ಹೇಗಿರಬೇಕು ಅಂತ ರೂಪುಗೊಳಿಸೋಣ. ಇದು ವಾರ್ನಿಂಗ್ ಅನ್ಕೊಳ್ಳಿ, ಮಾದಿಗ ಸಮುದಾಯದ ವಿದ್ಯಾರ್ಥಿ ಮಿತ್ರರಿಗೆ ವಾರ್ನಿಂಗ್ ಅನ್ಕೊಳ್ಳಿ. ಇದು ನಿಮ್ಮ ಅಸ್ತಿತ್ವದ ಪ್ರಶ್ನೆ, ನಿಮ್ಮ ಭವಿಷ್ಯದ ಪ್ರಶ್ನೆ. ನಿಮ್ಮನ್ನ ಈ ಮಟ್ಟಕ್ಕೆ ಕಷ್ಟ ಬಿದ್ದು ಓದಿಸಿ ಬೆಳೆಸಂತಹ ನಿಮ್ಮ ತಂದೆ ತಾಯಿಯರ ಕನಸಿನ ಪ್ರಶ್ನೆ. ನಾಳೆ ದಿವಸ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ, ನಿಮ್ಮ ಭವಿಷ್ಯ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಕಟ್ಕೋತಿರಲ್ಲ ಸಂಸಾರ, ಅದರ ಪ್ರಶ್ನೆ. ಇದನ್ನ ಕಾಪಾಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ನಿಮ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ನಿಮ್ಮನ್ನ ಉದ್ಧರಿಸೋದಕ್ಕೂ ಯಾವನೋ ಮಹಾತ್ಮ ಹುಟ್ಟು ಬರಲ್ಲ, ನಿಮ್ಮ ವಿಮೋಚನೆಗಳನ್ನ ನೀವೇ ಮಾಡ್ಕೋಬೇಕು ಅಂತ. ಹಾಗೆ ತುಂಬಾ ಜನ ನಿನ್ನೆಯಿಂದ ಫೋನ್ ಮಾಡಿ ಅಳುತ್ತಾರ್ರಿ, ನಿನ್ನೆಯಿಂದ ಫೋನ್ ಮಾಡಿ ಅಳುತ್ತಾರೆ. ನಾವ್ ಎಷ್ಟು ಆಕಾಂಕ್ಷಿಗಳಾಗಿದ್ವಿ, ಈ ಒಂದು ಕೃಷಿ ಇಲಾಖೆನಲ್ಲಿ ನಮಗೆ ಒಳ ಮೀಸಲಾತಿ ಬಂದು ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ ಅಣ್ಣ ಸಾರ್ ಅಂತ ಗೊಳೋ ಅಂತ ಅಳುತ್ತಾರೆ. ಏನ್ ಮಾಡಕ್ಕಾಗತ್ತೆ? ನಾನು ತುಂಬಾ ಕೋಪದಿಂದ ಅವ್ರಿಗೆ ರಿಪೀಟ್ ಮಾಡಿದೆ, ನೋಡಪ್ಪ, ನನ್ನನ್ನು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಾನು MLA ಅಲ್ಲ, ನಾನು ಮಿನಿಸ್ಟರ್ ಅಲ್ಲ, ನಾನು CM ಅಲ್ಲ, ನಾನು ಯಾವನೂ ಅಲ್ಲ. ನಾನು ಸಾಧಾರಣ ಒಬ್ಬ ಹೋರಾಟಗಾರ. ಒಂದಿಷ್ಟು ನಿಮ್ಗಿನ್ನ ಹೆಚ್ಚಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಗಿನ್ನ ಹೆಚ್ಚಾಗಿ ನಾನು ಸಮಯ ಕೊಡ್ತಾ ಇದ್ದೀನಿ, ನಿಮ್ಗಿನ್ನ ಹೆಚ್ಚಾಗಿ ಸ್ವಲ್ಪ ಶ್ರಮವನ್ನು ವಹಿಸ್ತಾ ಇದ್ದೀನಿ. ಅದ್ರ ರಿಸಲ್ಟ್ ಅನ್ನು ಅನುಭವಿಸ್ತಾ ಇದ್ದೀನಿ. ಅದರಿಂದ ಆಗ್ತಾ ಇರೋ ಸೈಡ್ ಎಫೆಕ್ಟ್ ಏನು ಅಂತ ಅದು ಅನುಭವಿಸ್ತಾ ಇದ್ದೀನಿ. ನನಗೆ ಪದೇ ನನ್ನೇ ಕೇಳೋದ್ರಿಂದ ಏನ್ ಸಿಗುತ್ತೆ? ಹೋಗಿ ಸರ್ಕಾರವನ್ನ ಕೇಳಿ, ಮುಖ್ಯಮಂತ್ರಿಗೆ ಫೋನ್ ಮಾಡಿ, ನಮ್ಮ ಸಚಿವರುಗಳಿಗೆ ಫೋನ್ ಮಾಡಿ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಬರೀ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ಇವತ್ತು ನಾನು ತಾಳ್ಮೆ ಗೆಟ್ಟು ಇವತ್ತಿಗೆ ಮಾತಾಡ್ತಾ ಇದ್ದೀನಿ. ಇನ್ನು 2-3 ದಿವಸದಲ್ಲಿ ನಾವೆಲ್ಲರೂ ಕೂಡ ಎಲ್ಲರೂ ಮೈಸೂರು ಅಥವಾ ಚಿತ್ರದುರ್ಗದಲ್ಲಿ ಒಂದು ಸಭೆಯನ್ನ ಕರೆಯೋಣ. ಇನ್ನು 2 ದಿವಸದಲ್ಲಿ ದಿನಾಂಕ ನಿಗದಿಪಡಿಸಿ ಅಂತ ನೀವು ಕೇಳ್ತಾ ಇದ್ದೀರಾ. ದೇವ, ದಿನಾಂಕ ನಾನೊಬ್ಬನಲ್ಲ, ಒನ್ ಸೈಡೆಡ್ ಅಲ್ಲ ಇದು. ನಾವಿಡೀ ನಮ್ಮ ತಂಡದವರ ಮತ್ತೆ ಹಿರಿಯರೆಲ್ಲರೂ ಕೂಡ ಒಂದು ಒಪಿನಿಯನ್ ತಗೊಂಡು ದಿನಾಂಕ ನಾಳೆ ನಾಡ್ದು ಅಷ್ಟರಲ್ಲೇ ಹೇಳ್ತೀವಿ. ನಾವು 2 ದಿವಸದಲ್ಲಿ ಹೇಳ್ತೀವಿ. 24 ತಾರೀಕು ಒಳಗಡೆನೆ ಹೇಳ್ತೀವಿ. ಯಾಕಂದ್ರೆ 24ನೇ ತಾರೀಕು ಈ ಸರ್ಕಾರ ಟೆಕ್ನಿಕಲ್ ಏನು ಸಮಿತಿಯನ್ನು ಮಾಡಿದೆಯಲ್ಲ, ತಾಂತ್ರಿಕ ಸಮಿತಿ, ಅವರಿಂದ ವರದಿ ತಗೋತದೆ. ಆ ವರದಿ ತಗೊಂಡು ಅವ್ರು ಜಾರಿ ಮಾಡ್ಬೇಕು. ಈ ಕೃಷಿಗೆ ಸಂಬಂಧಪಟ್ಟಂತ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಕಾಲ್ ಫಾರ್ಮ್ ಮಾಡಿದಾರಲ್ಲ, ಅದರಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಬೇಕು. ಹಾಗಾಗಿ 24ನೇ ತಾರೀಕಿನ ಒಳಗೇನೆ ನಾವು ಸಭೆ ಸೇರಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ. ನೀವೇನಾದ್ರೂ ಈ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ನೇಮಕಾತಿಗಳನ್ನ ಒಳ ಮೀಸಲಾತಿ ಇಲ್ದ ರೀತಿಯಲ್ಲಿ ನೀವು ತರೋದು ಇಲ್ಲಿ ರಕ್ತ ಕ್ರಾಂತಿ ಆಗುತ್ತೆ. ಈ ನಾಡಿನಲ್ಲಿ ರಕ್ತ ಕ್ರಾಂತಿ ಅಂದ್ರೆ ಪದೇ ಹೇಳ್ತಾ ಇದ್ದೀನಿ, ನಾವು ಯಾವನ್ನೋ ತಲೆ ಕತ್ತರಿಸೋದಲ್ಲ. ನಮ್ಮ ಎದೆಯ ರಕ್ತವನ್ನ ನಾವು ಬಸ್ಲಿಕ್ಕೆ ರೆಡಿ ಆಗ್ತೀವಿ. ಆಮೇಲೆ ಅದರ ಪರಿಣಾಮವನ್ನು ಈ ಸರ್ಕಾರ ನೋಡ್ಲಿ. ಈ ತಾಕತ್ತಿದ್ರೆ ಈ ಸರ್ಕಾರಕ್ಕೆ ಅದ್ರ ರಿಸಲ್ಟ್ ಅನ್ನು ಎದುರಿಸಲಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ನನಗೆ ಮುಖ್ಯ ಆಗ್ತದೆ. ನಾನು ಫೋನ್ ಲೈನ್ ಆನ್ ಮಾಡ್ತೀನಿ. ಬಹುಶಃ ತುಂಬಾ ಕಾಲ್ ಬರ್ತಾ ಇದೆ, ಅವಾಗಿಂದ ತುಂಬಾ ಕಾಲ್ ಬರ್ತಾ ಇದೆ. ಈ AC ರೂಮಲ್ಲೂ ಕೂಡ ಇಷ್ಟು ಬೆವ್ತಿದ್ದೀನಿ ಅಂತಂದ್ರೆ ನನ್ನ ಮನಸ್ಥಿತಿ ಏನು ಅಂತ ನೀವು ಯೋಚನೆ ಮಾಡಿ. ತುಂಬಾ ಕಾಲ್ ಬರ್ತಾ ಇದೆ, ನಿಮ್ ಕಾಲ್ಗಳು ಅಟೆಂಡ್ ಮಾಡ್ತೀನಿ, ಮಾತಾಡೋಣ. ಹಲೋ 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 ಮಾಡಿ, ಕಾಲ್ ಮಾಡಿ ಮಾತಾಡೋಣ. ಅಥವಾ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಅವರಿಗೆ ಒಂದು ಕಾಲ್ ತಗೊಳಕ್ ಪ್ರಯತ್ನ ಮಾಡ್ತೀನಿ, ನೋಡೋಣ. ಹಲೋ 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 ನಾಗೇಶ್, ಹೇಳಿ ನಾಗೇಶ್. ಅದೇ ಈಗ ಕೃಷಿ ಇಲಾಖೆ ನೇಮಕಾತಿ ಪ್ರಕ್ರಿಯೆಗೆ ನೋಟಿಫಿಕೇಶನ್ ಆಗಿರೋದು ಕೇಳಿ ತುಂಬಾ ಸಾಕಾಯ್ತು. ಈಗ ಪದೇ ಈ ಸಭೆಗಳಾದಾಗೆಲ್ಲ ಬಂದು ಹೊರಗಡೆ ಬಂದು ಮೈಕ್ ಮುಂದೆ ನಿಂತ್ಕೊಂಡು ಯಾವುದೇ ನೇಮಕಾತಿ ಪ್ರಕ್ರಿಯೆಗಳು ಆಗಲ್ಲ ಅಂತ ಹೇಳ್ಬಿಟ್ಟು
ನಮ್ಮ ತಿಮ್ಮಾಪುರ ಸಾಹೇಬ್ರು KH ಸಾಹೇಬ್ರು ಆಂಜನೇಯರ ಕೈಯಲ್ಲಿ ಹೇಳಿಸ್ತಾ ಹೌದು. ಈಗ ಈಗ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತುರ್ತಾಗಿ ಅವರೇ ರಿಯಾಕ್ಟ್ ಮಾಡ್ಬೇಕು. ಸತ್ಯವಲ್ಲ. ಯಾಕಂದ್ರೆ ಇಡೀ ನಾವು ಆಕ್ರೋಶಗೊಂಡು ಹೋರಾಟಕ್ಕೆ ಮುಂದಕ್ಕೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮ್ಮ ಸಮುದಾಯವನ್ನ ಅವಾಯ್ಡ್ ಮಾಡ್ತಿದ್ದು ಇದೇ ನಮ್ಮ ಸಮುದಾಯದ ಮಂತ್ರಿಗಳು ಮತ್ತು ಆಂಜನೇಯ ಸಾಹೇಬ್ರೆ. ಹೌದು. ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಸರ್ಕಾರ ಮಾಡ್ಬಿಟ್ಟಿದೆ. ಆಮೇಲೆ ಇದು ನಮ್ಗೂ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ, ಎಕ್ಸ್ಪೆಕ್ಟೆಡ್. ಈ ತರದ್ದು ನಿರೀಕ್ಷೆ ಇದ್ದಾಗ ಕೂಡ ಇವರು ನಮ್ಮನ್ನ ಸಂಭಾಳಿಸ್ಕೊಂಡ್ ಬರ್ತಾ ಇದ್ರು. ಕಟ್ಟ ಕಡೆದಾಗಿ ಎಲೆಕ್ಷನ್ಗಳು ಮುಗಿದ್ಬಿಡ್ಲಿ, ಯಾವುದೇ ಒಂದೇ ಒಂದ್ ಪೋಸ್ಟ್ ಅನ್ನು ಕೂಡ ನಾವು ತುಂಬಲ್ಲ ಅಂತ ಹೇಳ್ತಿದ್ರು. ಈಗ ನೋಟಿಫಿಕೇಶನ್ ಆಗಿದೆ. ಇದಕ್ಕೆ ನಮ್ಮ ಸಮುದಾಯದ ಮಂತ್ರಿಗಳು ಮುಖ್ಯವಾಗಿ ಆನ್ಸರಬಲ್. ಈಗ ನಾಗೇಶ್ ಏನಂದ್ರೆ ನಮ್ಮ ಸಮುದಾಯದ ಮಂತ್ರಿಗಳನ್ನ ನಾವು ಭೇಟಿ ಮಾಡೋದು, ಮಾತಾಡೋದು, ಅದು ಮಾಡೋಣ ಸರಿ. ಆದ್ರೆ ಹಾಗಂತ ನಾವು ಕೈ ಕಟ್ಕೊಂಡು ಕೂರಂಗಿಲ್ವಲ್ಲ. ಈಗ ನಮ್ಮ ಜವಾಬ್ದಾರಿ, ನಮ್ಮ ಭವಿಷ್ಯ ನಮ್ಮ ಕೈನಲ್ಲಿ ಇದೆ. ನಮ್ಮ ಭವಿಷ್ಯವನ್ನ ಮೋರಿಗೆ ಚೆಲ್ಲುವಂತದ್ದು ಅಥವಾ ಅದನ್ನ ತಗೊಂಡೋಗಿ ಉದ್ಧಾರ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಲಿ ಇರುವಾಗ ನಾವು ನಮ್ಮದೇ ಆದ ಪ್ರಯತ್ನವನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯ ಅಗತ್ಯ ನಮ್ಮ ಕಣ್ಣು ಮುಂದೆ ಇದೆ. ಈಗ ಈ ಒಂದು ಹೋರಾಟದ ನೇತೃತ್ವನ ವಿದ್ಯಾರ್ಥಿಗಳು ಮತ್ತು ಯುವಕರೇ ಮುಂದೆ ನಿಂತು ನಡೆಸಬೇಕು. ನಾವು ನಮ್ಮ ಕೈಲಾದಂತಹ ಎಲ್ಲ ಸಲಹೆಗಳನ್ನು ಅಥವಾ ಸಹಕಾರವನ್ನು ನೀಡುವಂತ ಕೆಲಸವನ್ನ ಮಾಡಬೇಕು. ನಾವೇ ಬೀದಿಗೆ ನಿಂತು ನಾವೇ ಹೋರಾಟ ಮಾಡಿ ನಾವೇ ಲೀಡರ್ ಅದಾಗಬಾರದು ಅನ್ನೋದು ನನ್ನ ಅಭಿಪ್ರಾಯ. ಆದಷ್ಟು ಬೇಗ 24ನೇ ತಾರೀಕು ಏನು ಟೆಕ್ನಿಕಲ್ ಸಮಿತಿ ವರದಿಯನ್ನು ಕೊಡೋದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕದ ಯುವಜನರು ಒಂದು ಕಡೆ ಸೇರಿ ನಾವು ಈ ಸರ್ಕಾರಕ್ಕೆ ಆ ಮೂಲಕ ಎಚ್ಚರಿಕೆ ಕೊಟ್ಟು, ನೀವು ಈ ಕೃಷಿ ಇಲಾಖೆಯ ನೇಮಕಾತಿಗಳನ್ನ ಒಳ ಮೀಸಲಾತಿ ಅನ್ವಯಿಸಿ ಮಾಡದೆ ಹೋದ್ರೆ ಇಲ್ಲೊಂದು ಕ್ರಾಂತಿ ಆಗುತ್ತೆ, ನಿಮ್ಮ ಚೇರ್ ಅಳ್ಳಾಡುತ್ತೆ ಅನ್ನುವಂತ ಸಂದೇಶವನ್ನು ಕೊಡಬೇಕಾಗ್ತದೆ. ಅದರ ನೇತೃತ್ವಗಳನ್ನ ನೀವುಗಳೇ ವಹಿಸಬೇಕು. ಹೌದಾ? ಇಲ್ಲ, ಈಗ ತುರ್ತಾಗಿ ನಾವು ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾ ಇದೀವಿ. ಈಗ ನಾವೆಲ್ಲ ಯುವ ಸಮೂಹದ ಮತ್ತೆ ವಿದ್ಯಾರ್ಥಿ ಒಕ್ಕೂಟದವ್ರು ಎಲ್ಲಾರ ಕಡೆ ಮಾತಾಡ್ತಾ ಇದೀವಿ. ಈಗ ತುರ್ತಾಗಿ ನೀವು ಕೂಡ ನಮ್ ಜೊತೆ ಸಹಕರಿಸಿದ್ರೆ ನಾವೆಲ್ಲ ಒಂದ್ ಕಡೆ ಸಭೆ ಸೇರಿ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ನಿರ್ಣಯ ತಗೋಬಹುದು ಅನ್ನೋದ್ರ ಬಗ್ಗೆ ನೀವು ಒಂದಿಷ್ಟು ಮಾರ್ಗದರ್ಶನ ನೀಡಿದ್ರೆ ಅದಕ್ಕೆ ರೂಪುರೇಷೆಗಳನ್ನ ತುರ್ತಾಗಿ ರೂಪಿಸೋದು ಖಂಡಿತ. ಇನ್ 2 ದಿವಸದಲ್ಲಿ ಮೈಸೂರು ಅಥವಾ ಚಿತ್ರದುರ್ಗದಲ್ಲಿ ನಾವೆಲ್ಲ ಸೇರುವಂತ ಕೆಲಸವನ್ನ ನಾವು ಎಲ್ಲರೂ ಮಾತಾಡ್ಕೊಂಡು ಮಾಡೋಣ. ಆಗ್ಬೋದಾ? ಆಗ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಸರ್, ನಮಸ್ಕಾರ. ಭಾಸ್ಕರ್ ಪ್ರಸಾದ್ ಲೈವ್ ಇಂದ ಮಾತಾಡ್ತಿದ್ದೀನಿ. ನಮಸ್ಕಾರ ಸರ್. ಈಗ ಸರ್ಕಾರ 24ನೇ ತಾರೀಕು ತಾಂತ್ರಿಕ ಸಮಿತಿಯ ಒಪ್ಪಿಗೆಯನ್ನ ಪಡೆದು ಒಳ ಮೀಸಲಾತಿ ಜಾರಿಗೊಳಿಸೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ನಿನ್ನೆ 18ನೇ ತಾರೀಕು ರಾತ್ರೋರಾತ್ರಿ ನೋಟಿಫಿಕೇಶನ್ಗಳನ್ನ ಹೊರಡಿಸಿ ಕೃಷಿ ಇಲಾಖೆ 586 ಪೋಸ್ಟ್ಗಳನ್ನ ತುಂಬಿಕೊಟ್ಟಿದೆ. ಇಂಥ ನಮಕ್ ಹರಾಮ್ ಸರ್ಕಾರಕ್ಕೆ ನಾವೀಗ ಏನ್ ಮಾಡಬೇಕು, ನಮ್ಮ ಜವಾಬ್ದಾರಿ ಏನು, ನಮ್ಮ ಮುಂದಿನ ಸ್ಟೆಪ್ ಏನಿರಬೇಕು ಅಂತ ನಮ್ಮ ವಿದ್ಯಾರ್ಥಿ ಮಿತ್ರಗಳಿಗೆ ಹೇಳ್ತೀರಿ ನೀವು. ಅಲ್ಲ, ಈ ಇಶ್ಯೂನಿಂದ ಸ್ವಲ್ಪ ಹೊರಗೆ ಹೋಗಿ ಮಾತಾಡೋದಾದ್ರೆ, ಅಲ್ಲಿ ಡಿಲಿಮಿಟೇಷನ್ ಬಿಲ್ ಬಂತಲ್ಲ, ಡಿಲಿಮಿಟೇಷನ್ ಬಿಲ್ ಮತ್ತೆ ಮಹಿಳಾ ಮೀಸಲಾತಿ ಬಿಲ್ ಬಂತಲ್ಲ, ಇವರೆಲ್ಲ ಮಹಾದ್ರೋಹ ಅನ್ನಂಗೆ ಮಾತಾಡಿದ್ರಲ್ಲ. ಇನ್ ದ ಸೆನ್ಸ್ ಅಂದ್ರೆ ದೊಡ್ಡ ಇಶ್ಯೂ, ಅದು ದೊಡ್ಡ ಕ್ಯಾನ್ವಾಸ್ ಇಟ್ಕೊಂಡು ಮಾತಾಡಿದ್ರು. ಹೌದು. ಇವರು ಸಣ್ಣ ಸಣ್ಣ ವಿಷಯಗಳಲ್ಲಿ ನ್ಯಾಯದಾನ ಕೊಡಕ್ ಕಡಿಯಿಲ್ಲ ಅಂತಂದ್ರೆ, ಈ ಕಡೆ ಒಂದ್ ಕಡೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ, ಇನ್ನೊಂದ್ ಕಡೆ 2022 ಆಕ್ಟ್ ನ ಜೀವಂತವಾಗಿ ಇಟ್ಟಿದ್ದಾರೆ. ಅಂದ್ರೆ 17% ಹೊಸ ಆಕ್ಟ್ ನ ತಂದಿದ್ದಾರೆ 17%ಗೆ. ಮತ್ತೆ ಒಳ ಮೀಸಲಾತಿ ಜಾರಿ ಮಾಡೇನೆ ನಾವು ಹೊಸ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಅಂತ ದಿನ ಬೆಳಗ್ಗೆ ಆದ್ರೆ ಹೇಳ್ತಾ ಇದಾರೆ ಸಚಿವರುಗಳು. ಅಂದ್ರೆ ಇವ್ರ ಸ್ಟ್ಯಾಂಡರ್ಡ್ ಏನಿದೆ ನೋಡ್ರಿ, ಸರ್ಕಾರದ ಸ್ಟ್ಯಾಂಡರ್ಡ್ ಅಥವಾ ಸಚಿವರ ಅವರ ಡಬಲ್ ಸ್ಟ್ಯಾಂಡರ್ಡ್ಗಳು. ಈ ಸಮುದಾಯ ಅಂದ್ರೆ ಏನಂತ ಕಂಡಿದ್ದಾರೆ ಅಂತ ಅದೇ ಸರ್ ಹೇಳ್ಬೇಕು, ತಾವೇ ಹೇಳ್ಬೇಕು. ಸಮಾಜ ಕಾಯ್ತಾ ಇದೆ. ನಾವೇನ್ ಮಾಡ್ಬೇಕೀಗ? ಈಗ ಮೊದಲನೇ ಸಾರಿ ನಾವು ಬೀದಿಗಿಳಿದಾಗ ಕೆಲವೊಂದು ನ್ಯೂನ್ಯತೆಗಳು ನಮ್ದೇ ತಪ್ಪಿರ್ಬೋದು, ಸಮಾಜದ್ದು ಇರ್ಬೋದು, ಎಲ್ಲರದ್ದು ಇರ್ಬೋದು. ಅದ್ ಹಂಗ್ ಮಾಡೋದ್ ಬೇಡ, ಇದ್ ಹಿಂಗ್ ಮಾಡೋದ್ ಬೇಡ, ಇಷ್ಟು ಶಾಂತಿಯಿಂದ ಹೋಗಿ ಅಷ್ಟು ಆಕ್ರೋಶ ಬೇಡ ಎಲ್ಲ ಹೇಳ್ತಾ ಇದ್ರು. ಈಗ ಹಾಗೆ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಇದ್ದೀವಾ ಅಥವಾ ಏನ್ ಬೇಕಾದ್ರೂ ಅಂದ್ರೆ ಅಟ್ ಎನಿ ಕಾಸ್ಟ್ ಅಂತೀವಲ್ಲ, ಹಂಗೆ ಯಾವುದೇ ಹಂತಕ್ಕಾದ್ರೂ ತಲುಪಿ ಏನ್ ಬೇಕಾದ್ರೂ ಮಾಡುವ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವ. ಈ ಸಮಾಜ ಇವತ್ತು ಈ ನಿಟ್ಟಿನಲ್ಲಿ ನಿರ್ಣಯ ಕೈಗೊಳ್ಬೇಕಾ ಬೇಡವಾ? ಅಲ್ಲ, ಆಕ್ಚುಲಿ ಬೆಳವಣಿಗೆಗಳೆಲ್ಲ ಗೊತ್ತೇ ಇದೆ. ಈ ಹೋರಾಟದ
ಅಂದ್ರೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂದ್ರೆ ಇದೊಂಥರ ಬೇರೆ ತರದ ಒಂದು ಸಂಘರ್ಷ ಕೇಳಿಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿತ್ತಲ್ಲ. ಹಾ ಹಾ ಆ ಬೇಡ ಸಂಘರ್ಷ ಬೇಡ ಅಂತಕ್ಕಂತ ಒಂದು ವಿವೇಕದ ನಿಲುವನ್ನ ಈ ಸಮುದಾಯ ತಗೊಂಡು ಈ ಸಮುದಾಯದ ಹೋರಾಟಗಾರರು ನಿಮ್ಮನ್ನೆಲ್ಲ ಮಾನ್ಯ KH ಮುನಿಯಪ್ಪನವರು ಆಹಾರ ನಾಗರಿಕ ಸಚಿವರು ಏನಿದ್ದಾರೆ ಅವರು ಕರೆಸಿ ಮತ್ತೆ ಉಳಿದಿರ್ತಕ್ಕಂತ ಎಲ್ಲ ಈ ಸಮುದಾಯದ ಸಚಿವರುಗಳು ಮತ್ತೆ ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂತ ನಾಯಕರೆಲ್ಲ ಕರೆಸಿ ಮಾದಾರಮ್ಮ ಆಸ್ಪತ್ರೆಯಲ್ಲಿ ಆಗಸ್ಟ್ 3ನೇ ತಾರೀಕು ಒಂದು ಮೀಟಿಂಗ್ ಮಾಡಿ ಇಲ್ಲ ಈ ಹೋರಾಟ ಸದ್ಯಕ್ಕೆ ಈ ಸರ್ಕಾರ ಒಂದು ಲಾಜಿಕಲ್ ಎಂಡ್ ಕೊಡ್ತದ ಈ ಇಶ್ಯೂಗೆ, ನೀವು ದಯಮಾಡಿ ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ, ಇದು ಬೇರೆ ದಿಕ್ಕನ್ನ ಬೇರೆ ಸ್ವರೂಪ ಪಡ್ಕೊಳ್ಳೋದ್ ಬೇಡ ಅಂತಂದೇಳಿ ಸಮಾಧಾನ ಮಾಡಿ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಗೆ ಬರ್ತಾ ಇದೆ. ಅವರೆಲ್ಲ ಹಿರಿಯರ ಮಾತಿಗೆ ಹೋಗ್ಬಿಟ್ಟು ಹೋರಾಟಗಾರರು ಆಲ್ಮೋಸ್ಟ್ ಎಲ್ಲ ಈ 1.5 ತಿಂಗಳು ಸ್ತಬ್ಧವಾಗಿದ್ರು ಅಲ್ವಾ. ನಾವು ಬೆಲೆ ಕೊಟ್ಟಿದ್ದೇವೆ. ಈ ಸಮುದಾಯದ ಕ್ರೆಡಿಬಿಲಿಟಿನೂ ಕೂಡ ಹಾಳಾಗಬಾರ್ದು. ಇದು ಹೋರಾಟದ ಸಂಘರ್ಷ ಅಷ್ಟೇನೆ ಅಥವಾ ಸಂಘರ್ಷಮಯ ವಾತಾವರಣಕ್ಕೆ ಈ ಸಮುದಾಯ ಯಾವತ್ತು ಮುಂದಾಗಲ್ಲ. ಒಂದು ಹೋರಾಟದ ಲೆಗಸಿ ಡಿಪ್ಲೊಮೆಸಿ ಎಲ್ಲದನ್ನು ಉಳಿಸ್ಕೊಂಡೇ 35 ವರ್ಷ ಹೋರಾಟ ಕಟ್ಟಿದೆ. ಇನ್ನ ಸ್ವತಃ ಸಚಿವರುಗಳು ಸ್ವತಃ ಈ ಸಮುದಾಯದ ನಾಯಕರುಗಳು ರಾಜಕೀಯ ನಾಯಕರುಗಳು ಎಲ್ಲರೂ ಕರೆದು ಎಲ್ಲಾ ಸಂಘಟನೆಯ ನಾಯಕರನ್ನ ವಿಶೇಷವಾಗಿ ನಿಮ್ಮನ್ನು ಕೂಡ ಕರೆದು ನಮ್ಮನ್ನೆಲ್ಲ ಕರೆದು ಒಂದು ಮಾದಾರ ಮಹಾಸಭಾದಲ್ಲಿ ಕೂತು ಇಲ್ಲ ಇದು 6ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬರ್ತದೆ, ಆಮೇಲೆ ಅದು 12ಕ್ಕೆ ಹೋಯ್ತು, 12ರ ಹೋರಾಟ ಆಯ್ತು, ಆಮೇಲೆ 17ಕ್ಕೆ ಹೋಯ್ತು, 17ರಿಂದ 27ಕ್ಕೇನ ಬಂತು, 27ರಿಂದ ಈಗ ನೆಕ್ಸ್ಟ್ ಈ ಮಂತ್ 24ಕ್ಕೆ ಬಂದಿದೆ. ಇದ್ರ ಮಧ್ಯೆ ಇವ್ರು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಗಳನ್ನ ಶುರು ಮಾಡ್ತಾರೆ. ಈ ಹಿಂದೆ ಕೂಡ ಮಾಡಿದ್ದಾರೆ, ಸಣ್ಣದಾಗಿ ಮಾಡಿದ್ರು, 10, 12 ಹಿಂಗ್ ಮಾಡಿದ್ರು, ಈಗ ಮಾಡಿದ್ದಾರೆ. ಬಹುಶಃ ಏನಪ್ಪ ಈ ಸರ್ಕಾರಕ್ಕೆ ಏನ್ ಉದ್ದೇಶಪೂರ್ವಕವಾಗಿ ಬಹುಶಃ ಆರಂಭದಿಂದಲೂ ನಾವ್ ಹೇಳ್ತಾ ಬಂದಿದೀವಿ, ಒಂದು ಆಡಳಿತಾತ್ಮಕ ಉಪಕ್ರಮಗಳು ಯಾವುದೇ ವಿಷಯದಲ್ಲಿ ತಗೊಂಡ್ರೆ ಕಾಲ್ ಮೇಲೆ ಕಲ್ಲ ತಗೊಂಡ ಕೆಲಸ ಮಾಡ್ತಾ ಇದೆ. ಮತ್ತೆ ಒಂದು ಪಕ್ಷ ಆಗಿ ಕಾಂಗ್ರೆಸ್ ತನ್ನ ನೆಲೆನ ದೇಶಾದ್ಯಂತ ಕಳ್ಕೊಂಡ ಮೇಲೂ ಉಳ್ಕೊಂಡಿರತಕ್ಕಂತ ಕರ್ನಾಟಕದಲ್ಲಾದ್ರೂ ಒಂದು ಭದ್ರ ನೆಲೆ ಉಳಿಸ್ಕೊಳ್ತಂದ್ರೆ ಆ ಒಂದು ಆಲೋಚನೆಗಳು ಯಾರು ಹೈಕಮಾಂಡ್ಗೂ ಇದ್ದಂಗಿಲ್ಲ, ಲೋಕಮಾಂಡ್ಗೂ ಇದ್ದಂಗಿಲ್ಲ, ಇಲ್ಲಿರ್ತಕ್ಕಂತ ಈ ಸಮುದಾಯದ ನಾಯಕರುಗಳಿಗೂ ಇಲ್ಲ, ಮತ್ತೆ ನಮ್ಮ ಸಹೋದರ ಸಮುದಾಯದ ನಾಯಕರುಗಳಿಗಿಲ್ಲ ಅಂತಂದ್ರೆ ಅಕ್ಷರಶಃ ಈ ಸಮುದಾಯನ ಇನ್ನ ಈ ಸಹನೆ ಕಟ್ಟೆ ಹೊಡೆದಿರ್ತಕ್ಕಂಥ ಈ ಸಮುದಾಯನ ಬಹುಶಃ ಇದು ರಿಸಲ್ಟ್ಗಳು ಇನ್ ದ ಸೆನ್ಸ್ ಏನೋ ಓವರ್ ನೈಟ್ ನಾವೇನೋ ಬೇರೆ ತರದ ಏನಪ್ಪಾ ಕಾನೂನ ವ್ಯವಸ್ಥೆನ ಭಂಗ ಮಾಡುವಂತ ಪ್ರಯತ್ನಗಳು ಯಾರು ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ಪಕ್ಷ ಮತ್ತೆ ಈ ಸರ್ಕಾರ ಮತ್ತೆ ಯಾವತ್ತೂ ನೆನಪಿಟ್ಕೊಳ್ಳುವಂತ ಬುದ್ಧಿನ ಕಲಿಸುವಂತ ನಿರ್ಧಾರಕ್ಕೆ ಈ ಸಮುದಾಯ ಬರಬೇಕಾಗ್ತದೆ ಸರ್. ಇಲ್ಲಿ ನಮ್ಮ ಸುನಿಲ್ ಕುಮಾರ್ ದೊಡ್ಡಮನಿ ಅನ್ನೋರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಲೀಡರ್ಗಳು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬರಬೇಕು ಸರ್, ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬರಬೇಕು. ಮೊದಲು ಸಮುದಾಯ ಮುಖ್ಯ ಆದ್ರೆ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ ಫಸ್ಟ್ ಅಂತ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸತ್ಯ, ಅದು ಒಂದು ಯಾರಿಗೂ ಯಾವ ಸಮುದಾಯಕ್ಕೂ ಯಾವ ಪಕ್ಷ ಅನಿವಾರ್ಯ ಅಲ್ಲ, ಯಾವ ಸರ್ಕಾರ ಕೂಡ ಅನಿವಾರ್ಯ ಅಲ್ಲ. ಇವತ್ತು ಸಮುದಾಯಗಳಿಗೆ ನ್ಯಾಯ ಸಿಗದೆ ಹೋದಾಗ ಸಮುದಾಯದ ಅಸ್ತಿತ್ವಗಳಿಗೆ ಸಮುದಾಯದ ಭವಿಷ್ಯಗಳಿಗೆ ಎರವಾಗ್ತಕ್ಕಂಥ ಯಾವುದೇ ಪಕ್ಷ ಸರ್ಕಾರಗಳನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸರ್ಕಾರದ ಜೊತೆ ನಿಲ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಸಮುದಾಯ ತಾಯಿಗೆ ದ್ರೋಹ ಮಾಡಿದಾಗ ಸಮುದಾಯ ದ್ರೋಹ ಮಾಡಿದ್ರೆ ಶೋಷಿತ ಸಮುದಾಯ ಇದು. ಬೇರೆ ಇನ್ಯಾವುದೋ ಆಸ್ತಿ ಅಡವುಗಳನ್ನ ಕೇಳ್ತಾ ಇಲ್ಲ. ಸಾಂವಿಧಾನಿಕ ಹಕ್ಕನ್ನ ಒಳ ಮೀಸಲಾತಿಯನ್ನ ಸಾಂವಿಧಾನಿಕ ಹಕ್ಕನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು 1.25 ವರ್ಷದ ನಂತರ ಕೇಳ್ತಾ ಇರೋಂಥದ್ದು. ಇವರು ಆಯೋಗ ರಚನೆ ಮಾಡಿದ್ರು, ಎಂಪಿರಿಕಲ್ ಡಾಟಾ ನೆಪದಲ್ಲಿ ಕಾಲಹರಣ ಮಾಡಿದ್ರು, ಇನ್ನು ರೋಸ್ಟರ್ ಅನ್ನೋ ವಿಚಾರದಲ್ಲಿ ಕುತ್ಕೊಂಡ್ರು. ಈಗ CS ಅವರ ನೇತೃತ್ವದಲ್ಲಿ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಟೆಕ್ನಿಕಲ್ ಟೀಮ್ ಏನೋ ಮಾಡಿ ಅದನ್ನ ರಿಪೋರ್ಟ್ ತಗೊಳ್ತಾರಂತೆ. ಇದ್ರ ಮಧ್ಯೆ ಇವ್ರು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನ್ ಅನ್ನ ತಿನ್ನ ಅಭ್ಯಾಸಗಳಿದ್ರೆ ಬಹುಶಃ ಯಾವನ್ನೂ ಮಾಡಲ್ಲ ಅಂತ ಅನ್ಕೋಬೋದಿತ್ತು. ಬಹುಶಃ ಅದನ್ನ ಮರ್ತು ಕೂತಿದಾರ ಅಂತ. ಇವಾಗ ನಮ್ಮ ಮನವಿ ಏನು ಅಂತಂದ್ರೆ, ಈಗ ನಾವು ಈ ಬಾರಿ ಏನಾದ್ರೂ ರಸ್ತೆಗಿಳಿದ್ರೆ ಅದ್ರ ಪರಿಣಾಮ ತುಂಬಾ ಬೇರೆನೆ ಘೋರವಾಗಿರ್ತದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಪರವಾಗಿ ನೀವುಗಳು ಕೂಡ ಈ ಸಮಾಜಕ್ಕೆ ಒಂದು ಮನವಿಯನ್ನ ಮಾಡಿ, ಎಂತದ್ದೇ ಸಂದರ್ಭದಲ್ಲಿ ನಮಗೆ ಸಮಾಧಾನ ಮಾಡೋಕ್ ಬರುವಂತದ್ದು, ತಿಳುವಳಿಕೆ ಕೊಡುವಂತದ್ದು, ಶಾಂತಿ ಮಂತ್ರ ಹೇಳುವಂತದ್ದು ಬರೋದು ಮಾಡೋಕ್ ಹೋಗೋದು ಬೇಡ. ಮಾಡು ಇಲ್ಲವೇ ಮಡಿ ಅನ್ನೋದಾಗ್ತದೆ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಯಾವ ಮಟ್ಟದ ತ್ಯಾಗಕ್ಕೆ ಹೋದ್ರೂ ಕೂಡ ನಮ್ಮನ್ನ ಬೆಂಬಲಿಸಿ ನಮ್ಮ ಜೊತೆಯಲ್ಲಿ ಅನ್ನುವಂತಹ ಒಂದು ಸಂದೇಶವನ್ನ ದಯವಿಟ್ಟು ನೀವು ಕೊಡಿ. ಅಲ್ಲ, ಸಮುದಾಯ ಯಾವತ್ತು ಹೋರಾಟಗಾರರ ಜೊತೆಗೆ ಇದೆ. ಇವತ್ತು ಏನೋ ರಾಜಕೀಯ ನಾಯಕರನ್ನ ಅವರ ಪಕ್ಷದಲ್ಲಿದ್ದಾರೆ, ಸರ್ಕಾರದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಗೌರವಿಸ್ಕೊಂಡು ನಂಬ್ಕೊಂಡು ಅವ್ರು ಹೇಳಿದ್ದು ಎಲ್ಲದನ್ನೂ ಕೂಡ ಎಲ್ಲಾ ಮಾತುಗಳನ್ನ ಕೇಳ್ಕೊಂಡು ಸಮುದಾಯ
ಇಷ್ಟು ವರ್ಷನೇ ಕಾದಿದೀವಿ, ಕಾದ್ಬಿಡೋಣ, ಇನ್ನೂ ಒಂದಷ್ಟು ವೇಟ್ ಮಾಡ್ಬಿಡೋಣ, ನೋಡೋಣ, ಅವ್ರಿಗೂ ಒಂದು ಗೌರವ ತರೋಣ, ಬರೀ ಇದೊಂಥರ ಬೇರೆ ತರ ಹೋಗೋದ್ ಬೇಡ ಅನ್ನೋ ಕಾರಣಕ್ಕೋಸ್ಕರ ಇಡೀ ಸಮುದಾಯ ಇವತ್ತು SLC PUC ಡ್ರಾಪ್ ಔಟ್ ಗಳಿಂದ ಎಲ್ಲ ಪ್ರಜ್ಞಾವಂತರು, ನೌಕರರು, ಒಟ್ಟಾರೆ ಸಮುದಾಯ ಜಾತಕ ಪಕ್ಷಿ ತರ ಈ ಒಂದು ಸಾಮಾಜಿಕ ನ್ಯಾಯ ಸಿಗ್ತದೆ ಅಂದ್ರೆ ದ ಸೆನ್ಸ್ ಒಳ ಮೀಸಲಾತಿ ಕ್ರಮಬದ್ಧವಾಗಿ ಅಸ್ತಿತ್ವಕ್ಕೆ ಬರ್ತದೆ ಅನ್ನೋ ನಿರೀಕ್ಷೆನಲ್ಲಿ 1.25 ವರ್ಷ ಕಾದಿದೆ. ಮತ್ತೆ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಜನತಾಂತ್ರಿಕ ಹೋರಾಟಗಳು ರೂಪಿಸಿದೆ. ಇವತ್ತು ಈ ಸರ್ಕಾರದ ಕೈಲಿ ಆಗ್ಲಿ, ಸರ್ಕಾರದಲ್ಲಿ ಇರ್ತಕ್ಕಂಥ ಹಿರಿಯರ ಕೈಯಲ್ಲಾಗ್ಲಿ ನ್ಯಾಯನ ಕೊಡೋದಕ್ಕಾಗ್ಲಿಲ್ಲ. ಈ ತರದ ಕಳ್ಳ ರಿಕ್ರೂಟ್ಮೆಂಟ್ಗಳು ಅಂದ್ರೆ ಹಿಂಬಾಗಿಲಿಂದ ರಿಕ್ರೂಟ್ಮೆಂಟ್ ಗಳನ್ನ ಮಾಡುವಂತ ಈ ಸರ್ಕಾರದ ಪ್ರಯತ್ನ ಮುಂದುವರೆದ್ರೆ ಬಹುಶಃ ಯಾರ ಮಾತನ್ನು ಯಾರು ಕೇಳದೇ ಇರೋ ಪರಿಸ್ಥಿತಿ ಆಗ್ತದೆ. ಆದ್ರೆ ಈ ಸಮುದಾಯಕ್ಕೊಂದು ವಿವೇಕ ಇದೆ. ಹೋರಾಟಗಾರರು ಏನಿದ್ದಾರೆ, ಈಗ ನೀವಾಗಿರ್ಬೋದು, ಇನ್ನೂ ಅನೇಕ ಜನ ಹೋರಾಟಗಾರರು ಏನಿದ್ದಾರೆ, ಈ ಸಮುದಾಯದ ವಿವೇಕ ಆಗಿ ಯಾವತ್ತು ಅಂದ್ರೆ ಎಲ್ಲ ಒಂದ್ ಕಡೆ ಲ್ಯಾಂಗ್ವೇಜ್, ಬಾಡಿಯ ಲ್ಯಾಂಗ್ವೇಜ್ಗಳು ಸ್ವಲ್ಪ ಕೆಲವರಿಗೆ ಫೆರೋಷಿಯಸ್ ಆಗಿ ಕಾಣಿಸಿರ್ಬೋದು. ಒಟ್ಟಾರೆ ಆಶಯ, ಸಾಂವಿಧಾನಿಕ ಆಶಯ, ಸಾಂವಿಧಾನಿಕ ಹಕ್ಕಿನ ಪ್ರತಿಪಾದನೆ ಅಂತಕ್ಕಂಥದ್ದು ಎಲ್ಲರಿಗೂ ಕನ್ವೆ ಆಗಿದೆ. ಆ ಕಾರಣಕ್ಕೋಸ್ಕರ ನೀವು ಮುಂದೆ ಮಾಡ್ತಕ್ಕಂಥ ಯಾವುದೇ ಹೋರಾಟಗಳ ಜೊತೆಗೆ ಈ ಸಮುದಾಯ ನೈತಿಕವಾಗಿ ಅತ್ಯಂತ ವಿವೇಕದಿಂದ ನಿಂತ್ಕೊಳ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಈ ಸಮುದಾಯಕ್ಕೂ ಕೂಡ ನಿಲ್ಲಬೇಕು ಅಂತಕ್ಕಂಥ ಮನವಿಯನ್ನು ಈ ಮೂಲಕ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 22 ಅಥವಾ 23ಕ್ಕೆ ಅಂದ್ರೆ ನಾವೆಲ್ಲರೂ ಕೂಡ ಮಾತಾಡಿ ದಿವಸ ಯಾವ್ದು 22 ಅಥವಾ 23, ಯಾಕಂದ್ರೆ 24ರ ಒಳಗಡೆ ನಾವು ಈ ಸರ್ಕಾರಕ್ಕೆ ಸಂದೇಶವನ್ನು ಕೊಡಬೇಕಾಗ್ತದೆ. 23 ಅಥವಾ 24 ಚಿತ್ರದುರ್ಗ ಅಥವಾ ಮೈಸೂರಲ್ಲಿ ಇಲ್ಲೇ ಕೂಡ ಸಭೆ ಕರೆದ್ರೆ ದಯವಿಟ್ಟು ತಾವು ಕೂಡ ಬರ್ಬೇಕು ಸರ್. ಖಂಡಿತ ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾವು 24ನೇ ತಾರೀಕು ಈ ಸರ್ಕಾರ ತಾಂತ್ರಿಕ ಸಮಿತಿಯ ಸಲಹೆಗಳನ್ನ ಪಡೆಯುವಂತ ಸಾಧ್ಯತೆಗಳಿದ್ದು ಅವತ್ತು ಕ್ಯಾಬಿನೆಟ್ ಇದೆ, ಏನೋ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಮಾಡದೆ ಈ ಕೃಷಿ ಇಲಾಖೆಯ ಜಾಬ್ಗಳನ್ನೆಲ್ಲ ಕೂಡ ತುಂಬ್ತಾ ಹೋಯ್ತು ಅಂತಂದ್ರೆ ನಾವು ಸರ್ವನಾಶ ಆಗ್ತೀವಿ. ಅದ್ರೊಳಗಡೆ ವಿದ್ಯಾರ್ಥಿಗಳು ನಿಮಗೆ ಹೇಳ್ತಾ ಇದೀವಿ, ನಿಮ್ಮ ಭವಿಷ್ಯದ ಕಾಳಜಿ ನಿಮಗೆ ಇರೋದೇ ಆದ್ರೆ 22 ಅಥವಾ 23ಕ್ಕೆ ಎರಡರಲ್ಲಿ ಯಾವುದೋ ಒಂದು ದಿವಸ ನಾವೆಲ್ಲರೂ ಸಲಹೆಯನ್ನು ಕೇಳಿ ಆ ಸಭೆಯನ್ನ ಕರಿಬೇಕಾಗ್ತದೆ. ಅವತ್ತು ನೀವೆಲ್ಲರೂ ಕೂಡ ಬಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡದೆ ಹೋದ್ರೆ ಬಹುಶಃ ನಿರ್ನಾಮ ಆಗ್ತೀವಿ ನಾವು. ಹಾಗಾಗಿ ನಾನು ಇನ್ನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. 22 ಅಥವಾ 23ಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಇನ್ನು ಮುಂದಿನ ಹೋರಾಟವನ್ನ ಕಟ್ಟೋದು ಹೇಗೆ ಅನ್ನೋ ಒಂದು ಚರ್ಚೆಯನ್ನ ಮಾಡೋಣ. ಇರ್ಲಿ, ಅದೇನೇನೋ ಬರೀತಾರೆ, ಅವ್ರು ಬರಿಕೊಂಡಿರ್ಲಿ. ನಾವೆಲ್ಲರೂ ಸೇರಿ ಆ ಹೋರಾಟವನ್ನ ಕಟ್ಟುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಸುಮಾರು 1 ಗಂಟೆಗಳ ಕಾಲ ಈ ಚರ್ಚೆಯನ್ನ ನಾವು ಮಾಡಿದ್ವಿ. ತುಂಬಾ ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಯಥೇಚ್ಛವಾಗಿ ಹೇಳ್ತಾ ಇದ್ದೀರಿ. RB ತಿಮ್ಮಾಪುರ ಅವರೇ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ, ನಾವು ಕೂಡ ಮನವಿ ಮಾಡ್ತೀವಿ. ಮೊನ್ನೆ ಯಾರೋ ಪರಮೇಶ್ವರ್ ಅವರು ನನ್ನ ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂತಂದ್ರೆ ನಾನಾಗ್ಲಿ, ಮಾದೇವಪ್ಪ ಆಗ್ಲಿ, ಖರ್ಗೆ ಆಗ್ಲಿ ನಾವು ಸುಮ್ಮನೆ ಇರೋರಲ್ಲ, ನಾವು ಬೀದಿಗಿಳಿದ ಕಡೆ ಇದ್ದೀವಿ, ಅಧಿಕಾರ ತ್ಯಾಗ ಮಾಡ್ತೀವಿ ಅಂತ. ಅದೇ ರೀತಿಯಾದಂತಹ ಒಂದು ಬದ್ಧತೆಯನ್ನ ನಮ್ಮ ಸಮುದಾಯದ ಸಚಿವರುಗಳು ಕೂಡ ತೋರಿಸ್ತಾರೆ. ಖಂಡಿತವಾಗಿ ಈಗಾಗಲೇ ಅದನ್ನು ಘೋಷಣೆ ಮಾಡಿದ್ದಾರೆ, ನಂಬಿಕೆ ನಂದು. ಅದೇ ರೀತಿ ನಡ್ಕೊಳ್ಳಿ. ನಮಗೆ ಈ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ರಿಕ್ರೂಟ್ಮೆಂಟ್ ಇದೆಯಲ್ಲ, ಇದರಲ್ಲಿ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನ ಕಾಪಾಡಲಿ. ಮತ್ತೆ ನಾವೆಲ್ಲರೂ ಕೂಡ ಅವರು ಕಾಪಾಡ್ತಾರೆ ಅಂತ ಒನ್ ಸೈಡೆಡ್ ಆಗಿ ನಾವು ಕಾಯ್ತಾ ಕೂರಕ್ಕಾಗಲ್ಲ, ಕೈ ಕಟ್ಕೊಂಡು ಕೂರಕ್ಕಾಗಲ್ಲ. 22 ಅಥವಾ 23 ಚಿತ್ರದುರ್ಗ ಅಥವಾ ಮೈಸೂರಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರೋಣ. ಒಂದು ಐತಿಹಾಸಿಕವಾದಂತಹ ನಿರ್ಣಯವನ್ನ ಕೈಗೊಳ್ಳೋಣ. ನಾವೇನು ದೆಹಲಿ ಚಲೋ ಮಾಡ್ತೀವ, ಹೈವೇಗಳನ್ನ ಬಂದ್ ಮಾಡ್ತೀವ, ಮುಖ್ಯಮಂತ್ರಿಗಳ ಮನೆಗೆ ನುಗ್ತೀವ, ವಿಧಾನಸೌಧದಲ್ಲೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತಾ, ಎಲ್ಲ ಸಚಿವರುಗಳ ಮನೆಗೆ ನುಗ್ತೀವ, ಏನೋ ಒಂದು ನಿರ್ಧಾರ ಆಗುತ್ತೆ. ಅದರಲ್ಲಿ ಶಾಂತಿಯುತವಾದಂತಹ ಕಾನೂನು ಪಾಲನೆ ಮಾಡುವಂತಹ ಕೆಲಸಗಳನ್ನ ವಿದ್ಯಾರ್ಥಿಗಳು ಮಾಡಲಿ, ಕಾನೂನು ಭಂಗದ ಚಳವಳಿಗಳನ್ನ ನಾವು ಮಾಡ್ತೀವಿ. ಇದು ನಾನು ನಿಮ್ಗೆ ಹೇಳ್ತಾ ಇರೋದು. ಒಂದು ಕಾಲಿದೆ, ಅಟೆಂಡ್ ಮಾಡ್ಬಿಡ್ತೀನಿ. ಹಲೋ ಹೇಳಿ ಸರ್, ನಮಸ್ತೆ. ಇವತ್ತು ಲೈವ್ ಅಂತ ಹಾಕಿದ್ರು, ಲೈವ್ ಅಲ್ಲೇ ಫೋನ್ ಮಾಡಿದಿರಿ. ಹೇಳಿ ಸರ್, ನಾನೇ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಅದು ಒಳ ಮೀಸಲಾತಿಗೆ ನೀವು ಪರವಾಗಿ ತುಂಬಾ ಧ್ವನಿ ಎತ್ತಿದ್ದೀರಿ ನಮ್ಮ ಸಮುದಾಯದ. ಫಸ್ಟ್ ಆಫ್ ಆಲ್ ನಿಮಗೆ ನಾನು ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಅಲ್ಲ, ಎಲ್ಲರೂ ನಾವು ಸಾವಿರಾರು ಜನ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ನಾನೊಬ್ಬ ಅಷ್ಟೇ. ಹಲೋ ಹೇಳಿ ಕೇಳಿಸ್ತಾ ಇದೆ ಹೇಳಿ. ಏನಿದೆ ಸರ್, ಇವರು ತುಂಬಾ ಸರ್ಕಾರಗಳು ನೋಡಿದೀನಿ ಆಲ್ರೆಡಿ 2013 ಇಂದನು ಆಲ್ಮೋಸ್ಟ್ ಒಳ ಮೀಸಲಾತಿಗೆ ಏನೋ ವಂಚನೆ ಮಾಡಿ ಈಗ ರೀಸೆಂಟ್ಲಿ ಕೂಡ ಬ್ಯಾಕ್ಲಾಗ್ ಹುದ್ದೆಗಳು ಸ್ವಲ್ಪ ಜನಕ್ಕೆ ಅರಿವೇ ಗೊತ್ತಿಲ್ಲ. ಬ್ಯಾಕ್ಲಾಗ್ ಅಲ್ಲಿ ರೋಸ್ಟರ್ದಲ್ಲಿ ಹೇಗೆ ತುಂಬ್ತಾರಂತ. ಇರ್ಲಿ, ಅದ್ರ ಬಗ್ಗೆ ಇನ್ನೊಂದ್ಸರಿ ಚರ್ಚೆ ಮಾಡೋಣ. ತುಂಬಾ ಚರ್ಚೆ ಆಗಿದೆ. ಈಗ ಒಳ ಮೀಸಲಾತಿ ಇಲ್ಲದೆ ಕೃಷಿ ಇಲಾಖೆಯಲ್ಲಿ 586 ಪೋಸ್ಟ್ ತುಂಬಲು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಹೋರಾಟವನ್ನ ಮಾಡುವಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ನಿಂತಿದ್ದೀವಿ. ಈ ಹೋರಾಟದಲ್ಲಿ ಜೊತೆ ಆಗುವಂತ ಕೆಲಸವನ್ನ ದಯವಿಟ್ಟು ತಾವು ಮಾಡಬೇಕು.
ಓಕೆ ಸರ್, ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ, ಇವಾಗ ಆ ಒಂದು ಚರ್ಚೆಗೆ ಮಾತ್ರ ಬರೋಣ. ಇಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಕಮೆಂಟ್ ಮಾಡ್ದ, ನಿಮಗೆ ಪರಮೇಶ್ವರರು, ಖರ್ಗೆ, ಮಾದೇವಪ್ಪ ಬಿಟ್ರೆ ಬೇರೆ ಯಾರು ಇಲ್ವಾ ಅಂತ. ಅವ್ರು 3 ಜನನ ರಾಜೀನಾಮೆ ಕೊಡಿಸಿ ಮನೆ ಕರ್ಕೊಂಡು ಹೋಗ್ಬಿಡು, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಇಲ್ಲ ನಿಮ್ಮ ಅಪ್ಪನ ಕರ್ಕೊಂಡ್ಬಂದು ಸಚಿವನ್ ಮಾಡು, ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ. ಏನ್ ನನ್ನ ಮಕ್ಕಳಲ್ಲಿ, ನಮ್ಮ ಮಕ್ಕಳ ಭವಿಷ್ಯ ಬೀದಿಗೆ ಬೀಳ್ತಾ ಇದೆ, ಅವರು ಅಳುತ್ತಾ ಇದ್ದಾರೆ. ಅವ್ರನ್ನ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರ ಹೆಂಗ್ ಕೇಳ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಸರ್ಕಾರನ ನಿಮ್ಮ ಅಪ್ಪನ ಕೇಳ್ತಾ ಇಲ್ಲ, ನಿಮ್ಮ ಅಪ್ಪದಿರು ಯಾರನ್ನೂ ಕೇಳ್ತಾ ಇಲ್ಲ. ನಿಮ್ಮ ಅಪ್ಪದಿರಿಗೂ ನಂಗೆ ಸಂಬಂಧವೇ ಇಲ್ಲ. ನಿಮ್ಮ ಅಪ್ಪನ ಆಸ್ತಿಯನ್ನು ನಾನ್ ತಿನ್ಲಿಲ್ಲ, ನನ್ನ ಆಸ್ತಿಯನ್ನು ನಿಮ್ಮ ಅಪ್ಪ ತಿನ್ಲಿಲ್ಲ. ನನ್ನ ಮಕ್ಕಳ ಅರ್ಥ ಮಾಡ್ಕೊಂಡ್ರೆ ನಾನು ಕೇಳ್ತಾ ಇರೋದು ಸರ್ಕಾರನ, ನಾವು ಕೇಳ್ತಾ ಇರೋದು ಮುಖ್ಯಮಂತ್ರಿಯನ್ನ, ನಾವು ಕೇಳ್ತಾ ಇರೋದು ಗೃಹ ಮಂತ್ರಿಯನ್ನ, ನಾವು ಕೇಳ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆ ಸಚಿವನನ್ನ, ನಿಮ್ಮ ಅಪ್ಪನ್ನಲ್ಲ, ನಿನಗೆ ಜನ್ಮ ಕೊಟ್ಟಲ್ಲ ಅವನ್ನಲ್ಲ, ಅವನ್ನ ಕೇಳ್ತಾ ಇಲ್ಲ. ನಾವು ಸರ್ಕಾರವನ್ನ ಕೇಳುವಾಗ ನಿಮಗೆ ಉರಿ ಬರ್ತದೆ, ನೀವು ಬಂದು ನನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಅಂದ್ರೆ ಬಹುಶಃ ನೀವು ಸರ್ಕಾರದಲ್ಲಿ ಯಾರ್ದೋ ಮಕ್ಕಳಿರ್ಬೇಕು. ನೀವು ನಿಮ್ಮ ಅಪ್ಪನ್ ಕೇಳ್ತಾ ಇದೆ ಅಂತ ನಿಮಗೆ ಉರಿ ಹತ್ತಿರ್ಬೇಕು. ನನ್ನ ಮಕ್ಕಳ ನಿಮಗೆ ನಮ್ಮ ಹೊಟ್ಟೆ ಸಂಕಟ ಏನಂದ್ರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗೋಗ್ತಾ ಇದೆಯಲ್ಲ, ಅವ್ರಿಗೆ ಯಾವ ನ್ಯಾಯ ಕೊಡೋನು? ನನ್ನ ಮಕ್ಕಳಿಗೆ ನ್ಯಾಯ ಕೊಡೋನು ಯಾರು? ನಾವು ಅದಕ್ಕೆ ಏನ್ ಮಾಡ್ಬೇಕು? ಈ ನೈವಂಚ ಸರ್ಕಾರಕ್ಕೆ ಹೆಂಗ್ ಎಚ್ಚರಿಕೆ ಕೊಡಬೇಕು? ಈ ಮುಖ್ಯಮಂತ್ರಿ ಕುತ್ತಿಗೆ ಪಟ್ಟಿ ಹೆಂಗ್ ಹಿಡ್ಕೋಬೇಕು? ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಮ ಅಪ್ಪನಿಗೆ ಮೆಟ್ನಾಗ ಹೆಂಗ್ ಹೊಡಿಬೇಕು, ನಿಮ್ಮ ಅಪ್ಪನ ತಲೆ ಹೆಂಗ್ ಬೋಳಿಸ್ಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ನಾನು ಮುಖ್ಯಮಂತ್ರಿ ಪ್ರಶ್ನೆ ಮಾಡಿದ ಕೂಡಲೇ ನಿನ್ಗೆ ಏನಾದ್ರು ಉರಿ ಆಗ್ತದೆ ಅಂತಂದ್ರೆ ನೀನ್ ಯಾರ ಮಗ ಅಂತ ಪ್ರಶ್ನೆ ಚೆಕ್ ಮಾಡ್ಕೋಬೇಕಾಗ್ತದ. ನೀನು ನಿಮ್ಮ ಅಪ್ಪನ ಬೈದ್ರೆ ತಾನೇ ನಿನಗೆ ಉರಿ ಬರ್ಬೇಕಾಗಿರೋದು. ನಾನು ಮುಖ್ಯಮಂತ್ರಿನ ಪ್ರಶ್ನೆ ಮಾಡುವಾಗ, ಸರ್ಕಾರನ ಪ್ರಶ್ನೆ ಮಾಡುವಾಗ, ಸರ್ಕಾರದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಾಗ, ಮಗನೇ ನಿನಗೆ ಏನಾದ್ರು ನೋವಾಗುತ್ತೆ ಅಂತಂದ್ರೆ ಬಹುಶಃ ಇವರಲ್ಲಿ ಯಾರ ಮಗ ನೀನು ಅಂತ ನನ್ನ ಮಗನೇ DNA ಚೆಕಪ್ ಮಾಡಿಸ್ಕೋ. ಹೋಳಿ ಮಕ್ಕಳ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ನೀವಿಲ್ಲಿ ಬಂದು ನಿಮ್ ಗಲೀಜ್ನೆಲ್ಲ ಹರಡಕ್ ಹೋಯ್ತು ಅಂದ್ರೆ ಮೆಟ್ಟರ್ದೋಗ್ತವೆ ನನ್ನ ಮಕ್ಕಳ ನಿಮಗೆ. ಸ್ನೇಹಿತರೆ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ದಯಮಾಡಿ ಕೇವಲ ಇನ್ನ 22 ಅಥವಾ 23, 21 ತುಂಬಾ ಹತ್ರ ಆಗುತ್ತೆ. ನಾಳೆನೇ 20, 21 ಆಗೋದಿಲ್ಲ. 22 ಅಥವಾ 23 ನಾವು ಮೈಸೂರು ಅಥವಾ ಇದರಲ್ಲೋ ಅದು ಚಿತ್ರದುರ್ಗ ಯಾಕೆ ಅಂತಂದ್ರೆ ಬೀದರಿಂದ ಬರೋರ್ಗೂ ಹತ್ರ ಆಗುತ್ತೆ, ಆ ಕಡೆ ಬಳ್ಳಾರಿ ಕಡೆಯಿಂದ ಬರೋರ್ಗೆ ಹತ್ರ ಆಗುತ್ತೆ, ಈ ಕಡೆ ಬೆಂಗಳೂರಿಂದ ಬರೋರ್ಗೆ ಹತ್ರ ಆಗುತ್ತೆ ಅನ್ನೋ ಕಡೆಗೆ ಚಿತ್ರದುರ್ಗ ಮಾಡೋಣ. ಅಲ್ಲಿ ಮೈಸೂರು ಅಂದ್ರೆ ಆ ಭಾಗದಲ್ಲಿ ಚಾಮರಾಜನಗರ ಅವ್ರಿಗೆಲ್ಲ ಹತ್ರ ಆಗುತ್ತೆ ಅನ್ನೋ ಕಡೆಗೆ ನೋಡೋಣ. ಡಿಸೈಡ್ ಮಾಡಿ 22 ಅಥವಾ 23 ಒಂದ್ ಕಡೆ ಸೇಗೋಣ. 24ನೇ ತಾರೀಕಿಗೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲೇಬೇಕು, ಇಲ್ಲದ್ರೆ ಅವತ್ತು ಸರ್ವನಾಶ ಆಗ್ಬಿಡ್ತೀವಿ. ಇದನ್ನ ಹೇಳ್ತಾ ಇದ್ದೀವಿ. ಇದನ್ನ ನಾವು ಮಾತಾಡ್ತಾ ಇದ್ರೆ, ನಾವು ನಮ್ಮ ಅಣ್ಣ ತಮ್ಮಂದ್ರ ಜೊತೆ, ನನ್ನ ಬಂಧು ಬಳಗದ ಜೊತೆನಲ್ಲಿ ನಾವಿದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಭವಿಷ್ಯ ಉಳಿಸ್ಕೊಳ್ಳೋಕೆ ನಾವೆಲ್ಲರೂ ಏನ್ ಮಾಡೋಣರಪ್ಪ ಅಂತ ಮಾತಾಡ್ತಾ ಇದ್ದೀವಿ. ಸೆಂಟ್ರಲ್ ಬಂದು ನೀನು ಸರ್ಕಾರದ ವಿರುದ್ಧ, ನೀನು RSS, ನೀನು BJP, ನೀನು ಅವನು ಇವನು ಅಂತ ಮಾತಾಡ್ತೀರಿ ಅಂತಂದ್ರೆ, ನಾನು ಸರ್ಕಾರನ ಪ್ರಶ್ನೆ ಮಾಡುವಾಗ ನಿಮಗೆ ಕೋಪ ಬರ್ತಾ ಇದೆ ಅಂತಂದ್ರೆ ಸರ್ಕಾರದ ಮಕ್ಕಳ ನೀವು. ಆ ಸರ್ಕಾರದ ಯಾರೋ ಇದಾರಲ್ಲ, ಯಾರ್ಯಾರಿಗೆ ನಾನು ಪ್ರಶ್ನೆ ಮಾಡ್ತೀನಲ್ಲ ಅವ್ನ ಮಗನ ನೀನು. ಮಾತಿನ ಮೇಲೆ ನಿಗಾ ಇರಲಿ. ಬೋಳಿಕೆ ಮೊದಲು ನಿನಗೆ ನಿಗಾ ಇರಲಿ ಮಾತಿನ ಮೇಲೆ. ಮತ್ತೆ ನಿನ್ನ IP ಅಡ್ರೆಸ್ ತೆಗೆದ್ರೆ ಮೆಟ್ನಾಗೆ ಹುಡಿಕೊಂಬಂದು ಹೊಡಿತೀನಿ ನಿನಗೆ. ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡೋ ನನ್ನ ಮಗನ ಅಲ್ಲ. ಇಲ್ಲಿ ಲವ್ ಬಂದ್ ಕೂಡಲೇ ನೀನೇನೋ ಕಮೆಂಟ್ ಮಾಡಿ ಓಡೋಗ್ಬಿಡ್ಬೋದು, ಬಚಾವ್ ಆಗ್ಬೋದು ಅಂತ ತಿಳ್ಕೊಂಡಿದ್ರೆ ಮಗನೇ, ಇಲ್ಲಿವರೆಗೂ ಯಾರು ಕೆಟ್ಟ ಕಮೆಂಟ್ ಮಾಡಿ ಇಲ್ಲಿ ನನಗೇನು ಅಸಹ್ಯವಾಗಿ ಮಾತಾಡ್ತಾರಲ್ಲ ಆ ನನ್ನ ಮಕ್ಕಳಿಗೆಲ್ಲ ಏನಾಗಿದೆ ಅಂತ ಕೇಳ್ಕೊಳ್ರು. ಮೊನ್ನೆ ತಾನೇ ಒಬ್ಬರಿಗೆ ಹೇಳಿದ್ದೆ, ನಿನ್ನ ಗ್ರಾಚಾರ ಬಿಡಿಸ್ತೀನಿ ಲೈವ್ ಮುಗಿದ್ಮೇಲೆ ಅಂತ. ಅವ್ನೋಗಿ ಫೋನ್ ಮಾಡಿ ಕೇಳ್ಕ ಮಗನೇ, ಅವ್ನ ಅಡ್ರೆಸ್ ಕೊಡ್ತೀನಿ. ಅವ್ನಿಗೆ ಏನ್ ಗತಿ ಆಗದೆ, ಏನಾಗದೆ, ಎಲ್ಲಿ ಕಂಪ್ಲೇಂಟ್ ಏನಾಯ್ತು, ಎಲ್ಲಿ ಅಲಿತಾವನೆ ಅಂತ ಕೇಳ್ಕೊ. ನಾನಿಲ್ಲಿ ಕೂತ್ಕೊಂಡು ಮಾತಾಡ್ ಸುಮ್ನೆ ಇರೋ ಮಗನೇ ಅಲ್ಲ. ಸರ್ಕಾರನ ಎದುರಾಕೊಳ್ಳೋ ಕೊಟ್ಟಿರೋನ್ಗೆ ನೀವು ಬಂದು ಅಸಹ್ಯ ಮಾತಾಡಿದ್ರೆ ನನ್ನ ಮಕ್ಕಳ ನಿಮ್ಮನ್ ಬಿಡ್ತೀನಾ? ಎಚ್ಚರಿಕೆಯಿಂದ ಅಷ್ಟೇ ಹೇಳ್ತಾ ಇರೋದು. ಹಲೋ ಹೇಳಿ. ಹಲೋ, ಕೇಳಿಸ್ತದೆ ಹೇಳಿ. ಅಣ್ಣ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ ಮಾತು ಕೇಳಿಸ್ತಾ ಇದೆ, ಜೋರಾಗಿ ಮಾತಾಡಿ. ಸರ್ ನನ್ನ ಹೆಸರು ಉಮೇಶ್ ಅಂತ ಸರ್. ದಯಮಾಡಿ ನಾವೆಲ್ಲ ಬರ್ತೀವಿ ಸರ್ ನಿಮ್ ಜೊತೆ ಹೋರಾಟ ಮಾಡಿ ಸರ್. ಥ್ಯಾಂಕ್ ಯು. ಆಲ್ರೆಡಿ ಆದೇಶ ಮಾಡ್ಬಿಟ್ಟಾರೆ ಸರ್. ದಯಮಾಡಿ 22 ಅಥವಾ 23 ಮೋಸ್ಟ್ಲಿ ಚಿತ್ರದುರ್ಗ ಅಥವಾ ಮೈಸೂರು. ದಯವಿಟ್ಟು ಅಲ್ಲಿ ಬನ್ನಿ, ಹೆಚ್ಚೆಚ್ಚಾಗಿ ಅಲ್ಲಿ ಚರ್ಚೆ ಮಾಡೋಣ. ಈ ಸರ್ಕಾರಕ್ಕೆ ನಾವೇನ್ ಎಚ್ಚರಿಕೆ ಕೊಡ್ಬೇಕು ಅದನ್ನ ಕೊಡೋಣ. ಸರ್ ಸರಿ ಸರ್, ಬರ್ತೀವಿ ಸರ್. ಎಲ್ಲಿ ಬರ್ಬೇಕು ಹೇಳ್ತೀವಿ. ಅನೌನ್ಸ್ ಮಾಡ್ತೀವಿ. ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ. ನಿಮ್ಗೆಲ್ರಿಗೂ ಗೊತ್ತಾಗಂಗೆ ಹೇಳ್ತೀವಿ.
ಆಗ್ಬೋದಾ? ಸರ್ ದಯಮಾಡಿ ಮಾಡಿ ಸರ್, ಅನ್ಯಾಯ ನಮ್ಮ ಭವಿಷ್ಯ ಹಾಳಾಗೋಗುತ್ತೆ ಸರ್. ಹಾಳಾಗೋಗೋದಕ್ಕೆ ಬಿಡೋದೇ ಇಲ್ಲ. ನಾವಿನ್ನು ಬದುಕಿದೀವಿ. ನಾವು ಸತ್ತಾಗ ಏನಾದ್ರು ನಿಮ್ ಭವಿಷ್ಯ ಹಾಳಾಗೋಗ್ಬೋದೇ ಹೊರತು 100% ಬಿಡೋದಿಲ್ಲ. ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನ ಇರೋವರೆಗೂ, ಅವರ ನೆರಳಲ್ಲಿ ಬದುಕ್ತಾ ಇರುವಂತ ನಾವಿರೋವರೆಗೂ ನಿಮ್ಮ ಭವಿಷ್ಯ ಕೆಡೋದಕ್ಕೆ ನಾವು ಬಿಡೋದಿಲ್ಲ. ಭಯಪಡಬೇಡಿ. ತುಂಬಾ ಥ್ಯಾಂಕ್ ಯು ಸರ್. ನೀವೇ ಸರ್ ನಮ್ಗೆ ದಾರಿ ಥ್ಯಾಂಕ್ ಯು. ನಾವು ನಿಮ್ ಹಿಂದೆ ಇರ್ತೀವಿ ಸರ್. ಥ್ಯಾಂಕ್ ಯು. ಯಾರು ಕೂಡ ಆತಂಕ ಪಡಬೇಡಿ. ದಯವಿಟ್ಟು ಕಣ್ಣಲ್ಲಿ ನೀರು ಹಾಕ್ಬೇಡಿ. ಆಮೇಲೆ ಚಿಂತೆಯಿಂದ ಯಾವ್ದೋ ಕೆಟ್ಟ ನಿರ್ಧಾರಗಳು ತಗೊಳ್ಳುವಂತದ್ದು. ಒಂದ್ ಕೆಲಸ ಸಿಗ್ಲಿಲ್ಲ ಅಂತ ಯಾರೋ ಮೊನ್ನೆ ಒಬ್ಬ ವಿದ್ಯಾರ್ಥಿ, ನನಗೆ ನಾವು ಏಜ್ ಬಾರ್ ಆಗ್ಬಿಡ್ತು, ನನಗೆ ಕೆಲಸ ಸಿಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಮೊನ್ನೆ. ಏನ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದಿಲ್ಲ. ಈ ಸಮಾಜದಲ್ಲಿ ಬದುಕೋದಕ್ಕೆ 1000 ಲಕ್ಷ ದಾರಿಗಳಿದಾವೆ. ದಯವಿಟ್ಟು ಧೃತಿಗೆಡಬೇಡಿ. ನನ್ನೆಲ್ಲ ಅಣ್ಣ ತಮ್ಮದ್ರಲ್ಲಿ ನಾನು ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ, ಯಾವುದೇ ಕೂಡ ಕೆಟ್ಟ ನಿರ್ಧಾರಗಳಿಗೆ ಹೋಗ್ಬೇಡಿ. ಹಾಗೇನಾದ್ರೂ ನಾವು ಅಂತ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳದೆ ಆದ್ರೆ ಈ ಸರ್ಕಾರದ ಸಮಾಧಿಯನ್ನ ತೋಡಿ ಕೆಟ್ಟ ನಿರ್ಧಾರ ತಗೊಳ್ಳೋಣ. ಈಗ ನಮ್ಮ ಪ್ರಾಣ ಏನು ಫ್ರೀಯಾಗಿ ಹೋಗ್ತಾ ಇದೆ ಅಂತಂದ್ರೆ ಬಿಟ್ಟಿಲ್ಲ. ನಮ್ಮ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಈ ಸರ್ಕಾರ ಸಮಾಧಿ ಕಟ್ಬಿಟ್ಟು ಸಾಯಣ, ತೊಂದರೆ ಇಲ್ಲ. ಅದು ಆತ್ಮಾಹುತಿ ಆಗ್ತದೆ. ಅಂತ ಕೆಲಸ ಮಾಡೋಣ. ಕೆಟ್ಟ ನಿರ್ಧಾರ ದಯವಿಟ್ಟು ಯಾರು ತಗೋಬೇಡಿ. ಹಲೋ ಸರ್, ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ಸರ್. ಇದು ಕೆಟ್ಟ ಕಮೆಂಟ್ ಮಾಡೋರು ಇದಾರಲ್ಲ ಸರ್, ಬೋಳಿ ಮಕ್ಕಳು. ಹಲೋ ಹೇಳಿ ಸರ್. ಕೇಳಿಸ್ತಾ ಇದೆ ಸರ್. ಅದು ಪರಮೇಶ್ವರ್, ಮಾದೇವಪ್ಪರು, ಖರ್ಗೆ ಅವರು ಮಾತ್ರ ಕಾಣಿಸ್ತಾರೆ ಹಿಂಗೆ ಅಂತ ಹೇಳ್ತಾರಲ್ಲ ಅಜ್ಜ ಅವರು. ಬಿಡಿ ಅವ್ರ ಬಗ್ಗೆ. ರಾಜೀನಾಮೆ ಕೊಟ್ಟು ಬೇರೆಯವ್ರು ಕುಂಡ್ರದು ಸರ್, ಅವ್ರಿಗೆ ಅವ್ರನ್ನ ಕೇಳ್ತು ಕಟ್ಪಟ್ಟಿಡೋದು. ಇವ್ರೇನು ಅವ್ರ ಅಪ್ಪನ ಆಚೆ ಅನ್ಕೊಂಡಿದಾರ, ಸಚಿವರು ಅಲ್ಲ ಅವ್ರ ಸಮಾಜಕ್ಕೆ ಮಾತ್ರ ಸೀಮಿತನವರು, ನಿಮ್ಗೆ ರಾಜ್ಯಕ್ಕೆ ಸೀಮಿತ ಅಂತ ಆ ಮಂಡ್ಯ ಮಕ್ಕಳಿಗೆ ಗೊತ್ತಾಗದ್ ಬೇಡವಾ ಸರ್? ಒಂದು ವಿಚಾರ ಹೇಳ್ತೀನಿ ಕೇಳ್ಕೊಳ್ಳಿ. ನನ್ನ ಟೀಮಿನ ನನ್ನ ಒಬ್ಬ ಸಹೋದರ, ನನ್ನ ಸಹೋದರನ ಬಗ್ಗೆ ಬಹಳ ಕೆಟ್ಟದಾಗಿ ಇದೇ ರೀತಿ ಮಾತಾಡಿದ್ದಕ್ಕೆ ಅವನು ಇವತ್ತೇನ್ ಶಿಕ್ಷೆ ಅನುಭವಿಸ್ತಾನೆ ಅಂತಂದ್ರೆ, ಕೆಲಸ ಕಳ್ಕೊಂಡು ಸಸ್ಪೆಂಡ್ ಆಗಿ, ಆಯ್ತಾ, ತಪ್ಪಾಯ್ತು ನಂದೊಂದು ಕೈ ಕಾಲು ಹಿಡ್ಕೊಂಡು ಓಡಾಡೋ ಮಟ್ಟಕ್ಕೆ ಬಂದಿದ್ದಾನೆ. ಬಟ್ ಅವನ್ನ ಕ್ಷಮಿಸ್ತೀವಿ ನಾವು, 100% ಅವನ್ನ ಕ್ಷಮಿಸ್ತೀವಿ. ನಾನು ಹೇಳ್ತಾ ಇದ್ದೀನಿ, ಅವನ ಕೆಲಸ ಪಾಪ ಸಸ್ಪೆಂಡ್ ಆಗಿ ಬಿದ್ದಿದ್ದಾನೆ, ತಪ್ಪಾಯ್ತು ಅಂತ ಅರ್ಥ ಆಗಿದೆ. ಈಗ ಅವನು ಕೈ ಕಾಲು ಹಿಡ್ಕೊಂಡು ಬೇಡ್ಕತಾ ಇದ್ದಾನೆ. ಅವನ ಇಂತಿ ಮಕ್ಕಳು ಕಣ್ಣೀರು ನೋಡಾದ್ರೂ ಕೂಡ ಅವನ್ನ ಕ್ಷಮಿಸ್ತೀವಿ ನಾವು. ಆದ್ರೆ ನಾನು ಇವ್ರಿಗೆ ಹೇಳ್ತಾ ಇರೋದು, ಅಂತ ಪರಿಸ್ಥಿತಿ ತಂದ್ಕೋಬೇಡ್ರ ಮಕ್ಕಳಲ್ಲಿ. ಅಂತ ಪರಿಸ್ಥಿತಿ ತಂದ್ಕೋಬೇಡ. ನಾವು ಸುಮ್ನೆ ಇರೋರಲ್ಲ, ನಾವು ಖಂಡಿತವಾಗ್ಲೂ ಸುಮ್ನೆ ಇರೋರಲ್ಲ. ನೀವು ಏಕಾಏಕಿ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಮ್ಮನ ಅಂದ್ಬಿಟ್ರೆ, ನಮ್ಮಮ್ಮ ಬಿಟ್ಟು ಬಿದ್ದಿದ್ದಾಳ? ನಿಮ್ಮಮ್ಮ ಮನೇಲಿ ಗಟ್ಟಿಗಿರ್ಬೇಕು, ನಮ್ಮಮ್ಮ ಬಿಟ್ಟು ಬಿದ್ದವಳ ಇಲ್ಲಿ? ನಮ್ಮಮ್ಮ ಏನು ಆಕಾಶದಿಂದ ಏನೋ ಮಳೆಯಲ್ಲಿ ಆನಿಕಲ್ಲು ಉದುರುತ್ತಲ್ಲ ಹಂಗುದ್ರಲ್ಲ? ನನ್ನ ತಾಯಿಗೆ ನಂದೇ ಆದಂತ ಗೌರವ ಇರುತ್ತಲ್ವಾ? ನನಗೆ ನೀನ್ ಇಲ್ಲಿ ಬಂದ್ಬಿಟ್ಟು ನಿನ್ನ ಅಮ್ಮನ ಅಂದ್ಬಿಟ್ರೆ, ನಿಮ್ಮಮ್ಮ ಮನೇಲಿ ಗಟ್ಟಿಯಾಗಿರ್ಲಿ, ನಮ್ಮಮ್ಮ ಬಿಟ್ಟು ಬಿದ್ದವಳ ಬಿಟ್ಬಿಡ್ತೀನಿ ನಾನು? ನಿಮ್ಮಮ್ಮ, ನಿಮ್ಮ ಹೆಂಡತಿ, ನಿಮ್ಮ ಅಕ್ಕ ಎಲ್ಲರೂ ಕೂಡ ಬೀದಿಲಿ ಅಲಿಬೇಕಲ್ಲ. ನನ್ನ ಮಗನ್ಗೆ ಹಿಂಗಾಗೋಯ್ತು, ನನ್ನ ಮಗನ್ಗೆ ಹಿಂಗಾಗೋಯ್ತು, ದಯವಿಟ್ಟು ನನ್ನ ಮಗನ ರಕ್ಷಣೆ ಕೊಡ್ರಿ, ನನ್ನ ಮಗನ ಮೇಲೆ ಕೇಸ್ ವಾಪಸ್ ತಗೊಳ್ರಿ ಅಂತ ಬೇಡ್ಬೇಕಲ್ಲ. ನಮ್ಮ ಹತ್ರ ಬಂದು ನಮ್ ಬೂಟ್ ಹಿಡಿಬೇಕಲ್ಲ. ಹಂಗ್ ಮಾಡ್ತಿದ್ರೆ ಬಿಡ್ತೀವಿ ನಾವು? ಮಾಡಿದ್ದೀವಿ. ಈಗಾಗಲೇ ಸ್ಟೇಷನ್ ಅಲಿತಿರೋ ನನ್ನ ಮಕ್ಕಳು ಫೋನ್ ನಂಬರ್ ಕೊಡ್ತೀನಿ, ತಗೊಂಡು ಹೋಗಿ ಚೆಕ್ ಮಾಡ್ಕೊಡ್ರಿ ನನ್ನ ಮಕ್ಳ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಿನ್ನೆ ತಾನೇ ಇದು ಕೃಷಿ ಇಲಾಖೆಯಿಂದ 680 ಪೋಸ್ಟ್ ಕಾಲಾಗಿವೆ ಸರ್, ವಿತೌಟ್ ಇಂಟರ್ನಲ್ ರಿಸರ್ವೇಶನ್. ಅದನ್ನೇ ಸರ್ ಮಾತಾಡ್ತಾ ಇದೀವಲ್ಲ, ಈಗ ಅದನ್ನೇ ಮಾತಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತೆ 22 ಅಥವಾ 23 ಚಿತ್ರದುರ್ಗ ಅಥವಾ ಮೈಸೂರಿನಲ್ಲಿ ಒಂದು ಸಭೆಯನ್ನ ಕರೆಯುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದೀವಿ. ಅಲ್ಲಿ ಕರಿತೀವಿ. ಈ ರಾಜ್ಯ ಸರ್ಕಾರ ಆ ನಿರ್ಧಾರದಿಂದ ವಾಪಸ್ ಬರಲೇಬೇಕು. ಒಳ ಮೀಸಲಾತಿ ಇಲ್ಲದೆ ಇರುವಂತಹ ನೇಮಕಾತಿಗಳನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಘೋಷಣೆಯನ್ನು ಮಾಡಲೇಬೇಕು. ಅಲ್ಲಿವರೆಗೂ ಬಿಡಕ್ ಸಾಧ್ಯವೇ ಇಲ್ಲ. ಅಲ್ಲಿವರೆಗೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿದೆ. ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಸರ್. ಬರ್ತೀವಿ ಸರ್. ಆದ್ರೆ ನಾವು ಪ್ರತಿ ಸಾರಿ ಬರೀ ಹೋರಾಟಕ್ಕೆ ಘೋಷಣೆ ಮಾಡೋದಾಯ್ತು. ಮತ್ತೆ ಮೊನ್ನೆ ತಾನೇ ಇವರು ನಮ್ಮ ಸಮುದಾಯದ ಸಚಿವರು ಮುನಿಯಪ್ಪನವರು ಏನಂದ್ರೆ ಒಂದು ಪೋಸ್ಟ್ ಒಳ ಮೀಸಲಾತಿ ಇಲ್ಲದೆ ನೇಮಕ ಮಾಡಕ್ ಬಿಡೋದಿಲ್ಲ ಅಂತ ಹೇಳಿದ್ರು. ಇವತ್ತು ಹೆಂಗೆ ಸರ್ 680 ಪೋಸ್ಟ್ ಕಾಲ್ ಮಾಡಿದ್ರು ಅವರು? ಮಾತಾಡೋಣ. ನಾಳೆ ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಇದನ್ನ ತಡೆಯೋದಕ್ಕೆ ಏನ್ ಬೇಕೋ ಆ ಪ್ರಯತ್ನವನ್ನ ಖಂಡಿತವಾ ಅವರ ಹೆಲ್ಪ್ ತಗೊಂಡು ಕೂಡ ಮುಂದುವರಿಯೋಣ ಸರ್. ಅವ್ರ ಹತ್ರಕ್ಕೂ ಆಗಿ ಅವ್ರಿಗೂ ಸ್ವಲ್ಪ ನಾವು ನಮ್ಮ ಸಮುದಾಯದ ಮುಖಾಂತರ ಎಚ್ಚರಿಕೆ ಕೊಡಬೇಕು. ಈ ತರ ನೀವು ಸುಳ್ಳು ಸಮುದಾಯಕ್ಕೆ ಸಂದೇಶ ಕೊಡಬಾರ್ದು ಅಂತ ಮಾತಾಡೋಣ. ನಾಳೆ ಖಂಡಿತವಾಗ್ಲೂ ಅವ್ರನ್ನ ಭೇಟಿ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಸಾಕು ಅನ್ಕೊಂತೀನಿ, ಮತ್ತೆ ಇದೇ ಚರ್ಚೆಗಳಾಗ್ತದೆ. ನಮ್ಮ ನಾಗೇಶ್ ಅವರು ಹೇಳ್ತಾ ಇದ್ದಾರೆ, ಇನ್ನೊಂದು ಕಾಲ್ ತಗೊಂಡ್ಬಿಡ್ತೀನಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್.
ನಾವು ಮಲ್ಲು ಅಲಿ ಅಂತ ಯಾದಗಿರಿ ಜಿಲ್ಲಾ ಕುರ್ಕುಂದ ವಿಲೇಜ್ ಸರ್. ಹೇಳಿ ಹೇಳಿ ಹೇಳಿ. ಅದೇ ಸರ್, ಕೃಷಿ ಇಲಾಖೆದಲ್ಲಿ ಆಯ್ತು, ಅದ್ರ ವಿಚಾರನೇ ಚರ್ಚೆ ಮಾಡ್ತಾ ಇದೀವಿ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಹೋರಾಟಕ್ಕೆ ಕರೆ ಕೊಡ್ಬೇಕಾಗಿದೆ, ನೀವೆಲ್ಲರೂ ಕೂಡ ಜೊತೆ ನಿಲ್ಬೇಕಾಗಿದೆ. ನಿಲ್ತೀವಿ ಸರ್, ಖಂಡಿತ ನಿಲ್ಸು ಸರ್. ಬನ್ನಿ ಹಂಗಾದ್ರೆ 22 ಅಥವಾ 23 ಡೇಟ್ ಹೇಳ್ತೀವಿ. 22 ಅಥವಾ 23 ಡೇಟ್ ಹೇಳ್ತೀವಿ. ಅವತ್ತು ಆ ಸಭೆಗೆ ನೀವೆಲ್ಲರೂ ಕೂಡ ತಪ್ಪದೆ ಬರಲೇಬೇಕು. ಬರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಇನ್ನ ಹೆಚ್ಚು ಫೋನ್ ತಗೊಳ್ಳೋದು ಬೇಡ ಅನ್ಕೋತೀನಿ. ಯಾಕೆ ಅಂತಂದ್ರೆ ಇನ್ನು ನಾವು ಅದ್ರ ಬಗ್ಗೆನೇ ಮಾತಾಡಿದ್ರೆ ಅದೇ ಆಗುತ್ತೆ. ನಾನು ಈ ಚರ್ಚೆನ ಮುಗಿಸೋದಕ್ಕೆ ಮುಂಚೆ ಹಾಗೆ ನಮ್ಮ ಕೆ ನಾಗೇಶ್ ದರ್ಗೆ ದೊಡ್ಡವರು ಒಂದು ಸಜೆಷನ್, ಚಿತ್ರದುರ್ಗ ಮಾಡಿ ಒಳ್ಳೇದು ಅಂತ ತುಂಬಾ ಜನ ಚಿತ್ರದುರ್ಗನೇ ಕೇಳ್ತಾ ಇದಾರೆ. ಮೈಸೂರು ಯಾಕಂದ್ರೆ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿತ್ರದುರ್ಗ ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ. ಈ ಕಡೆ ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಭಾಗದಿಂದ ಏನ್ ಬರ್ತಾರೆ ಅವರೆಲ್ಲರೂ ಕೂಡ ಚಿತ್ರದುರ್ಗ ಬರೋಕೆ ಅನುಕೂಲ ಆಗುತ್ತೆ. ಅದೊಂಥರ ಸೆಂಟ್ರು, ಇಡೀ ಕರ್ನಾಟಕಕ್ಕೆ ಒಂಥರ ಸೆಂಟ್ರ್ ಪ್ಲೇಸ್ ಇದೆ ಚಿತ್ರದುರ್ಗ ಅಥವಾ ದಾವಣಗೆರೆ. ಈ ಕಡೆ ಬೀದರಿಂದ ಬರೋರ್ಗೂ ಕೂಡ ಬೆಂಗಳೂರಿಗೆ ಬಂದು ಮೈಸೂರಿಗೆ ಹೋಗೋದ್ರ ಬದಲಾಗಿ ಅಲ್ಲಿ ಚಿತ್ರದುರ್ಗ ನಿಲ್ಲೋದಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಆ ಕಡೆ ಮೈಸೂರಿಂದ ಬರೋರು ಕೂಡ ಚಿತ್ರದುರ್ಗ ಬರ್ಬೋದು, ಬೆಂಗಳೂರಿಂದ ಬರೋರು ಕೂಡ ಬರ್ಬೋದು. ಹಾಗಾಗಿ ಅದು ಒಳ್ಳೆ ಪ್ಲೇಸ್ ಅನ್ನೋದು ಸಜೆಷನ್ಸ್ ಬರ್ತಾ ಇದೆ. ತುಂಬಾ ಜನ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇಡೀ ಒಳ ಮೀಸಲಾತಿ ಹೋರಾಟಕ್ಕೆ ಚಾಲನೆ ಕೊಟ್ಟಂತಹ ಒಂದು ಪ್ಲೇಸ್ ಮಾರ್ಚ್ 2ನೇ ತಾರೀಕು ಕಳೆದ ವರ್ಷ 2025 ಮಾರ್ಚ್ 2ನೇ ತಾರೀಕು ನಾವೇನು ಈ ಹೋರಾಟಕ್ಕೆ ಪ್ರಪ್ರಥಮವಾಗಿ ಹೆಜ್ಜೆ ಇಟ್ಟಿವಿ, ಅದು ಚಿತ್ರದುರ್ಗದಿಂದ. ಅಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ಅಲ್ಲಿ ನಮ್ಮ ಈ ಹೋರಾಟಕ್ಕೆ ಬಹುದೊಡ್ಡ ಶಕ್ತಿಯಾಗಿ ನಿಂತಿದ್ದು ಬಾಳೆಕಾಯಿ ಶ್ರೀನಿವಾಸ್ ಅವರು, ಛಲವಾದಿ ಸಮುದಾಯದ ಬಾಳೆಕಾಯಿ ಶ್ರೀನಿವಾಸ್ ಅವರು. ಅವತ್ತಿಂದ ಹಿಡಿದು ಇವತ್ತರೆಗೂ ಕೂಡ ನಮ್ಮ ಒಳ ಮೀಸಲಾತಿ ಹೋರಾಟದಲ್ಲಿ ತನ್ನೆಲ್ಲ ತನ್ನು ಮನ ಧನ ಸಮಯ ಎಲ್ಲವನ್ನೂ ಕೂಡ ನಮಗೆ ಕೊಟ್ಟು ನಮ್ಮ ಹೋರಾಟವನ್ನು ಗೆಲ್ಲಿಸೋದಕ್ಕೆ ಜೊತೆಯಲ್ಲಿ ನಿಂತಿದ್ದಂತವರು. ನಮ್ಮ ಪ್ರತಿಯೊಂದು ಸಮಾವೇಶಗಳಲ್ಲಿ, ಹೋರಾಟಗಳಲ್ಲಿ, ಪಾದಯಾತ್ರೆಗಳಲ್ಲಿ ನಿರಂತರವಾಗಿ ನಮ್ಮ ಜೊತೆಲಿರೋರು. ನನ್ನ ಇಡೀ ಮಾದಿಗ ಸಮುದಾಯದ ಪರವಾಗಿ ಅವರಿಗೆ ಬಹಳ ದೊಡ್ಡ ಗೌರವವನ್ನು ಸಲ್ಲಿಸ್ತಾ ಈ ಬಾರಿಯ ಚಿತ್ರದುರ್ಗದ ಸಭೆಯನ್ನು ಕೂಡ ನೀವೇ ಮುಂದೆ ನಿಂತು ನಡೆಸ್ಕೊಳ್ಬೇಕು ಅಂತ ಅವ್ರಿಗೂ ಕೇಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅವ್ರು ನಮ್ಮ ಜೊತೆಲಿ ಇರಲೇಬೇಕಾಗ್ತದೆ ಅನ್ನೋದನ್ನು ಕೂಡ ತುಂಬಾ ಮುಖ್ಯವಾಗಿ ಹೇಳ್ತಾ ಸಾಧ್ಯವಾದಷ್ಟು 22, 23 ಆಮೇಲೆ ಡಿಸೈಡ್ ಮಾಡಿ ನಾವೊಂದು ಗ್ರೂಪ್ ಚರ್ಚೆ ಮಾಡಿ ಇದನ್ನ ನಮ್ಮ ಹಿರಿಯರ ಗಮನಕ್ಕೂ ತಂದು ಸಂದರ್ಭ ಹಿಂಗಿದೆ, ನಾವೆಲ್ಲ ಸೇರೋಣ ಅಂತ ಹೇಳಿ ನಾವೊಂದು ಸಭೆಯನ್ನ ಕರೆಯುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಏನೇನು ಕಮೆಂಟ್ ಮಾಡಿದಿರಲ್ಲ ಎಲ್ಲವೂ ನೋಟ್ ಆಗಿದೆ. ಯಾರ್ಯಾರು ತುಂಬಾ ಅಸಹ್ಯವಾಗಿ ಮಾತಾಡಿದಿರಲ್ಲ ಮಕ್ಕಳ, ನೀವೆಲ್ಲರೂ ಕೂಡ ನಿಮ್ಮ ಸ್ಟೇಷನ್, ನಿಮ್ ಜಿಲ್ಲೆ ಸ್ಟೇಷನ್ ಅಲ್ಲಿ ನಾಳೆ ಹೋಗಿ ಆ ಪೊಲೀಸ್ ಮಾಮನ್ ಕೈನಲ್ಲಿ ಒದೆ ತಿಂದು ಕುಂಡಿ ಮೇಲೆ ಬಾಸುಂಡೆ ಬರ್ಸ್ಕೊಂಡು ಹೋಗಕ್ಕೆ ರೆಡಿ ಆಗಿರಿ. ಆ ಕೆಲಸ ಹೆಚ್ಚು ಕಮ್ಮಿ ಆಗ್ತದೆ. ಈಗಾಗಲೇ ಎಷ್ಟು ಜನಕ್ಕೆ ಆಗಿದೆ ಅಂತ ನಾವೆಲ್ಲ ಪಬ್ಲಿಕ್ ಮಾಡಲ್ಲ. ಆದ್ರೆ ನೀವು ಕೇಳಿದೀನಿ, ಒಬ್ಬ ಪೊಲೀಸ್ ಇಲಾಖೆಯಲ್ಲಿರೋನು ಇವತ್ತು ಅಲಿತಾ ಇದ್ದಾನೆ. ಮಕ್ಕಳು ಅದು ಅರ್ಥ ಮಾಡ್ಕೊಳ್ರಿ. ತಪ್ಪಾಯ್ತು ಅಂತ ಅಲಿತಾ ಇದ್ದಾನೆ. ಇಲ್ಲಿ ಯಾರು ಕೆಟ್ಟದಾಗೆಲ್ಲ ಮಾತಾಡ್ತಾರಲ್ಲ ಅವ್ರನ್ನ ಅಷ್ಟು ಸುಲಭ ಬಿಡೋಕ್ ಮಾಡ್ತಾ ಇಲ್ಲ. ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ನೆಗ್ಲೆಕ್ಟ್ ಮಾಡ್ತೀವಿ, ಒಂದು ಹಂತ ಇದೆ, ಒಂದು ಲಿಮಿಟ್ ಇದೆ ನೆಗ್ಲೆಕ್ಟ್ ಮಾಡೋದಕ್ಕೆ. ಅಲ್ಲಿವರೆಗೂ ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ ಅದನ್ನ ಮೀರಿ ಬಂದ್ರೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀವಿ. ಇಲ್ಲಿ ಯಾರೋ ಕೇಳ್ದ ಪ್ರೂಫ್ ಇದ್ರೆ ಹಾಕು ನೋಡೋಣ ಅಂತ. ಏನಪ್ಪಾ ಪ್ರೂಫ್? ಅವ್ನು ಯಾರೋ ಕೆಟ್ಟದಾಗ ಮಾತಾಡ್ದ, ಇವ್ನು ಪ್ರೂಫ್ ಇದ್ರೆ ಹಾಕು ನೋಡೋಣ ಅಂತ. ಸರಿ, ಏನೋ ಚರ್ಚೆ ಮಾಡ್ಕೊಳ್ರಿ ಆಯ್ತಾ. ಅವ್ರ ಹೆಸರು ಹೇಳೋದ್ ಬೇಡ ಅನ್ಕೋತೀನಿ, ಬಟ್ ನಮ್ಮ ದರ್ಗೆ ದೊಡ್ಡವರು ಅವ್ರ ಹೆಸರು ಹಾಕ್ತಾನೆ ಅವ್ರೆ. ಈಗ ಅವರು ತಪ್ಪಾಯ್ತು ಅಂತ ಕೇಳಿರುವಾಗ ಅವ್ರ ಹೆಸರನ್ನ ಮತ್ತೆ ಹೇಳೋದ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇರ್ಲಿ, ತೊಂದರೆ ಇಲ್ಲ. ಅದು ಪೊಲೀಸ್ ಇಲಾಖೆ ಈಗಾಗಲೇ ತಪ್ಪಾಯ್ತು ಅಂತ ಓಡಾಡ್ತಿದ್ರೆ. ಅದಾದ್ಮೇಲೆ ಇನ್ನೊಬ್ಬ ಯಾರೋ ನಾನು ಹೋರಾಟಗಾರ ಅಂತ ಹೇಳ್ಕೊಂಡು ಇಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡಿ ನನ್ನಿಂದ ಮಹಾಮಂಗಳಾರತಿ ಆದ್ಮೇಲೆ ಈಗ ಅಡ್ರೆಸ್ ಎಲ್ಲ ಓಡೋಗಿದ್ದಾನೆ. ಅದಕ್ಕೆಲ್ಲ ಎಲ್ಲೆಲ್ಲಿ ಪೂಜೆಗಳಿದಾವೆ ನಮ್ಮ ಹತ್ರ, ಅವೆಲ್ಲ ಇದಾವೆ, ಎಲ್ಲಾ ಸ್ಟಾಕು ಇದಾವೆ ನಮ್ಮ ಹತ್ರ. ಬ್ರಹ್ಮಾಸ್ತ್ರ, ನಾಗಾಸ್ತ್ರ, ವಾಯುಅಸ್ತ್ರ, ಪಾಶುಪತಾಸ್ತ್ರ, ಹಿಂಗೆಲ್ಲ ನೀವು ನೋಡಿರ್ತಿರಲ್ಲ, ಎಲ್ಲವೂ ನಮ್ಮ ಹತ್ರ ಇದಾವೆ. ಆ ಎಲ್ಲಾ ಅಸ್ತ್ರಗಳು ನಮ್ಮ ಹತ್ರ ಇರೋದಕ್ಕೇನೆ ಇಂಥ ಒಂದು ಕೆಟ್ಟ ಸಮಾಜದಲ್ಲಿ ನಾವು ಕೂಡ ಧೈರ್ಯವಾಗಿ ಬದುಕಕ್ಕೆ ಸಾಧ್ಯ ಆಗಿರೋದು. ಅವನಿಗೆ ತಲೆ ತಗ್ಸಲ್ಲ ಅಂತ ನಾವ್ ಹಂಗೆಲ್ಲ ಹೆದರ್ಕೊಂಡಿದ್ದಿದ್ರೆ ನೀವು ಯಾವತ್ತೂ ತುಳಿದು ಬಿಡ್ತಿದ್ರಿ ನಮ್ಮನ್ನ. ಯಾರಾಟಕ್ಕೆ ಎದರಲ್ಲ, ಕೂಗಾಟಕ್ಕೆ ಎದರಲ್ಲ, ಗಳಗಂಟೆಗೆ ಎದರ್ತೀನಿ ಅನ್ನೋ ಕತೆ ಆಗ್ಬಿಡ್ತದೆ. ಈ ಗಳಗಂಟೆ ಎಲ್ಲ ನಮ್ಮ ಮುಂದೆ ಅಳ್ಳಾಡ್ಸಕ್ ಬರಬೇಡಿ. ಗಳಗಂಟೆ ಒಳಗಡೆ ಇರ್ತದಲ್ಲ, ಏನದು ಅಳ್ಳಾಡೋದು, ಅದೇ ಇಲ್ದಂಗೆ ಕಿತ್ತಾಕ್ಬಿಡ್ತೀವಿ. ಹುಷಾರಾಗಿರಿ. ಮಾತಲ್ಲಿ ನೀವು ಅಂದ್ರೆ ನಿಮ್ಮಪ್ಪ, ನೀವು ಅಣ್ಣ ಅಂದ್ರೆ ಅಪ್ಪ ಅಂತೀವಿ, ಏನೋ ಅಂದ್ರೆ ಏನಲ್ಲೇ ಅಂತೀವಿ. ಇಷ್ಟೇ. ನೀವೇನ್ ಕೊಡ್ತೀರಿ ಅದು ನಿಮ್ಗೆ ವಾಪಸ್ ಸಿಗ್ತದೆ. ನಾನು ಇಡೀ ಸಮುದಾಯಕ್ಕೆ ನಾನು ಹೇಳ್ಕೊಡೋದು ಇದನ್ನೇ. ಎಲ್ಲರೂ ಹೇಳ್ತಾರೆ ಶಿಷ್ಟಾಚಾರ ಹೇಳ್ಕೊಡಿ. ಶಿಷ್ಟಾಚಾರ ನಮಗೆ ಯಾವನು ಹೇಳ್ಕೊಡ್ಬೇಕಾಗಿಲ್ಲ. ಕಾಲಾನುಕಾಲದಿಂದಲೂ ಕೂಡ ಶಿಷ್ಟಾಚಾರ ಅಂದ್ರೆ ಏನು ಅಂತ ಈ ಜಗತ್ಗೆ ತೋರಿಸ್ಕೊಟ್ಟವ್ರು ನಾವು. ಮಾದಾರ ಚೆನ್ನೈನ ವಚನಗಳು ನೋಡಿ ಆಯ್ತಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಜಗಜೀವನ್ ರಾಮ್ರವರ ಕೆಲಸಗಳನ್ನ ನೋಡಿ. ಕಾಂಶಿರಾಮ್ಜಿ ಹಾಕೊಂಡಂತಹ ದಾರಿ ಎಂತದ್ದು ಅಂತ ನೋಡಿ.
ಪ್ರೊಫೆಸರ್ ಬಿ ಕೃಷ್ಣನ್ ತೋರಿಸ್ಕೊಟ್ಟಿದ್ದೇನು, ಎಂತ ಹಾದಿ ತೋರಿಸ್ಕೊಟ್ರು, ಎಲ್ಲೂ ಶಿಷ್ಟಾಚಾರವೇ. ಅದ್ರ ಜೊತೆಲಿ ನಮ್ಮ ಹತ್ರ ಸಿದ್ದನಾಕನ ಖಡ್ಗ ಅಂದ್ರೆ ಏನು ಅಂತ ಕೂಡ ಗೊತ್ತಿದೆ. ಅಂದ್ರೆ ಹಂಗಂದ್ಬಿಟ್ಟು ಖಡ್ಗ ಇಟ್ಕೊಂಡು ಕತ್ತರಿಸ್ತೀವಿ ಅಂತಲ್ಲ, ಆ ಕ್ರಾಂತಿಯನ್ನು ಕೂಡ ನಮಗೆ ಮಾಡೋದು ಗೊತ್ತಿದೆ. ಈ ನೆಲದಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟಿದ್ದಾನೆ, ಜ್ಞಾಪಕ ಇರಲಿ. ಇನ್ನು ಹೇಳ್ತಾ ಹೋದ್ರೆ 1000 ಕಥೆಗಳಿದಾವೆ. ಈ ಮಾದಿಗ ಸಮುದಾಯದ ತಾಕತ್ತಿನ ಚರಿತ್ರೆಗಳಿದಾವಲ್ಲ, ಅದು ಅಷ್ಟು ಸುಲಭ ಅಲ್ಲ. ಕುರಂಗರಾಯನ್ ಕಥೆ ಓದಿ, ಆದಿಜಾಂಬವರ ಪುರಾಣಗಳನ್ನ ಓದಿ. ಪುರಾಣ ಅಂದ್ರೆ ಪುಂಡ್ರಗೋಷ್ಠಿ ಅಂತ ಹೇಳಿದರೆ ಹೌದು, ಆದ್ರೆ ಅಲ್ಲಿರುವಂತಹ ಕೆಲವು ಅಂಶಗಳನ್ನ ಒಂದು ಮೆಟಾಫರ್ ಆಗಿ ತಗೊಳ್ಳಿ. ಹೆಂಗ್ ಬದುಕಬಹುದು ಈ ಜಗತ್ತಲ್ಲಿ ಅಂತ ತೋರಿಸ್ಕೊಟ್ಟಂತಹ ಸಮುದಾಯ ನಂದು. ಕೈ ಮುಗಿದ್ರೆ ಎರಡೂ ಕೈ ಮುಗಿಸೋಣ, ಕೈ ಎತ್ತಕ್ ಬಂದ್ರೆ ಎರಡೂ ಕೈ ಇಲ್ದಂಗ್ ತಿರ್ಚಕ್ ಪಡೋದು ನಮಗೆ ಗೊತ್ತಿದೆ. ಇದು ಯಾರಿಗಾದ್ರೂ ಸರಿ. ಇನ್ನು ಮುಂದೆ ಹೇಳ್ತಾ ಇದ್ದೀನಿ, ಇದೆಲ್ಲ ನಿಲ್ಲಿಸಿ, ಇಂಥ ವಿಚಾರಗಳು ಬೇಡ ನಮ್ಮ ಹತ್ರ. ಈಗ ನಾವು ನಮ್ಮ ಹೋರಾಟಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾರ ವಿರುದ್ಧವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ನೀವು ಯಾರು ಕೂಡ ಅಡ್ಡ ಬರೋ ಪ್ರಯತ್ನವನ್ನು ಮಾಡಬೇಡಿ. ತುಳ್ಕೊಂಡು ಹೋಗೋದು ಹೆಂಗೆ ಅಂತ ಗೊತ್ತಿದೆ. ಕೈ ಹಿಡೀರಿ, ಕೈ ಹಿಡ್ಕೊಂಡು ಹೋಗೋಣ. ಆಮೇಲೆ ಇದರಿಂದ ಸಮುದಾಯಗಳು ಒಡೆದೋಯ್ತು ಅದು ಇದು ಅಂತ ಪುಂಗಕ್ ಬರ್ತಾರಲ್ಲ, ಅವ್ರಿಗೊಂದು ಮಾತು ಹೇಳ್ತೀನಿ, ಫೈನಲ್ ಆಗಿ ಹೇಳಿ ಮಾತು ಮುಗಿಸ್ತೀನಿ. ಇದು ಸಮುದಾಯ ಒಡೆದೋಯ್ತು ಅದು ಇದು ಅಂತ ಇಲ್ಲ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತದೆ. ನಾನ್ ಗೆಲ್ಲಬೇಕು ಅಂತ ಪಾಕಿಸ್ತಾನದವರು, ನಾನ್ ಗೆಲ್ಲಬೇಕು ಅಂತ ಇಂಡಿಯಾದವರು. ಪಾಕಿಸ್ತಾನವೇ ಗೆಲ್ಲಲಿ, ಇಂಡಿಯಾನೇ ಗೆಲ್ಲಲಿ. ಗೆದ್ದ ನಂತರ ಆ ಎಲ್ಲಾ ಪ್ಲೇಯರ್ಸ್ ಕೈ ಹಿಡ್ಕೊಂಡು ಓಡಾಡ್ತಾರೆ, ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ, ಜೊತೆ ಕೂತ್ಕೊಂಡು ಕೂಲ್ ಡ್ರಿಂಕ್ಸ್ ಕುಡಿತಾರೆ, ನೀರು ಕುಡಿತಾರೆ, ಆಟ ಆಡ್ತಾರೆ, ಒಬ್ರಿಗೊಬ್ರ ಮೇಲೆ ಎಗರಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಇದು ಕೂಡ ಒಂದು ಮ್ಯಾಚ್ ಅಂತ ತಿಳ್ಕೊಳ್ಳಿ. ಈ ಮ್ಯಾಚ್ ಅಲ್ಲಿ ನಾವು ಗೆಲ್ಲಬೇಕು, ಯಾಕಂದ್ರೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ನಮ್ ದಾರಿ. ನಾವು ಗೆಲ್ಲಬೇಕು, ನಮ್ಗೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ನಿಮ್ ದಾರಿ. ನೋಡೋಣ, ನ್ಯಾಯ ತೀರ್ಮಾನ ಅಂಪೈರ್ ಮಾಡ್ತಾನೆ, ಕಾಯೋಣ. ಏನು ನ್ಯಾಯ ತೀರ್ಮಾನ ಅಂಪೈರ್ ಇಂದ ಬರ್ತದೆ, ನಮ್ಗೆ ಇಷ್ಟ ಆಗಿಲ್ವಾ, ಥರ್ಡ್ ಅಂಪೈರ್ ಕೊಟ್ಟಿದೀವಿ, ಬೇಕಾ ಬರ್ಲಿ, ಒಪ್ಪೋದು ಬಿಡೋದು ಆಮೇಲೆ. ಒನ್ಸ್ ಇದು ಸೆಟ್ಲ್ ಆದ್ಮೇಲೆ ನಾವು ನೀವು ಕೈ ಹಿಡ್ಕೊಂಡು ಹೋಗೋದೇ, ನಮ್ಮ ತಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾವೆಲ್ಲ ಒಟ್ಟಿಗಿರೋರೆ. ನ್ಯಾಯ ಕೇಳ್ತಾರೆ, ಅಪ್ಪನ ಆಸ್ತಿ ಹಂಚ್ಕೊಳ್ಳೋಣ ಬಾ ಅಂದ ಕೂಡೇನೆ ನಾವೇನು ಮುಚ್ಚಿಡ್ಕೊಂಡು ಹೊಡೆದಾಡಿ ಕುತ್ಕೊಳ್ಳೋಕೆ ರೆಡಿ ಇಲ್ಲ ಯಾರು ಇಲ್ಲಿ. ಅಷ್ಟು ಅತಿರೇಕಕ್ಕೆ ಹೋಗಿ ಮಾತುಗಳನ್ನ ಆಡುವಂಥದ್ದು, ವ್ಯಕ್ತಿಗತವಾದ ನಿಂದನೆ ಮಾಡುವಂಥದ್ದು, ಒಬ್ಬನ ತುಳಿಯುವಂತ ಪ್ರಯತ್ನ ಮಾಡಬೇಡಿ. ಅಣ್ಣ ತಮ್ಮನ ಜಗಳದಲ್ಲಿ ಅಣ್ಣನೋ ತಮ್ಮನೋ ಒಬ್ಬನ ಕೊಟ್ರೆ ಇನ್ನೊಬ್ಬ ಅಣ್ಣ ತಮ್ಮ ಅದೇ ಅಪ್ಪನ್ ಕೊಟ್ಟಿರ್ತಾನೆ, ಅವನೇ ಕೈ ಕಟ್ಕೊಂಡು ಕೂತಿರಲ್ಲ. ಒಬ್ಬನೇ ಅಪ್ಪನ್ ಕೊಟ್ಟಿರುವಂತ ಇಬ್ರು ಮಕ್ಕಳು ಕಿತ್ತಾಡ್ರೆ ಒಬ್ಬ ಹೊಡೆದ ಅಂತ ಇನ್ನೊಬ್ಬ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಅವನು ಅವ್ರ ಅಪ್ಪನಿಗೆ ಹುಟ್ಟಿರ್ತಾನಲ್ವಾ, ಅವನು 4 ಬೀಸ್ತಾನೆ. ಹಂಗೆ ಎದುರು ಏಟು ತಿನ್ನುವಂತ ಕೆಲಸವನ್ನ ಯಾವನು ಮಾಡಕ್ ಬರಬೇಡಿ. ಇದೇ ಫಸ್ಟ್ ಟೈಮು ಇಷ್ಟು ರ್ಯಾಶ್ ಆಗಿ ನಾನು ಉತ್ತರ ಕೊಟ್ಟಿದ್ದೀನಿ. ಇದನ್ನ ಕಂಟಿನ್ಯೂ ಮಾಡಕ್ ಬಿಡಬೇಡಿ, ಬಿಟ್ರೆ ಕೆಟ್ರಿ ನೀವು. ಇಷ್ಟನ್ನು ಹೇಳ್ತಾ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಇವತ್ತೇನು ಕೋಪದಿಂದ ಮಾಡಿದ್ದೀನಿ ಅದು ಅಗತ್ಯ ಇತ್ತು, ಅದು ಮಾಡೇ ಮಾಡ್ತೀನಿ. ನೀವು ಶಾಂತಿ ಇದ್ದಂದ್ರೆ ನಾನು ಕೂಡ ಶಾಂತಿ ಅಂತ ಹೇಳ್ತಾ ಈ ಚರ್ಚೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ.